ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನ ಮಾಧವಸಮೋ ದೇವೋ ನ ಚ ಮಧ್ವಸಮೋ ಗುರುಃ ನ ತದ್ವಾಕ್ಯಸಮಂ ಶಾಸ್ತ್ರಂ ನ ಚ ತಸ್ಯ ಸಮಃ ಪುಮಾನ್. ಮಾತಾ ಚ ಕಮಲಾದೇವಿ ಪಿತಾ ದೇವೋ ಜನಾರ್ದನಃ. ಬಾಂಧವಾಃ ವಿಷ್ಣುಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ. ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾನ್ ಮಮ ಮಾನಸೇ. ಅರ್ಥಕಲ್ಪಿತಕಲ್ಪೋऽಯಂ ಪ್ರತ್ಯರ್ಚಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶನಾಯತೆ. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜನ್ಮಾದ್ಯಸ್ಯ ಯತೋನ್ವಯಾತಿತರತಃ ಚಾರ್ಥೇಷ್ವಭಿಘ್ನಃ ಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಿಬತ ಭಾಗವತಂ ರಸಂ ಆಲಯಂ. ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ, ಭಾಗವತ ಅನ್ನೋ ಉದ್ಗ್ರಂಥವನ್ನು ಪಿಬತ ಪಾನ ಮಾಡ್ರಿ ಅಂತ. ಅಲ್ರಿ, ಇದು ಪಾನ ಮಾಡಬೇಕು ಅಂತಂದರೆ ಹೇಗಿದೆ ಗ್ರಂಥ ಇದು? ರಸಂ, ಇದು ರಸಸ್ಥಾನದಲ್ಲಿದೆಯೋ? ಯಾವುದರ ರಸ ಇದು? ನಿಗಮಕಲ್ಪತರೋರ್ಗಲಿತಂ ಫಲಂ. ವೇದವೆಂಬ ವೃಕ್ಷ, ಆ ವೇದವೆಂಬ ವೃಕ್ಷದಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ಹಣ್ಣು. ಆ ಹಣ್ಣು ತಾನಾಗೇ ಕಗಡೆ ಬೀಳಬೇಕಾದ್ರೆ ಹೇಗಿರಬೇಕು? ಚೆನ್ನಾಗಿ ಕಲ್ತಿರ್ಬೇಕಂತ ಹಣ್ಣು. ಆ ಕಲ್ತಿರ್ತಕ್ಕಂತಹ ಹಣ್ಣು ಅದು ರುಚಿ ಇದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗಬೇಕು ನಮಗೆ? ಅಂದರೆ ಶುಕಮುಖಾದ ಮೃತದ್ರವ ಸಂಯುತ. ಶುಕಾಚಾರ್ಯರ ಮೊದಲಾದಂತಹ ಎಲ್ಲ ಜ್ಞಾನಿಗಳು ಕೂಡ ಆಸ್ವಾದಿಸಿರ್ತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ ಗ್ರಂಥ ಅನ್ನೋ ಒಂದು ಅಂಶವನ್ನು ಹೇಳ್ತಾ, ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ವೇದಾರ್ಥ ಪರಿಬೃಂಹಿತಃ ಗಾಯತ್ರಿ ಭಾಷ್ಯರೂಪೋಸೌ ಅಂತ ತಿಳಿಸಿದ್ದಾರೆ. ಸಮಗ್ರ ಶಾಸ್ತ್ರಗಳ ಸಾರ ಶ್ರೀಮದ್ ಭಾಗವತ ಗ್ರಂಥ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಇಂತಹ ಭಾಗವತವನ್ನು ಶ್ಲೋಕಾರ್ಧಂ ಶ್ಲೋಕಪಾದಂಬ, ಒಂದು ಶ್ಲೋಕ ಹೇಳಿದ್ರೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ. ಅಷ್ಟು ಬೇಡಪ್ಪ, ಒಂದು ಪಾದವನ್ನು ಹೇಳ್ರಿ. ಓಂ ಜನ್ಮ ಆದ್ಯಸ್ಯತಃ ಓಂ. ಇಲ್ರಿ, ನಮ್ಗೆ ಅದೂ ಹೇಳಲಿಕ್ಕಾಗಲ್ಲ, ಹಾಗಾದರೆ ಗ್ರಂಥದ ಹೆಸರಾದರೂ ಹೇಳ್ರಿ ಅಂತಂದು. ಶ್ರೀಮದ್ ಭಾಗವತ 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 ಅಂತ ನಾವು ಉದ್ಗಾರವನ್ನು ಮಾಡಿದರೆ ಅದಕ್ಕೆ ನಾನಾ ಪ್ರಕಾರವಾದಂತಹ ಫಲವನ್ನು ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ. ಅದನ್ನೇ ಮುಂದೆ ಉದ್ಧವ ತಾನು ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ. ಕೃಷ್ಣ,
ಇನ್ನೇನು ದ್ವಾಪರಯುಗ ಅಂತ್ಯ ಆಗುತ್ತೆ, ಘೋರವಾದ ಕಲಿಯುಗ ಪ್ರಾರಂಭ ಆಗುತ್ತೆ. ನೀನಂತೂ ಅವತಾರವನ್ನು ಸಮಾಪ್ತಿ ಮಾಡ್ತಿ. ಹೀಗಿದ್ದ ಕಲಿಯುಗದಲ್ಲಿ ಯಾರು ಧರ್ಮ ರಕ್ಷಣೆ ಮಾಡ್ತಾರೆ ಅಂತ ಹೆಂಗೂ ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ಪರಮಾತ್ಮ ತಿಳಿಸಿದ, ಕಲಿಯುಗದಲ್ಲಿ ನನ್ನ ಪ್ರತಿರೂಪವೇ ಶ್ರೀಮದ್ ಭಾಗವತ ಗ್ರಂಥ ಅಂತ ತಿಳಿಸಿದ್ದಾನೆ. ಯಾರ ಮನೆಯಲ್ಲಿ ಒಂದು ಭಾಗವತ ಗ್ರಂಥ ಇದೆಯೋ ಅವರ ಮನೆಯಲ್ಲಿ ಕೃಷ್ಣನ ಒಂದು ಪ್ರತಿರೂಪ ಇದೆ ಅಂತ ನಾವು ಚಿಂತನೆ ಮಾಡಬೇಕಂತೆ. ಅಷ್ಟು ಸನ್ನಿಧಾನ. ಇದನ್ನೇ ನಮಗೆ ಅಧ್ಯಾತ್ಮ ಹರಿವಂಶದಲ್ಲೂ ಏತದಂಶವನ್ನು ಹೇಳ್ತಾರೆ, ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದೊಂದು ಪರಮಾತ್ಮನ ಅವಯವ ಒಂದೊಂದು ಸ್ಕಂದ ಭಾಗವತ ಅಂತ ಚಿಂತನೆ ಮಾಡಬೇಕಂತೆ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ ನಾವೇನು ಆ ಶ್ಲೋಕವನ್ನು ಹೇಳ್ತೇವೆ, ಅದರಂತೆ ಪಾದದಿಂದ ಶಿರಸ್ಸಿನ ತನಕ ಒಂದೊಂದು ಅವಯವ ಅದು ಪರಮಾತ್ಮನ ಒಂದೊಂದು ಸ್ಕಂದ ಭಾಗವತಕ್ಕೆ ನಾವು ಸಮನ್ವಯವನ್ನು ಮಾಡ್ತಾ ಚಿಂತನೆ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು. ಅದರಿಂದ ಮೊದಲನೇ 2 ಸ್ಕಂದ ಭಾಗವತ ಪರಮಾತ್ಮನ ಬಲಪಾದ ಮತ್ತು ಎಡಪಾದ ಅಂತ ಚಿಂತನೆ ಮಾಡಬೇಕು. 3 ಮತ್ತು 4ನೇ ಸ್ಕಂದ ಭಾಗವತವನ್ನು ಪರಮಾತ್ಮನ ಜಾನುಪ್ರದೇಶ ಅಂತ ನಾವು ಸ್ಮರಣೆ ಮಾಡಬೇಕಂತೆ. ಮತ್ತು ಪಂಚಮ ಸ್ಕಂದ ಭಾಗವತ ಅದರಲ್ಲಿ ವಿಶೇಷವಾಗಿ ಯಾವ ಅಂಶವನ್ನು ನಿರೂಪಣೆ ಮಾಡಿದ್ದಾರೆ ಅಂತಂದರೆ, ನಾವು ಇಷ್ಟು ದಿವಸ ಏನು ಗರುಡ ಪುರಾಣದಲ್ಲಿ ಕೇಳಿದ್ದೇವೆ, ಯಾವ ಯಾವ ಪಾಪಕ್ಕೆ ಯಾವ ಯಾವ ನರಕಾದಿಗಳು, ಅಲ್ಲಿಂದ ಬಂದಿರತಕ್ಕಂತಹ ಜೀವರಾಶಿಗಳು ಯಾವ ಕ್ರಮದಲ್ಲಿ ಅವರು ದುಃಖಾದಿಗಳನ್ನು ಅನುಭವಿಸಬೇಕು, ಯಾವ ಯೋನಿಯಲ್ಲಿ ಬಿದ್ದಿರಬೇಕು, ಇಷ್ಟೆಲ್ಲ ಅಂಶಗಳನ್ನು ಪರಮಾತ್ಮ ತಾನೇನು ಗರುಡ ಪುರಾಣದಲ್ಲಿ ತಿಳಿಸಿದ್ದಾನೆ. ಅದೆಲ್ಲದರ ಸಾರ ಪಂಚಮಸ್ಕಂದ ಭಾಗವತ ತಾನು ಉಲ್ಲೇಖ ಮಾಡುತ್ತೆ. ಎಲ್ಲ ನರಕಾದಿಗಳ ವರ್ಣನೆಯನ್ನು ಕೂಡ ಪರಮಾತ್ಮ ತಾನಲ್ಲಿ ಮಾಡ್ತಾನಂತೆ. ಆ ಪಂಚಮಸ್ಕಂದ ಭಾಗವತವನ್ನೇ ಪರಮಾತ್ಮನ ಉದರ ಭಾಗ ಅಂತ ನಾವು ಸ್ಮರಣೆ ಮಾಡಬೇಕಂತೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತಂದರೆ ನೋಡಿ, ನಾವಂತೂ ಪ್ರತಿನಿತ್ಯ ಜಾವಕ್ಕೆ 1000 ತಪ್ಪನ್ನು ಮಾಡುವೆ ಕಾಯೋ ದಯಾಂಬುದಿ ವಿಠ್ಠಲ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಈ ಒಂದು ಕ್ರಮವನ್ನು ನಾವು ನೀವಂತೂ ಪ್ರತಿನಿತ್ಯ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತೇವೆ ಅಲ್ವಾ. ಅದರಂತೆ ಪಂಚಮಸ್ಕಂದ ಭಾಗವತವನ್ನು ಕೂಡ ನಾವು ಪರಮಾತ್ಮನ ಉದರ ಭಾಗ ಅಂತ ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ, ಲೋಕದಲ್ಲಿ ಒಂದು ಕ್ರಮ ಏನಂತೆ, ಯಾರು ಏನಾರು ತಪ್ಪು ಮಾಡಿದರೆ ಹೊಟ್ಕಾಕೊಡಿ ಅಂತೀವಂತೆ. ಹೊಟ್ಕಾಕೊಳ್ಳಿ ಅನ್ನೋದಂದ್ರೆ ಏನರ್ಥ? ಕ್ಷಮ ಮಾಡ್ರಿ ಅಂತ ಅರ್ಥ. ಅದರಂತೆ ಯಾರು ಪರಮಾತ್ಮನ ಉದರ ಭಾಗವನ್ನು ಪಂಚಮಸ್ಕಂದ ಭಾಗವತ ಅಂತ ಚಿಂತನೆ ಮಾಡ್ತೇವೋ, ಆ ಪಂಚಮಸ್ಕಂದ ಭಾಗವತದಲ್ಲಿ ಏನಿದೆ, ನರಕಾದಿಗಳು ವರ್ಣನೆ ಇದೆಯಂತೆ. ಸ್ವಾಮಿ ನಾವೊಂದು ತಪ್ಪು ಮಾಡುವರೇ ಇದ್ದೇವೆ, ಶಿಕ್ಷೆ ಮಾತ್ರ ಕೊಡಬೇಡ, ಅದನ್ನು ಹೊಟ್ಟೆಗೆ ಹಾಕು ಅಂತಂದರೆ ಕ್ಷಮಾ ಮಾಡು ಅನ್ನೋದಕ್ಕಾಗಿ ಹೊರಟಿರ್ತಕ್ಕಂಥದ್ದೇ ಆ ಪಂಚಮಸ್ಕಂದ ಭಾಗವತನ ಕೃಷ್ಣನ ಉದರ ಭಾಗ ಅಂತ ನಾವು ಚಿಂತನೆಯನ್ನು ನಡೆಸಬೇಕು. ಇನ್ನು ಷಷ್ಠಸ್ಕಂದ ಭಾಗವತ ಅದನ್ನು ಪರಮಾತ್ಮ ತನ್ನ ಹೃದಯಕ್ಕೆ ಧಾರಣೆ ಮಾಡಿದ್ನಂತೆ. ಯಾಕೆ ಹೃದಯಕ್ಕೆ ಧಾರಣೆ ಮಾಡ್ದ ಅಂತಂದರೆ, ಅದರಲ್ಲಿ ಯಾವ ಕಥಾಭಾಗವನ್ನು ಅಧ್ಯಾಪಿ ನಿರೂಪಣೆ ಮಾಡಿದ್ದಾರೆ ಅಂತಂದರೆ, ಈ ಪಂಚಮಸ್ಕಂದ ಭಾಗವತ ಆದ ನಂತರದಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರನ್ನು ಒಂದು ಪ್ರಶ್ನೆ ಮಾಡಿದ್ರು. ಸ್ವಾಮಿ, ಇದೇ ಕ್ರಮದಲ್ಲಿ ಜೀವರಾಶಿಗಳು ಅನಂತ ಅಪರಾಧವನ್ನು ಮಾಡ್ತಾ ಇರ್ತಾರೆ, ತರುವಾಯ ಅದಕ್ಕಾಗಿ ಒಂದಷ್ಟು ದುಃಖಾದಿಗಳು, ತರುವಾಯ ಪುನಃ ಅವರು ಇದೇ ಒಂದು ಚಕ್ರದಲ್ಲೇ ಭ್ರಮಣ ಮಾಡಬೇಕು ಅಂತಂದರೆ ಇದರಿಂದ ಜೀವರು ಹೇಗೆ ಮುಕ್ತಿಯನ್ನು ಹೊಂದುತ್ತಾರೆ? ಒಂದು ಕರ್ಮಕ್ಕೆ ಇನ್ನೊಂದು ಕರ್ಮಾನುಷ್ಠಾನದಿಂದಾಗಿ ಅದಕ್ಕೆ ಕರ್ಮ ಲೇಪ ಆಗೋಲ್ಲ ಅಂತಂದರೆ, ಮನ್ಯೆ ಕುಂಜರ ಶೌಚವತ್ತು, ಆನೆ ಸ್ನಾನ ಮಾಡಿದಂತೆ ಅಂತಂದು ಯಾರು ಪರೀಕ್ಷಿತ್ ಮಹಾರಾಜರು ದೃಷ್ಟಾಂತ ನೋಡಿ ಹೆಂಗೆ ಕೊಟ್ಟರು. ಯಾಕೆಂದರೆ ಒಂದು ಪಾಪಕರ್ಮ ಮಾಡಿರ್ತೇವೆ, ಅದನ್ನು ಕಳ್ಕೊಳ್ಳಿಕ್ಕೆ ಅಂತ ನಾವೇನು ಮಾಡ್ತೇವೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೆಂಗಳೂರಲ್ಲಿ ಮಾಡಿರೋ ಪಾಪ ಕಳ್ಕೊಳ್ಳಿಕ್ಕೆ ನಾವೇನು ಮಾಡಿರ್ತೇವಂತೆ, ತಿರುಪತಿಗೋ ಪ್ರಯಾಗ್ರಾಜಕ್ಕೋ ಎಲ್ಲೋ ಹೋಗಿರ್ತೇವಂತೆ. ಅಲ್ಲೇ ತಪ್ಪು ಮಾಡಿಬಿಟ್ರೆ ವಜ್ರಲೇಪೋ ಭವಿಷ್ಯತ್. ಅದನ್ನೇ ಅಂದದ್ದು ಪರೀಕ್ಷಿತ್ ಮಹಾರಾಜ. ಅದೇ ಪ್ರಶ್ನೆ ಮಾಡಿದ್ರು, ಯಾವುದೋ ಒಂದು ಅಪರಾಧ ಮಾಡಿರ್ತೇನೆ, ಅದಕ್ಕೆ ಪ್ರಾಶ್ಚಿತ್ಯವಾಗಿ ಇನ್ನೊಂದು ಕರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತೇನೆ ಅಂತಂದರೆ ಹೇಗೆ? ಸಂವತ್ಸರ ಕೃತಂ ಪಾಪಂ, 1 ವರ್ಷ ಮಾಡಿರ್ತಕ್ಕಂತಹ ಪಾಪ ಎಲ್ಲ ಕಳ್ಕೋಬೇಕಾದ್ರೆ ಒಂದು ಪವಮಾನ ಹೋಮವನ್ನು ಮಾಡಬೇಕಂತೆ. ಪ್ರತಿಯೊಬ್ಬನಾದವನು ವರ್ಷಕ್ಕೆ 1 ಪವಮಾನ ಹೋಮ ಮಾಡಬೇಕಂತೆ. ನೋಡಿ, ಆ ಪವಮಾನ ಹೋಮ ಮಾಡಬೇಕಾದರೂ ಕೂಡ 2 ಸಮಿತ್ತನ್ನು ಕೊಡ್ತಾರೆ ಆಚಾರ್ಯರು ಅಲ್ವಾ. ವಾಗ್ಯತೋ ಭವೇತ್, ಮಾತಾಡೋಲ್ಲ ಅಂತ ಅಗ್ನಿದೇವರು ಮುಂದೆ ಪ್ರತಿಜ್ಞೆ ಮಾಡು ಅಂತಾರೆ. ನಾವು ಇನ್ನೂ ಪ್ರತಿಜ್ಞೆ ಮುಗಿದೇ ಇಲ್ಲ, ಅಷ್ಟೊತ್ತಿಗೆ ಪ್ರಾರಂಭ ಮಾಡಿಬಿಟ್ಟು ಅಂದರೆ ಏನಾಯಿತು, ಇಡೀ ವರ್ಷ ಮಾಡಿದ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ ಪವಮಾನ ಹೋಮ ಮಾಡ್ತಿದ್ರೆ ಪವಮಾನ ಹೋಮದಲ್ಲೂ ಏನಾಗೋಯ್ತು, ಇನ್ನು ಮಠದಲ್ಲಿ ಬೇರೆ ಊಟಕ್ಕೆ ಬರ್ಸ್ಬಿಟ್ಟಿರ್ತೀವಿ.
ಅಲ್ಲಿ 12 ಗಂಟೆಗೆ ಬರ್ರಿ ಅಂತ ಅವ್ರು ಹೇಳಿರ್ತಾರೆ, ಇಲ್ಲಿ ಆಚಾರ ಬಿಡ್ತಾ ಇರಲ್ಲ. ಕಾಯೇನ ವಾಚ ಅಂದರೆ ಇವನು ವಾಚ್ ನೋಡ್ತಾ ಕೂತಿದ್ದ. ಹಿಂಗೆಲ್ಲ ಹೋಗ್ತದಂತೆ. ಹಾಗಾದರೆ ಇಡೀ ವರ್ಷ ಮಾಡಿರೋ ಪಾಪನ ನಾನು ಪವಮಾನ ಹೋಮದಲ್ಲಿ ಕಳ್ಕೊತೀನಿ ಅಂತ ಹೋದರೆ ಅದರಲ್ಲೂ ಪುನಃ ಪಾಪವನ್ನು ಮಾಡ್ತಾ ಇದ್ದರೆ ಆನೆ ಸ್ನಾನ ಮಾಡಿದಂತೆ ಆಯಿತು ಅಂತನ್ಬಿಟ್ಟು. ಗಂಟೆ ಆನೆ ಸ್ನಾನ ಮಾಡುತ್ತಂತೆ. ಹೊರಗಡೆ ಬಂದು ಏನು ಮಾಡ್ತು, ಮಣ್ಣನ್ನು ಹುಯ್ಕೊಂತು ತಲೆ ಮೇಲೆ. ಹಾಗೇನಾಯಿತು, ವಜ್ರಲೇಪೋ ಭವಿಷ್ಯತಿ. ಯಾಕೆ ಒದ್ದೆ ಮೈಗೆ ಮಣ್ಣು ಅಂಟ್ಕೊಂಬಿಟ್ರೆ ಏನಾಯ್ತದು, ಚೆನ್ನಾಗಿ ಹಿಡಿದು ಬಿಡುತ್ತಂತೆ. ಅದರಂತೆ ಅಂತ ಹಿಂಗೆ ಪ್ರಶ್ನೆ ಮಾಡಿದಾಗ ಆಗ ಶುಕಾಚಾರ್ಯಂದ್ರಂತೆ, ರಾಜನ್ ನಿನ್ನ ಮಾತು ಸತ್ಯಪ್ಪ, ಕೇವಲ ಒಂದು ಕರ್ಮವನ್ನು ಕಳ್ಕೊಳ್ಳಿಕ್ಕೋಸ್ಕರ ಮತ್ತೊಂದು ಕರ್ಮಾನುಷ್ಠಾನವನ್ನು ಮಾಡೋದ್ರಿಂದಾಗಿ ಅದು ಲೋಪ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಬ್ರಹ್ಮ ನೂಚುಹು ನಾಮಗೃಣಂತಿ ಐತಿ, ಪರಮಾತ್ಮನ ನಾಮಸ್ಮರಣೆಯಲ್ಲಿ ಅದು ಪರಿವಸನ ಆಗಿಲ್ಲ. ಮದರ್ಪಣಂ, ಕೃಷ್ಣ ಮಾತನ್ನು ಹೇಳ್ತಾನೆ, ನನಗೆ ಅರ್ಪಣೆ ಮಾಡಿಲ್ಲ ಅಂತಂದರೆ ಮಾಡಿರ್ತಕ್ಕಂಥ ಕೋಟಿ ಕಾರ್ಯವೂ ಕೂಡ ವ್ಯರ್ಥ ಪ್ರಯತ್ನ ಆಗ್ತದೋ. ಆದ್ದರಿಂದ ಪ್ರತಿಯೊಂದು ಪರಿ ಕೆಲಸವೂ ನಿನ್ನ ಮಹಾಪೂಜೆ ನಿವೃತ್ತ ಏನೆಗೆ ಕೊಡೋ ಪಾಂಡುರಂಗ. ಅದರಿಂದ ಎಲ್ಲ ಕಾರ್ಯಗಳನ್ನು ಕೂಡ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮನೋವಾಕಾಯದೊಳನುಭವಿಸುವ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತವನರುಹದಳ ಲೋಚನಗರ್ಪಿಸಿ ದಾಸನನೆಂಬುದೇ ಫಲವಿದು ಬಾಳ್ದುದಕ್ಕೆ. ಮನೋವಾಕ್ಕಾಯ ಈ 3 ವಿಧದಲ್ಲಿ ಆಗ್ತಕ್ಕಂತಹ ಒಂದು ಕ್ರಿಯಾದಿಗಳೇನಿದೆ ಅದೆಲ್ಲವನ್ನು ಕೂಡ ಅನಿಲಾಂತರ್ಗತ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬೇಕು. ಹಂಗೆ ಅರ್ಪಣೆ ಮಾಡಿಲ್ಲ ಅಂತಂದರೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯವೂ ಕೂಡ ಅದು ಸರ್ವಥಾ ನಮಗೆ ಪೂರ್ಣ ಪ್ರಮಾಣದ ಫಲವನ್ನು ಕೊಡುವಲ್ಲ. ಆದ್ದರಿಂದ ಯಾವುದೇ ಕಾರ್ಯ ಮಾಡಿದರೂ ಕೂಡ ಬ್ರಹ್ಮ ನೋಚುಹು ನಾಮಗೃಣಿಂತಿಯೇತಿ, ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡುವ ಹಂತಕ್ಕೆ ತಲುಪಬೇಕಪ್ಪ. ಆ ಹರಿನಾಮ ಸ್ಮರಣೆ ಮಹಿಮೆ ಏನು ಗೊತ್ತೇನು ಅಂತ ಅದಕ್ಕಾಗಿ ಹೊರಟದ್ಯಾವುದು ಅಜಾಮಿಳನ ಉಪಾಖ್ಯಾನ. ಒಂದೊಂದು ಕಥೆಗೆ ಒಂದೊಂದು ದೊಡ್ಡ ಪ್ರಶ್ನಾವಳಿ, ಆ ಪ್ರಶ್ನೆಗೆ ಮತ್ತೊಂದು ಉತ್ತರ, ಹೀಗೆ ಹೊರಟಿರ್ತಕ್ಕಂಥದ್ದು. ಹೀಗೆ ಅಜಾಮಿಳ ತನ್ನ ಎಲ್ಲ ವೃತ್ತಾಂತವನ್ನು ತಿಳಿಸೋಣ. 90 ವರ್ಷದ ಮುದುಕ ತಾನು ಆ ಕಾಲಕ್ಕೆ ನಾವೇನು ಗರುಡ ಪುರಾಣದಲ್ಲಿ ಹೇಳಿದ್ವಿ ಅದೆಲ್ಲ ಅವ್ನ ಕಣ್ಮುಂದೆ ಬಂದುಬಿಡ್ತಂತೆ. ಯಮದೂತರು ನಿಂತಿದ್ದಾರೆ, ತ್ರಸ್ತ ಹೃದಯ ಹೆದರು ನಡಕ್ತಾ ಇದ್ದಾನೆ. ನಾರಾಯಣ ಅಂತ ಕರೆದ್ನಂತೆ ನೋಡು. ಅವನ ಪುಣ್ಯ ಚೆನ್ನಾಗಿತ್ತು. ಮಗನ ಹೆಸರು ನಾರಾಯಣ ಇಟ್ಟಿದ್ದು ಒಂದು ಮಾತ್ರ ಅಲ್ಲ, ನಾಣಿ ಆಗಿರಲಿಲ್ಲ ಅವನು. ಹೌದು, ಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ, ಕಿಟ್ಟಿ ದೇವರಿಂದ ನೀನು ಕೆಟ್ಟಿ ಅಂತ. ಹೌದು, ಹಂಗಲ್ಲ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ ವ್ಯಾಸರಾಜರು ಏನು ಹೇಳಿದ್ದಾರೆ. ಹಾಗೆ ಆ ಕ್ರಮದಲ್ಲಿ ಪರಮಾತ್ಮನ ನಾಮವನ್ನು ತಾನು ಒಂದಾವರ್ತಿ ಉದ್ಗಾರ ಮಾಡಿದ. ಆ 2ನೇ ಬಾರಿ ಹೇಳೋ ಕಾಲಕ್ಕೆ ಸಾಕ್ಷಾತ್ ಪರಮಾತ್ಮನ ಚಿಂತನೆ ಬಂದಂತೆ. ವಿಷ್ಣು ದೂತರು ಬರೋಣ, ಇದೆಲ್ಲ ನಾವು 6ನೇ ಸ್ಕಂದ ಭಾಗವತದಲ್ಲಿ ಕೇಳ್ತಕ್ಕಂಥದ್ದು. ಆ 6ನೇ ಸ್ಕಂದ ಭಾಗವತವನ್ನೇ ಪರಮಾತ್ಮ ತಾನೇನು ಮಾಡ್ದ, ತನ್ನ ಹೃದಯ ಭಾಗ ಅಂತನ್ನಂತೆ. ಯಾಕೆ ಅಂತಂದರೆ ಯಾರು ನನ್ನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರು ನನ್ನ ಹೃದಯದಲ್ಲಿ ಧಾರಣೆ ಮಾಡ್ಕೊತೇನೆ ಅಂತ ಪರಮಾತ್ಮ ತಾನು ತಿಳಿಸ್ತಾ ಕೃಷ್ಣನ ಹೃದಯ ಭಾಗ 6ನೇ ಸ್ಕಂದ ಭಾಗವತ ಅಂತ ತಿಳಿಸಿದರೆ, ಇನ್ನು 7ನೇ ಸ್ಕಂದ ಮತ್ತು 8ನೇ ಸ್ಕಂದ ಕೃಷ್ಣನ ಬಲಭುಜ ಎಡಭುಜ. ನೋಡಿ, ಬಲಭುಜ ಸಪ್ತಮ ಸ್ಕಂದ ಭಾಗವತ ಅಂತ, ಕೃಷ್ಣನ ಬಲಭುಜ ಸಪ್ತಮ ಸ್ಕಂದ ಭಾಗವತ ಅಂತ ಚಿಂತನೆ ಮಾಡಬೇಕಂತೆ. ಅದರಲ್ಲೂ ಕೂಡ ಒಂದು ಮಾರ್ಮಿಕವಾದ ಅಂಶವನ್ನು ತಿಳಿಸ್ತಾರೆ. ನಮ್ಮಲ್ಲಿ ಅದ್ಯಾಪಿ ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಶ್ಚಯೇ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿರ್ ನ ಚಾನ್ಯತ್. ಶುಕಾಚಾರ್ಯ ಪ್ರಥಮ ಸ್ಕಂದ ಭಾಗವತದಲ್ಲಿ ಈ ಮಾತನ್ನು ಹೇಳ್ತಾರೆ. ರಾಜನ್, ಮೋಕ್ಷ ಎಲ್ಲಿ ತನಕ ಸಿಗೋಲ್ಲ ಅಂತಂದರೆ ಪರಮಾತ್ಮನ ಅವತಾರ ಆವೇಶ ಅಂಶ ಗುಣ ಕ್ರಿಯಾದಿಗಳನ್ನು ತಥಾ ಸಮ್ಯಕ್ ಜ್ಞಾತ್ವ ಅದನ್ನು ತಿಳಿಯೋ ತನಕ ಮೋಕ್ಷ ಇಲ್ಲವೋ ಅಂತಂದರು. ಹಾಗಾದರೆ ಪರಮಾತ್ಮನ ರೂಪಾದಿಗಳಲ್ಲಿ ಏನು ತಿಳಿಬೇಕು ನಾವು? ಯಾವುದು ಬಲ ಕಾರ್ಯಕ್ಕಾಗಿ ಹೊರಟಿರ್ತಕ್ಕಂಥದ್ದು, ಯಾವುದು ಅಸುರ ಮೋಹನಾರ್ಥವಾಗಿ ಹೊರಟಿರ್ತಕ್ಕಂತಹ ಪರಮಾತ್ಮನ ರೂಪಗಳು. ಮೋಹಿನಿ ರೂಪ ಅಸುರ ಮೋಹನಾರ್ಥವಾಗಿ ಪರಮಾತ್ಮ ಅದಂತ ಧಾರಣೆ ಮಾಡಿಬಿಟ್ಟ. ಬಲ ಕಾರ್ಯಕ್ಕಾಗಿ ಹೊರಟಿರ್ತಕ್ಕಂತಹ ಪರಮಾತ್ಮನ ರೂಪಗಳು ಯಾವುದು ಅಂತಂದರೆ ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದೇ ನರಸಿಂಹಾವತಾರ. ಆ ನರಸಿಂಹಾವತಾರಕ್ಕೂ ಕೃಷ್ಣನ ಬಲಭುಜಕ್ಕೂ ಅಂದರೆ ಏನು ಸಂಬಂಧ? ನಮ್ಮಲ್ಲಿ ಬಲ ಇದೆ ಅಂತ ನಾವೆಲ್ಲಿ ತೋರಿಸೋದು? ಇಲ್ಲೇ ತೋರಿಸೋದಂತೆ ನಾವು. ಹೌದಾ, ನನಗೆ ಶಕ್ತಿ ಇದೆ ಗೊತ್ತಾ ಅಂತ ಇಲ್ಲಿ ಮುಟ್ಕೊತೇವಂತೆ ನಾವು. ಆದರೆ ಕ್ಷತ್ರಿಯರಿಗೆ ಬಾಹುಬಲ, ಅದನ್ನು ಪರಮಾತ್ಮನ ಭುಜದಿಂದಲೇ ತಾವು ಅದ್ಯಾಕೆ ಹುಟ್ಟಿದ್ದು. ಹೇಗೋ ಅದರಂತೆ ಆ ಬಲ ಕಾರ್ಯತ್ವೇನ ನಾವಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತಂದರೆ ಅದು ಕೃಷ್ಣನ ಬಲಭುಜ ಸಪ್ತಮ ಸ್ಕಂದ ಭಾಗವತ, ಅದು ನರಸಿಂಹಾವತಾರ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲೊಂದು ವಿಶಿಷ್ಟವಾದ ತತ್ವವನ್ನು ಪರಮಾತ್ಮನ ಒಂದು ಅಂಶವನ್ನು ನಮ್ಮ ಪರೀಕ್ಷಿತ್ ಮಹಾರಾಜರು ತಾವು ಪ್ರಶ್ನೆ ಮಾಡೋಣ. ಸ್ವಾಮಿ, ಪರಮಾತ್ಮನಲ್ಲಿ ವೈಷಮ್ಯಾದಿ ದೋಷ ಕಾಣ್ತಾ ಇದೆಯಲ್ಲ ಅಂತಂದ್ರಂತೆ. ಯಾರು? ಪರೀಕ್ಷಿತ್ ಮಹಾರಾಜರು. ಯಾಕೆ ಅಂದರೆ ಇಡೀ ಜಗತ್ತು ಪರಮಾತ್ಮನ ಅಧೀನ ಹೋದೋ ಅಲ್ವೋ, ಎಲ್ಲರನ್ನೂ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೋ ಇಲ್ವೋ? ಹೌದು ಅಂತಂದರು. ಸಾ ಸೃಜ್ಯ ಸೃಷ್ಟವು
ಯಾವುದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ. ಭೂತೇಹಿ ಜಾಶ್ರಿತ ಜನೇಹಿ ಸ ಸೃಜ್ಯ ಸೃಷ್ಟವು. ಅದರಂತೆ ಎಲ್ಲರನ್ನೂ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಎಲ್ಲ ಜೀವರಾಶಿಗಳು ಪರಮಾತ್ಮನಿಗೇನಾದರೂ ಮಕ್ಕಳಾದರು. ಹೀಗಿರಬೇಕಾದ್ರೆ ದೇವತಾ ಪಕ್ಷಪಾತಿ ಯಾಕಾದ ನಿಮ್ಮ ದೇವರು? ದೈತ್ಯರ ಪರವಾಗಿ ಯಾಕೆ ನಿಲ್ಲೋಲ್ಲ? ಇದೊಂದು ಪ್ರಶ್ನೆ ಇಟ್ಟು ದೈತ್ಯರು ಪರಮಾತ್ಮನ ನೋಡಿ ಮೂಲ ತಗೊಂಡ್ರೆ ಹಾಗೆ ಬರುತ್ತೆ ನಮಗೆ. ಪುಲಸ್ತ್ಯರ ತಂದೆ ಬ್ರಹ್ಮದೇವರು, ಬ್ರಹ್ಮದೇವರ ತಂದೆ ಯಾರು? ಪರಮಾತ್ಮ. ಪುಲಸ್ತ್ಯರ ವಂಶದಲ್ಲಿ ಬಂದವನು ಯಾರು? ರಾವಣ. ಅದರಂತೆ ನೀವು ಹಿರಣ್ಯಕಶಿಪು ಅಂತ ತಗೊಳ್ರಿ, ಯಾರು ತಗೊಂಡ್ರು ಕೂಡ ಮೂಲ ಯಾರು ಬರ್ತಾ ಇದ್ದಾನೆ? ಹರಿವಂಶವೇ ಎಲ್ಲ. ಹಿಂಗಿರಬೇಕಾದರೆ ನಿಮ್ಮ ದೇವರು ಕೇವಲ ದೇವತೆಗಳ ಪಕ್ಷವನ್ನು ಮಾತ್ರ ಹಿಡಿದಿದ್ದಾನೆ, ದೈತ್ಯರ ಪಕ್ಷವನ್ನು ಹಿಡಿದಿಲ್ವಲ್ಲ ಅಂತ ಹಿಂಗಂದರೆ ಅದಕ್ಕಾಗಿ ಹೊರಟಿರ್ತಕ್ಕಂತಹ ಒಂದು ಭಾಗವೇ ಸಪ್ತಮ ಸ್ಕಂದ ಭಾಗವತ. ಅದರಲ್ಲಿ ಪರಮಾತ್ಮ ತಾನು ಯಾರಿಗೂ ಅನುಗ್ರಹ ಮಾಡ್ದ ಅಂತಂದರೆ ಅಲ್ಲಿ ಆ ದೈತ್ಯ ಬಾಲಕನಾಗಿರ್ತಕ್ಕಂತಹ ಪ್ರಹ್ಲಾದರಾಜರಿಗೆ ಪರಮಾತ್ಮ ತಾನು ಅನುಗ್ರಹ ಮಾಡಿದ್ದಾನಂತೆ. ಎಷ್ಟು ಪರಮಾತ್ಮನ ಅನುಗ್ರಹ ಪ್ರಹ್ಲಾದರಾಜರ ಮೇಲೆ ಅಂತಂದರೆ, ನಾವು ನರಸಿಂಹದೇವರ ಮುಂದೆ ನಿಂತ್ಕೊಂಡು ಲಕ್ಷ್ಮೀ ನರಸಿಂಹ ಅಂತಂದರೆ ಸ್ವಲ್ಪ ವಿಳಂಬ ಮಾಡ್ತಾನಂತೆ ನಮ್ಮ ಕಡೆ ನೋಡುವುದು. ಪ್ರಹ್ಲಾದ ವರದ ಅಂತಂದರೆ ನನ್ನ ಭಕ್ತನ ಹೆಸರನ್ನು ಯಾರು ಹೇಳಿದ್ದು ಅಂತ ನಮ್ಮ ಕಡೆ ನೋಡ್ತಾನಂತೆ. ನೋಡ್ರಿ, ಅಷ್ಟೂ ಪರಮಾತ್ಮನಿಗೆ ಪ್ರೀತಿ ಯಾರ ಮೇಲೆ? ಅದು ಪ್ರಹ್ಲಾದರಾಜರ ಮೇಲೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೆ ಶ್ವಕಿಲೇಶು ಚಾತ್ಮನಃ ಅದೃಶ್ಯದ ಅತ್ಯದ್ಭುತ ರೂಪಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅನ್ನೋ ಆ ಭಗವದ್ ರೂಪವನ್ನು ತಾನು ಪ್ರಕಟ ಮಾಡ್ತಾ ಮುಂದೆ ಆ ಪ್ರಹ್ಲಾದರಾಜರೇ ಅಷ್ಟಮಸ್ಕಂದ ಭಾಗವತಿಗೆ ಒಂದು ಪೀಠಿಕೆ ಹಾಕ್ಕೊಟ್ರಂತೆ. ಹಾಕ್ಕೊಟ್ಟಾಗ ಏನು ನರಸಿಂಹದೇವರ ಪ್ರಾದುರ್ಭಾವ ಆಗಿರಬೇಕು. ಆದಂತಹ ಕಾಲಕ್ಕೆ ಎಲ್ಲರೂ ಕೂಡ ಹೆದರ್ತಾ ಇದ್ದಾರಂತೆ. ರುದ್ರದೇವರು ಹೋಗಿ ಸ್ತೋತ್ರ ಮಾಡಿದ್ರಂತೆ. ಸ್ವಾಮಿ, ಈ ಕಾಲಕ್ಕೆ ಇಷ್ಟೆಲ್ಲ ಕೋಪವನ್ನು ಪ್ರಕಟ ಮಾಡಿದ್ರೆ ಪ್ರಳಯ ಕಾಲಕ್ಕೆ ಏನು ಮಾಡ್ತೀಯೋ ಅಂದ್ರಂತೆ. ಪ್ರಳಯರ ವಿಕರಾಳಾಕಾರರು ಚಕ್ರವಾಲಂ ವಿರುಳೆದುರು ರೋಚಿತಾ ಶಾಂತರಾಲ. ಸ್ವಾಮಿ ಶಾಂತನಾಗು ಅಂದ್ರಂತೆ. ಅಂದ್ಬಿಟ್ರು ನರಸಿಂಹದೇವರು ಆ ಕಾಲಕ್ಕೆ. ಯಕ್ಷರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು ಯಾರ್ಯಾರಿದ್ದಾರೆ ಎಲ್ಲರೂ ಬರುವುದು, ಎಲ್ಲರೂ ಸ್ತೋತ್ರ ಮಾಡೋದು. ಏನಾದರೂ ಕೂಡ ನಮ್ಮ ದೇವ್ರು ತಣ್ಣಗಾಗಲೇ ಇಲ್ವಂತೆ. ಕೊನೆಗೆ ಬ್ರಹ್ಮದೇವರಂದ್ರಂತೆ ಯಜಮಾನರು ಜೋರಾಗಿದ್ದರೆ ಅವ್ರ ಮನೆಯವ್ರನ್ನ ಕರೆಸಿದ್ರೆ ತಣ್ಣಗಾಗ್ಬಿಡ್ತಾರಂತೆ. ಲಕ್ಷ್ಮೀದೇವನ ಕರೆದ್ರಂತೆ, ಅಮ್ಮ ನೋಡಿ ನಿಮ್ಮ ಯಜಮಾನರು ಅಂತ ಹಿಂಗೆ ಇಷ್ಟೆಲ್ಲ ಕೋಪ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಲಗ್ನ ಆಗ್ತಿದ್ನೋ ಇಲ್ವೋ ಅಂದ್ಬಿಟ್ರಂತೆ ಲಕ್ಷ್ಮೀದೇವಿ. ಹಾಗಾದ್ರೆ ಲಕ್ಷ್ಮೀದೇವಿ ನೋಡಿಲ್ವೇನು? ಅವಶ್ಯ ನೋಡಿದ್ದಾಳೆ. ಅದು ಬ್ರಹ್ಮದೇವರು ನಿರ್ಣಯ ಮಾಡಿದ್ರೆ ಆ ಕಾಲಕ್ಕೆ, ಅಮ್ಮ ನೀನು ನೋಡಿಲ್ಲ ಅಂತ ಏನಿಲ್ವೇ, ಅನಂತ ಪ್ರಳಯವನ್ನು ನೀನು ನೋಡಿದ್ಯಾ, ಆದರೂ ಕೂಡ ಈ ಮಾತು ಹೇಳ್ತಿದ್ಯಾ ಅಂದರೆ ಆ ಪ್ರಹ್ಲಾದರಾಜರಿಗೆ ಮಹತ್ವ ಕೊಡಬೇಕು ಅಂತ ಇಷ್ಟು ಕಾರ್ಯ ಮಾಡಿದ್ಯಾ ಅಂತ ಆ ಕಾಲಕ್ಕೆ ಪ್ರಹ್ಲಾದರಾಜರು ಮುಂದೆ ಮಾಡೋಣ. ಪ್ರಹ್ಲಾದರಾಜರು ಹೋಗಿ ಪರಮಾತ್ಮನ ಸ್ತೋತ್ರ ಮಾಡೋಣ. ಸ್ತೋತ್ರ ಮಾಡಿದಾಗ ಆಗ ನಮ್ಮ ಆ ಪ್ರಹ್ಲಾದರಾಜರು ತತ್ಕಾಲಕ್ಕೆ ವಿಶೇಷವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಾದ್ರೆ ಏನು ಕ್ರಮ ಹಾಕಿದ್ರು ನೋಡಿ. ಲಕ್ಷ್ಮೀ ಮೊದಲಾದಂತಹ ಎಲ್ಲ ಸೋತ್ತಮರು ಸ್ತೋತ್ರ ಮಾಡಿದ್ರು, ದೇವರೇನು ಪ್ರಸನ್ನನಾಗಲಿಲ್ಲ. ನಾನು ಮಾಡ್ತೇನೆ ನೋಡಿ ಅಂತ ಹಂಗೆ ಮಾಡಲಿಲ್ವಂತೆ. ಸ್ವಾಮಿ 4 ಕಾಲಿನ ಪ್ರಾಣಿ ಸ್ತೋತ್ರ ಮಾಡಿದ್ರು ಅನುಗ್ರಹ ಮಾಡ್ತೀಯಂತೆ, ನಾನು 2 ಕಾಲಿನ ಪ್ರಾಣಿ ಎಂದ್ರಂತೆ ಆ ಕಾಲಕ್ಕೆ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಇದನ್ನ ಪ್ರಹ್ಲಾದರಾಜ ನರಸಿಂಹದೇವರ ಮುಂದೆ ಹೇಳ್ತಾರಂತೆ. ಅಲ್ವೋ ಸ್ವಾಮಿ, ಆ ಯೂಥಪ ಅಂದ್ರೆ ಯಾರು? ಆನೆ. ಆ ಆನೆ ಏನು ನೋಡಿ ಅವನಿಗೆ ಅನುಗ್ರಹ ಮಾಡಿದ್ಯೋ? ಏನು ಒಳ್ಳೆ ವಂಶನ? ಏನು ಹಣ ಇತ್ತ, ಸಂಪತ್ತಿತ್ತ, ರೂಪ ಇತ್ತ, ಲಾವಣ್ಯ ಇತ್ತ, ಏನಿತ್ತು ಆ ಗಜೇಂದ್ರನಲ್ಲಿ? ಆದರೂ ಕೂಡ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ನೀನು ಸ್ತೋತ್ರ ಮಾಡಿದ್ರೆ ಆ ಕಾಲಕ್ಕೆ ಬಂದೇ ಬಿಟ್ಟಿಲ್ಲೋ ನೀನು. ಆದ್ದರಿಂದ 4 ಕಾಲಿನ ಪ್ರಾಣಿ ಸ್ತೋತ್ರ ಮಾಡಿದ್ರೂ ಅನುಗ್ರಹ ಮಾಡ್ತೀಯಂತೆ, ನಾನು 2 ಕಾಲಿನ ಪ್ರಾಣಿ ಸ್ವಾಮಿ, ಸ್ವಲ್ಪ ಅನುಗ್ರಹ ಮಾಡು ಅಂದ್ರಂತೆ ನೋಡ್ರಿ. ಹಾಗೆ ಆ ಸಪ್ತಮಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರು ಯಾವ ಆ ಗಜೇಂದ್ರ ಮೋಕ್ಷದ ವೃತ್ತಾಂತವನ್ನು ತಗೊಂಡಿದ್ದಾರೋ ಪರಮಾತ್ಮ ಏನು ಮಾಡ್ದ, ಅಷ್ಟಮಸ್ಕಂದ ಭಾಗವತದಲ್ಲಿ ಅದೇ ಗಜೇಂದ್ರ ಮೋಕ್ಷದ್ದೇ ಪ್ರಕರಣವನ್ನು ತಗೊಂಡಿದ್ದಾನೆ. ಅದು ಕೃಷ್ಣನ ವಾಮಭುಜ ಎಡಭುಜ ಅಂತ. ಅದು ಕೂಡ ಬಲಕಾರ್ಯನೇ ನೋಡಿ. ಯಾಕೆ ಗಜೇಂದ್ರ ಅಂದ್ರೆ ಏನು? ಆನೆ ಅಂದ್ರೇನು? ಬಲಿಷ್ಠ ಪ್ರಾಣಿ. ಬಲಿಷ್ಠಕ್ಕೆ ಯಾವುದು ಸಂಕೇತ? ಭುಜ. ಆದ್ದರಿಂದ ಹೀಗೆ ಸಪ್ತಮಸ್ಕಂದ ಅಷ್ಟಮಸ್ಕಂದ ಅದು ಪರಮಾತ್ಮನ ವಾಮ ಮತ್ತು ದಕ್ಷಿಣದ ಸ್ಕಂದಗಳು ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ, ಇನ್ನು ನವಮಸ್ಕಂದ ಭಾಗವತದಲ್ಲಿ ಅನೇಕ ರಾಜರು, ರಾಜರ್ಷಿಗಳು ಇವರ ಕಥಾ ಪ್ರಸಂಗವನ್ನೇ ವಿಸ್ತಾರ ಮಾಡ್ತಾ ಅದರಲ್ಲಿ ರಘುವಂಶ, ಆ ರಘುವಂಶದಲ್ಲೂ ಕೂಡ ರಘುವಂಶ ತಿಲಕನಾದ ರಾಜರಾಜೇಶ್ವರನಾದ ರಾಮದೇವರ ವರ್ಣನೆ. ರಾಮಚಂದ್ರ ಅಂದರೆ ಮೃದು ಭಾಷೆಯಂತೆ, ಭಾರೀ ಚಂದ ಅಂತೆ ರಾಮದೇವರ ಮಾತು. ಅದರಿಂದ ನಮ್ಮಲ್ಲಿ ಶಬ್ದ ಹೊರಡಬೇಕಾದ್ರೆ ಎಲ್ಲಿಂದ ಹೊರಡಬೇಕು?
ಕಂಠದಿಂದ ಹೊರಡಬೇಕಂತೆ. ಯಾರು ಒಳ್ಳೆ ದೇವರನಾಮ ಹೇಳ್ತಿದ್ರು, ಏನು ಕಂಠ ಸಿರಿರಿ ಅವ್ರದ್ದು ಅಂತೇವೆ, ಹೌದಾ? ಕಂಠವನ್ನು ನಾವು ಶ್ಲಾಘನೆ ಮಾಡ್ತೇವೆ. ಅದರಿಂದ ನಮ್ಮಿಂದ ಶಬ್ದಗಳು ಹೊರಡೋದು ಎಲ್ಲಿಂದ? ಕಂಠಭಾಗದಿಂದ. ಹಾಗಾದರೆ ಆ ಕಂಠದಲ್ಲಿ ಯಾರ ಚಿಂತನೆ ಮಾಡಬೇಕಂತೆ? ರಾಮದೇವರ ಚಿಂತನೆ ಮಾಡಬೇಕಂತೆ. ಅದರಿಂದ ನವಮಸ್ಕಂದ ಭಾಗವತ ಅದು ಕೃಷ್ಣನ ಕಂಠಭಾಗ ಅಂತ ಚಿಂತನೆ ಮಾಡಿ, ಇನ್ನು ದಶಮಸ್ಕಂದ ಭಾಗವತ ಅದು ಭಾರೀ ಚಂದವಾದ ರೂಪ ಅಂತೇಳಿ. ಹೌದು, ಎಲ್ಲರನ್ನೂ ಕರ್ಷಣೆ ಮಾಡಿಬಿಡೋಣಂತೆ ಕೃಷ್ಣ. ಆದ್ದರಿಂದ ದಶಮಸ್ಕಂದ ಅದು ಕೃಷ್ಣನ ಮುಖಾರವಿಂದ ಅಂತ ಇಷ್ಟು ಕ್ರಮವನ್ನು ಹೇಳುತ್ತಾ, ಇನ್ನು 11ನೇ ಸ್ಕಂದ ಭಾಗವತಕ್ಕೆ ಬಂದರೆ ಸ್ವಲ್ಪ ತಲೆ ಖರ್ಚು ಮಾಡಬೇಕಂತೆ. ಭಾರೀ ಲೆಕ್ಕಾಚಾರ ಕೊಡ್ತಕ್ಕಂತಹ ವಿಷಯ. ಅದಕ್ಕೆ ನಮ್ಮಲ್ಲಿ ಕೃಷ್ಣನ ಲಲಾಟವನ್ನು ಏನಂದ್ರಂತೆ 11ನೇ ಸ್ಕಂದ ಅಂದ್ರಂತೆ. ಯಾಕೆ ಲಲಾಟವನ್ನೇ 11 ಸ್ಕಂದ ಅಂದ್ರೆ ಸ್ವಲ್ಪ ತಲೆ ಖರ್ಚು ಮಾಡಬೇಕು ಅಂತ ಹೇಳಿದ್ವಲ್ಲ. ನಮ್ಮಲ್ಲಿ ಇವರು ಭಾರಿ ಬುದ್ಧಿವಂತರು ಅಂತ ಅಂತೇವೆ. ಆಗ ತೋರಿಸ್ಬೇಕಾದ್ರೆ ಎಲ್ಲಿ ತೋರಿಸ್ತೀವಿ? ಲಲಾಟವನ್ನು ತೋರಿಸ್ತೀವಂತೆ. ಅದಕ್ಕೋಸ್ಕರ ಈ 11ನೇ ಸ್ಕಂದ ಭಾಗವತ ಅದು ಕೃಷ್ಣನ ಲಲಾಟ. ಇಷ್ಟು ಚಿಂತನೆ ಮಾಡ್ರಿ. ಇನ್ನು ಉಳಿದೋದು ಒಂದೇ ಒಂದು, ಅದು 12 ಸ್ಕಂದ ಭಾಗವತ. ಅದಲ್ಲೇನು ಹೇಳಿದ್ದಾರೆ? ಪೂರಾ ಮಡಿ ವಿಷಯ ಹೇಳಿದ್ದಾರೆ. ಮಡಿ ಅಂದ್ರೇನು, ಧರ್ಮ ಅಂದ್ರೇನು, ಆಪದ್ಧರ್ಮ ಅಂದ್ರೇನು, ವರ್ಣಾಶ್ರಮಗಳ ಒಂದು ವೈಶಿಷ್ಟ್ಯ ಏನು, ಇದರ ಬಗ್ಗೆ ಎಲ್ಲ ಭಾರಿ ವಿಸ್ತಾರ ಮಾಡಿರ್ತಕ್ಕಂತಹ ಭಾಗವೇ ನಮಗೆ 12 ಸ್ಕಂದ ಭಾಗವತ. ಹಾಗಾದರೆ ಮಡಿ ವಿಷಯವನ್ನು ಅದರಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ನಮ್ಮ ದೇಹದಲ್ಲಿ ಅತಿ ಮಡಿವಂತಿಕೆ ಭಾಗ ಯಾವುದಂತೆ? ಶಿಖಿ ಭಾಗ ಅಂತೆ. ಆದ್ದರಿಂದ ಕೃಷ್ಣನ ಶಿಖಿ ಏನಾಯ್ತದು? 12ನೇ ಸ್ಕಂದ ಭಾಗವತ. ನಖಶಿಖ ಅಂತ ಶ್ರೀಮದ್ ಭಾಗವತ ಅದು ಕೃಷ್ಣನ ಒಂದೊಂದು ಅವಯವ. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯ ವರುಧ್ಯತೆ ಪ್ರಕೃತಿಭಿ ಶುಶ್ರೂಷಭಿ ತಕ್ಷಣಾತ್. ಆ ಕ್ಷಣ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೀಗೆ ಆ ಭಾಗವತದ ನಿರೂಪಣೆಯನ್ನು ಮಾಡ್ತಾ ಇದ್ದರೆ ಶುಕಾಚಾರ್ಯ ಕೇಳಿದ್ರಂತೆ, ಸ್ವಾಮಿ ನವಮಸ್ಕಂದದಲ್ಲೇ ಯಾವುದು ದಶಮಸ್ಕಂದ ಬಂದು ಹೋಗಿತ್ತು, ಕೃಷ್ಣಾವತಾರವನ್ನು ಪ್ರಾರಂಭ ಮಾಡೇ ಬಿಟ್ರು, ಅಲ್ಲಿ ಉಪಸಂಹಾರ ಮಾಡುವ ಕ್ರಮವೂ ಆಗೋಯಿತು. ಹಾಗಂದ್ರಂತೆ ಸ್ವಾಮಿ, ಯಾರು ನಾನು ಗರ್ಭದಲ್ಲಿದ್ದಾಗ ನನ್ನನ್ನು ರಕ್ಷಣೆ ಮಾಡಿದ್ರು ಅಂತಹ ಕೃಷ್ಣನ ಕಥಾ ವಿಸ್ತಾರ ಮಾಡ್ರಿ ಅಂದ್ರಂತೆ. ಮೈ ಕೊಟ್ಬಿಟ್ಟು ಮಾತಾಡಿ ಅಂದ್ಬಿಟ್ರೆ ನಿಲ್ಲಿಸ್ತಾರ? ಅದಕ್ಕೇನು ಮಾಡಿದ್ರಂತೆ? ದಶಮಸ್ಕಂದ ಭಾಗವತವನ್ನು ಎಷ್ಟು ವಿಸ್ತಾರ ಆಯಿತು ಅಂತಂದರೆ 2 ಭಾಗ ಮಾಡಬೇಕಾಗಿ ಬಂತಂತೆ. ಪೂರ್ವಾರ್ಧ ಉತ್ತರಾರ್ಧ ಅಂತ ತಗೊಂಡಿದ್ದಾರಂತೆ. ಹೀಗ ಅಂತಹ ಕೃಷ್ಣ ರೂಪ ಯಾಕೆ ಪರಮಾತ್ಮ ಅವತಾರ ಮಾಡ್ದ, ಏನು ಅದರ ಹಿನ್ನೆಲೆ ಅಂತ ಹಿಂಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ್ ವಿಜಯದಲ್ಲಿ ತಾವು ತಿಳಿಸ್ತಾರೆ, ಮುಕುಂದ ವಿದ್ವೇಷಿಣಃ, ಪರಮಾತ್ಮನನ್ನು ದ್ವೇಷ ಮಾಡೋರು ಅದಕ್ಕೆ ಆಗ್ಬಿಟ್ಟಿದ್ರಪ್ಪ. ಅದಕ್ಕಾಗಿ ಭೂಭಾರ ಹರಣಾರ್ಥವಾಗಿ ಭೂದೇವಿ ಗೋರೂಪವನ್ನು ಧಾರಣೆ ಮಾಡ್ತಾ ಬ್ರಹ್ಮದೇವರ ಬಳಿಗೆ ತಾನು ಹೋಗಿದ್ದಾಳಂತೆ. ಹೋದಾಗ ಬ್ರಹ್ಮದೇವರಂದ್ರಂತೆ ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ, ನಾವೆಲ್ಲರೂ ಕೂಡ ಅಸ್ವತಂತ್ರರಮ್ಮ, ಸ್ವತಂತ್ರನಾದವನು ಪರಮಾತ್ಮ ಮಾತ್ರ ಇದ್ದಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಕ್ಷೀರಸಾಗರ ತಟಕ್ಕೆ ಹೋಗೋಣ, ಅಲ್ಲಿ ಹೋಗಿ ಎಲ್ಲರೂ ಕೂಡ ಪರಮಾತ್ಮ ಸ್ತೋತ್ರ ಮಾಡೋಣ ಅಂತ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತಾ ವರ್ಗ ಆ ಕ್ಷೀರಸಾಗರ ತಟಕ್ಕೆ ತಾವು ಹೋಗಬೇಕು. ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರಂತೆ. ಬ್ರಹ್ಮದೇವರು ಪುಂಸೂಕ್ತೇನ ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥಃ. ಬ್ರಹ್ಮದೇವರು ಎತ್ತತ್ಕಾಲಕ್ಕೆ ಪರಮಾತ್ಮನನ್ನು ತಾವು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಸಹಸ್ರ ಕಾರ್ಯಗಳು, ಸಹಸ್ರ ಶಬ್ದವತ್ತು ಅನಂತ ಇತ್ಯರ್ಥ, ಹೌದು ಇಲ್ವೋ? ಸಹಸ್ರ ಅಂದರೆ ಏನು? ಅನಂತ ಅಂತ ಅರ್ಥ. ಅಲ್ಲೇ ಹಾಗಾದರೆ ಅನಂತ ಶೀರ್ಷ ಪುರುಷ ಅಂತಲೇ ಯಾಕೆ ಹೇಳಲಿಲ್ಲ? ಇತ್ಯರ್ಥಃ ಶಬ್ದ ಯಾಕೆ ಬೇಕಲ್ಲಿ? ಅನಂತ ಅಂತಲೇ ಹಾಕ್ಬಿಟ್ರೆ ಶಬ್ದ ಅಲ್ಲಿ ಅಂತಂದರೆ ಉಪಮಾತು ಬುದ್ಧ್ಯಸ್ಥಃ ಅಂತಂದರು. ನಮಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ನಮ್ಮ ತಲೆಗೆ ಎಟ್ಕೋ ಎಕ್ಸಾಂಪಲ್ ಕೊಡಬೇಕಂತೆ. ನಮಗೆ ಗೊತ್ತಿಲ್ಲದಿರೋ ಎಕ್ಸಾಂಪಲ್ ಕೊಟ್ಟರೆ ಆ ಎಕ್ಸಾಂಪಲ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾಗತ್ತೆ, ಹೌದೋ ಇಲ್ಲೋ? ಅದರಿಂದ ಉಪಮಾತು ಬುದ್ಧ್ಯಸ್ಥಃ. ನಮ್ಮ ತಲೆಗೆ ಅನಂತ ಶೀರ್ಷ ಅಂದರೆ ತಲೆಗೆ ಹೊತ್ತಲು ಅಂತ ಬಿಟ್ಟೇ ಬಿಡ್ತೀವಿ. ಅರ್ಜುನ ನೋಡಲಿಕ್ಕಾಗಲಿಲ್ಲ ಕೃಷ್ಣನ ವಿಶ್ವರೂಪವನ್ನು, ಇನ್ನು ನಿಮ್ಮ ಪಾಡಿ ಏನು ಅಂತ ಏನು ಮಾಡ್ತು ಶಾಸ್ತ್ರ? ಸಹಸ್ರ ಶೀರ್ಷ ಪುರುಷ ಅಂತ ಶಬ್ದವನ್ನು ಹಾಕ್ತು. ಹೀಗೆ ಆ ಕ್ರಮದಲ್ಲಿ ಪರಮಾತ್ಮನ ಒಂದೊಂದು ಕಾರ್ಯವನ್ನು ಕೂಡ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯು ಅಜಾಯತ, ಹೀಗೆ ಪರಮಾತ್ಮನ ಒಂದೊಂದು ಅವಯವದಿಂದ ಒಬ್ಬೊಬ್ಬ ದೇವತೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮ ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥಃ. ಹೀಗೆ ಬ್ರಹ್ಮದೇವರು ತಾವು ಸ್ತೋತ್ರ ಮಾಡಿದ್ರಂತೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮಗೆ, ಭೂದೇವಿಗೆ ಬ್ರಹ್ಮದೇವರ ಕೈಯಿಂದ ಆಗೋಲ್ಲ ಅಂತ ಗೊತ್ತಿರಲಿಲ್ವ? ಅಸ್ವತಂತ್ರರು ಅನ್ನೋ ಜ್ಞಾನ ಇರಲಿಲ್ವ ಭೂದೇವಿಗೆ? ಬ್ರಹ್ಮವಾಯುಗಳು ಆದರೂ ಯಾಕೆ ಬ್ರಹ್ಮದೇವರ ಬಳಿಗೆ ಭೂದೇವಿ ತಾನು ಹೋಗಿ ಸ್ತೋತ್ರವನ್ನು ಮಾಡಿದ್ಲು ಅಂತಂದರೆ, ಅದಕ್ಕೆ ರಾಯರು ಪ್ರಾತಸಂಕಲ್ಪ ಗದ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಥಯೇವ ಭಗವದ್ ಅನುಗ್ರಹ ಪಾತ್ರ ಭೂತಾನಾಂ ಅಂತ ಒಂದು ಶಬ್ದವನ್ನು ಹಾಕ್ತಾರೆ. ಜೀವಕೋಟಿಯಲ್ಲಿ ಪರಮಾತ್ಮ ತಾನು ಅನುಗ್ರಹ ಅಂತ ಮಾಡಿದರೆ ಅದು ಯಾರ ದ್ವಾರ? ಬ್ರಹ್ಮವಾಯುಗಳ
ಬ್ರಹ್ಮವಾಯುಗಳ ದ್ವಾರವೇ ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ ಹೊರತಾಗಿ ನೇರವಾಗಿ ಭಾರತೀ ಸರಸ್ವತಿ ದೇವಿಯರಿಗೂ ಪರಮಾತ್ಮನ ಅನುಗ್ರಹ ಇಲ್ಲ. ಅವ್ರಿಗೂ ಕೂಡ ಬ್ರಹ್ಮವಾಯುಗಳ ದ್ವಾರವೇ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಮಧ್ವೇಜ್ಯದ 16ನೇ ಸರ್ಗದ ಕೊನೆಯ ಶ್ಲೋಕ, ಕೊನೆಯ ಶಬ್ದ ನಮಗೇನು ಹೇಳುತ್ತೆ? ಹರಿದಯಿತ ವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಹರಿದಯಿತ ವರಿಷ್ಠೆ, ಪರಮಾತ್ಮನ ಅನುಗ್ರಹದಲ್ಲಿ ವರಿಷ್ಠರು ಅಂದ್ರೆ ಯಾರು? ಅದು ಮುಖ್ಯ ಪ್ರಾಣದೇವರು. ಆದ್ದರಿಂದ ಭೂದೇವಿ ಏನು ಮಾಡಿದ್ಲು? ನಾನೇ ಹೋದರೆ ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ. ಆದರೆ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅನ್ನೋ ಕ್ರಮದಲ್ಲಿ ಸಜ್ಜನರ ಸಮೂಹದಿಂದ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಭೂದೇವಿ ತಾನು ಗೋರೂಪದಿಂದ ಹೋದ್ಲಂತೆ. ಯಾಕೆ ಗೋರೂಪದಿಂದ ಹೋದ್ಲು ಅಂತಂದರೆ ವಸ್ತ್ರ ಸಂಹಿತೆ ಸ್ವಲ್ಪ ಮುಖ್ಯ ಅಂತಂದ್ರಂತೆ. ಎಲ್ಲೆಲ್ಲಿ ಹಾಗಾಗಿ ಇರಬೇಕು, ಹಾಗಾಗಿದ್ರೆ ಚೆನ್ನ ಅಂತ. ಈಗ ದೇವಸ್ಥಾನಕ್ಕೂ ಚಡ್ಡಿ ಹಾಕ್ಕೊಂಡು ಹೋಗೋರೇ ಆಗ್ಬಿಟ್ಟಿದ್ದಾರೆ. ಹಾಗೆಲ್ಲ ಅಲ್ಲ. ಅದಕ್ಕೆ ಸದಾಚಾರ ಸ್ಮೃತಿಯಲ್ಲಿ ಆಚಾರ ಸುಮಾರು 10 ವಿಧವಾದ ನಗ್ನತೆಯನ್ನು ಹೇಳಿದ್ದಾರೆ. ಸ್ಯೂತ ವಸ್ತ್ರ ನಗ್ನಂ ಇತಿ ವಿಧೀಯತೆ, ಮಲಿನ ವಸ್ತ್ರಂ ನಗ್ನಂ ಇತಿ ವಿಧೀಯತೆ. ಹೀಗೆ ಅನೇಕ ವಿಧವ ಬಹುವಸ್ತ್ರಂ ನಗ್ನಂ ಇತಿ ವಿಧೀಯತೆ. ಒಂದು ಪಂಚೆ ಆದ್ಮೇಲೆ ಇನ್ನೊಂದು ಪಂಚೆ, ಪ್ಯಾಂಟ್ ಹಾಕೊಂಡ್ಬಿಟ್ಟಿರೋದು, ಪ್ಯಾಂಟ್ ಹಾಕೊಂಡಿದ್ರೆ ಊಟಕ್ಕೆ ಕೂಡಿಸೋಲ್ಲ, ಇವನಿಗೆ ಪಂಚೆ ಉಟ್ಕೊಳಕ್ಕೆ ಬರೋಲ್ಲ. ಅದಕ್ಕೇನು ಮಾಡ್ದ? ಇನ್ನೇನು ಊಟ ಸಮಯಕ್ಕೆ ಬಂದಾಗ ಜೀನ್ಸ್ ಪ್ಯಾಂಟ್ ಮೇಲೆ ಒಂದು ಪಂಚೆ ಕೊಟ್ಟರು ಅವರಮ್ಮ, ಅದ್ರ ಮೇಲೆ ಉಟ್ಕೊಂಡ್ಬಿಟ್ಟ. ಬಹುವಸ್ತ್ರಂ ನಗ್ನಂ ಇತಿ ವಿಧೀಯತೆ. ನೋಡಿ, ಇಷ್ಟೆಲ್ಲ ಅಂಶವನ್ನು ತಿಳಿಸ್ತಾರಂತೆ ನಮಗೆ. ಹೀಗೆ ಆ ಕ್ರಮದಲ್ಲಿ ಆ ಬ್ರಹ್ಮದೇವರು ತಾವು ವಿಶೇಷವಾಗಿ ಅರ್ಥಾತ್ ಇಲ್ಲಿ ಆ ಗೋರೂಪವನ್ನೇ ಧಾರಣೆ ಮಾಡಿದ್ದು ಕಾರಣ ಏನು ಅಂತಂದರೆ ಗೋಬ್ರಾಹ್ಮಣ ಹಿತಾಯಚ. ಪರಮಾತ್ಮನಿಗೆ ಯಾವುದು ಪ್ರೀತಿನೋ ಅದಕ್ಕೆ ಅನುಗುಣವಾಗಿ ನಾವು ಮಾಡಬೇಕು. ಮತ್ತು ಗೋವಿನ ಲಕ್ಷಣ ಏನಂತೆ? ಅದಕ್ಕೆ ಸುಖ ಆಗಲಿ ದುಃಖ ಆಗಲಿ ಒಂದೇ ಮಾತಂತೆ, ಅಂಬಾ ಅಂತ ಕರೆಯುತ್ತಂತೆ. ಏನರ್ಥ? ಅಂ ಶಬ್ದವಾಚ್ಯನಾದ ಪರಮಾತ್ಮನೇ ಬಾ ಅಂತ ಕರೆಯುತ್ತಂತೆ. ಅಂ ಶಬ್ದ ನಾವೆಲ್ಲಿ ಪ್ರಯೋಗ ಮಾಡ್ತೇವೆ? ಯಾರು ಚಕ್ರಾಬ್ಜ ಮಂಡಲವನ್ನು ಅಭ್ಯಾಸ ಮಾಡ್ತಿರ್ತಾರೋ ಅವರಿಗೆ ಗೊತ್ತಿರುತ್ತದೆ, ಹೌದಾ? ಹಾಗೆ ಮೊದಲಿಗೆ ಒಂದು ಚುಕ್ಕಿಯನ್ನು ಇಡ್ತೀರಿ. ಆ ಚುಕ್ಕಿಗೆ ಹೆಸರೇನು? ಘೃಣಿ ಅಂತ ಹೆಸರು, ಹೌದಾ? ಆಚೆ ಈಚೆ ಬದಿಯಲ್ಲಿ ಏನು ಬರಿತೇವೆ? ಓಂಕಾರವನ್ನು ಹಾಕ್ತೇವೆ. ಶ್ರೀಂ ಹ್ರೀಂ ಕ್ರೀಂ ಬರಿತೇವೆ. ಒಂದು ತ್ರಿಕೋಣವನ್ನು ಹಾಕ್ಬಿಟ್ಟು, ಹೌದಾ? ಆ ತ್ರಿಕೋಣದ ಅಂದರೆ ಆ ಘೃಣಿಯ ಮೇಲ್ಭಾಗದಲ್ಲಿ ಅಂ ಶಬ್ದವನ್ನು ಹಾಕ್ತೇವೆ, ಕೆಳಭಾಗದಲ್ಲಿ ಆಹಾ ಅನ್ನೋ ಒಂದು ಅಕ್ಷರವನ್ನು ಹಾಕ್ತೇವೆ. ಅಲ್ಲಿ ಅಂ ಶಬ್ದವಾಚಿ ಯಾರು? ಪರಮಾತ್ಮ. ಅವನನ್ನೇ ಬಾ ಅಂತ, ಅದಕ್ಕೆ ಸುಖ ಆಗಲಿ ದುಃಖ ಆಗಲಿ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಯಾರು ಸ್ತೋತ್ರ ಮಾಡ್ತಾರೋ ಅಂಥವರ ಬಳಿಗೆ ಪರಮಾತ್ಮ ಬರ್ತಾನೆ ಅನ್ನೋದನ್ನು ತಿಳಿಸಲು ಸುಗ ಗೋ ರೂಪದಿಂದ. ಗೋ ಅಂದರೆ ವೇದ, ಗೋ ಅಂದರೆ ಸಮಸ್ತವಾದಂತಹ ಶಬ್ದಗಳು, ಗೋ ಅಂದರೆ ಸೂರ್ಯಚಂದ್ರರು, ಹೀಗೆ ಅನೇಕ ವಿಧವಾದಂಥ ಅರ್ಥವನ್ನು ಶಾಸ್ತ್ರಕಾರ ಕೊಟ್ಟಿದ್ದಾರೆ. ಈ ಕ್ರಮದಲ್ಲಿ ಎಲ್ಲರೂ ಕೂಡ ರುದ್ರದೇವರು ಆ ಕಾಲಕ್ಕೆ ದಿಗಂಬರರಾಗಿ ಸ್ತೋತ್ರ ಮಾಡಿದ್ರಂತೆ. ಅಲ್ಲಿ ಇಷ್ಟೊತ್ತನಕ ವಸ್ತ್ರ ಸಂಹಿತೆ ಬಗ್ಗೆ ಎಲ್ಲ ಹೇಳಿ ರುದ್ರದೇವರು ದಿಗಂಬರರಾಗಿ ಅಂತಂದರೆ, ದಿಗಂಬರ ನೀವು ವಸ್ತ್ರ ಹುಟ್ಟಿರೋದ್ರಲ್ಲಿ ದೋಷ ಇದ್ರೇ ದಿಗಂಬರರು ಅಂತ ಬರೀತಾರೆ, ನಗ್ನಂ ಇತ್ಯ ವಿಧೀಯತೆ ಅಂತ ಆಗಬೇಕಾದ್ರೆ. ಇನ್ನು ರುದ್ರದೇವರು ದಿಗಂಬರನಾಗಿ ತಾವು ಅಂದ್ರೆ ಏನು ಅರ್ಥ ಅಂತಂದರೆ, ಹಂಗಲ್ಲ. ರುದ್ರದೇವರು ಎಂದಿಗೂ ಕೂಡ ದಿಗಂಬರನಾಗಿ ತಾವು ಸಂಚಾರ ಮಾಡ್ತಕ್ಕಂಥವರಲ್ಲ. ಮತ್ತು ಹಾಗಾದ್ರೆ ಅವರು ದಿಗಂಬರರು ಹೌದು ಅಲ್ವೋ? ಹೌದು. ಇದು ಹಿಂಗೆ ಅಂತಂದರೆ ದಿಕ್ ಶಬ್ದವಾಚ್ಯರಾದ ವಾಯುದೇವರನ್ನೇ ಅಂಬರವಾಗಿ ಉಳ್ಳವರು ಯಾರೋ ಅವರೇ ದಿಗಂಬರರು ಅಂತ ಅರ್ಥ. ವಾಯುದೇವರಿಗೆ ದಿಕ್ ಅಂತ ಒಂದು ಹೆಸರಿದೆ. ಯಾಕೆ ದಿಕ್ ಅಂತ ಹೆಸರು ಅಂದರೆ ಸೂರ್ಯಮಂಡಲದಲ್ಲಿ ವಾಯುದೇವರು ದಿಕ್ ಶಬ್ದವಾಚ್ಯರಾಗಿದ್ದಾರಂತೆ. ತನ್ನಿಮಿತ್ತ ಸೂರ್ಯ ಉದಯಿಸಿದಾಗ ಅಷ್ಟ ದಿಕ್ಕಿನಲ್ಲೂ ನಮಗೆ ಆ ಪ್ರಕಾಶ ಹೊಂಬೇಕಾದರೆ ಅಲ್ಲಿ ವಾಯುದೇವರು ದಿಕ್ ಶಬ್ದವಾಚ್ಯರಾಗಿದ್ದಾರಂತೆ. ಆದರೆ ಅಂತಹ ವಾಯುದೇವರನ್ನೇ ಅಂಬರವಾಗಿ ಉಳ್ಳವರು. ಅಂಬರ ಅಂದರೆ ಏನು? ವಸ್ತ್ರ ಅಂತ ಅರ್ಥ, ಆಯಿತಾ? ವಸ್ತ್ರ ಅಲ್ರಿ, ವಾಯುದೇವರನ್ನೇ ವಸ್ತ್ರವಾಗಿ ಉಳ್ಳವರು ಅಂದರೆ ಏನರ್ಥ? ಈಗ ನಾವು ವಸ್ತ್ರವನ್ನು ಹುಟ್ಟಿದ್ರಿಂದ ಏನಾಯಿತು? ಮಾನ ರಕ್ಷಣೆ ಆಯಿತು, ನಮಗೆ ರಕ್ಷಣೆ. ಹಾಗಾದರೆ ಅಂಬರ ಶಬ್ದಕ್ಕೆ ರಕ್ಷಣೆ ಅಂತಲೂ ಅರ್ಥ ಮಾಡಿ. ಹಾಗಾದರೆ ನೇರವಾಗಿ ರುದ್ರದೇವರಿಗೆ ಯಾರು ರಕ್ಷಕರು? ವಾಯುದೇವರೇ ರಕ್ಷಕರು. ಅಂದರೆ ಅವರು ಮಾಡಿರ್ತಕ್ಕಂತಹ ಸ್ತೋತ್ರವನ್ನು ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ರು ಅನ್ನೋದನ್ನೇ ದಿಗಂಬರ ಅನ್ನೋ ಶಬ್ದದಿಂದಾಗಿ ನಮಗೆ ಅರ್ಥವನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ ದೇವತೆಗಳೆಲ್ಲ ಶೇಷದೇವರು ಕೇವಲ ಗಾಳಿ ಸೇವನೆಯನ್ನೇ ಮಾಡ್ತಾ, ವಾಯುಭುಕ್ ಅಂತ ಶೇಷದೇವರಿಗೆ ಹೆಸರು. ಕೇವಲ ಗಾಳಿ ಸೇವನೆಯಿಂದಲೇ
ಅವರು ಸೇವೆಯನ್ನು ಮಾಡ್ತಾರಂತೆ, ಬೇರೆ ಯಾವ ಆಹಾರವನ್ನು ಸ್ವೀಕಾರ ಮಾಡೋದಂತೆ. ಅದರಂತೆ ಆ ಕ್ಷೀರಸಾಗರ ತಟದಲ್ಲೂ ಕೂಡ ಶೇಷದೇವರು ವಿಶೇಷವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕಾದ್ರೆ ಅನ್ನ ಆಹಾರಾದಿಗಳನ್ನು ಬಿಡುತ್ತಾ ಕೇವಲ ಗಾಳಿ ಸೇವನೆಯಿಂದಲೇ ಪರಮಾತ್ಮನನ್ನು ಉಪಾಸಿಸಿದರು ಅಂತ ತಿಳಿಸಿದ್ರು. ಹೀಗೆ ನಾವು ತಿಳಿಯೋದ್ರಿಂದಾಗಿ ನಮಗೇನು ಫಲ? ರುದ್ರದೇವರು ದಿಗಂಬರರಾದರು ಅಂತಂದರೆ ನಮಗೇನು ಪಾಠ ಹೇಳಿದ್ರು ಅಂತಂದರೆ, ನಾವೂ ಕೂಡ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಯಾರ ದ್ವಾರ ಸಮರ್ಪಣೆ ಮಾಡಬೇಕು? ವಾಯುದೇವರ ದ್ವಾರ ಸಮರ್ಪಣೆ ಮಾಡಬೇಕು. ಇದು ಒಂದು ತತ್ವವನ್ನು ತಿಳಿಸಿದಂತೆ ಆಯಿತು. ಇನ್ನು ಗಾಳಿ ಸೇವನೆಯಿಂದಲೇ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ದೇವರನ್ನು ಉಪಾಸನೆ ಮಾಡಿದರು ಯಾರು? ಶೇಷದೇವರು ಅಂತಂದರೆ 15 ದಿವಸದಲ್ಲಿ ಒಂದು ದಿವಸ ನಮಗೆ ಗಾಳಿನೇ ಆಹಾರ. ಯಾವತ್ತು? ಏಕಾದಶಿ ದಿವಸ ಬರೀ ಗಾಳಿನೇ ಆಹಾರ ಆಗಬೇಕು ಅಂತಂದರೆ ಪ್ರಾರಬ್ಧ ಅವತ್ತೇ ನಮಗೆ ಬೆಳಗ್ಗೆನೇ ಮುಖ ಬಾಡೋಗಿರುತ್ತೆ. ಯಾಕೆ ಅಂತಂದರೆ ಇವತ್ತೆಲ್ಲ ಏಕಾದಶಿ ಅನ್ನೋ ಹೆಸರೇ ಗಾಬರಿ ಆಗೋಗಿರುತ್ತಂತೆ. ಹಿಂಗೆಲ್ಲ ಹಂಗಾಗಬಾರ್ದು. ಸ್ವಲ್ಪ ಚೈತನ್ಯದಿಂದ ನಾವು ಕೂಡಿರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಶೇಷದೇವರ ಅಂತರ್ಯಾಮಿಯಾದ ಸಂಕರ್ಷಣ ನಾಮನಾದ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಅನ್ನೋದನ್ನೇ. ಅಂದರೆ ಕೃಷ್ಣ ಇಲ್ಲಿ ಬರ್ತಾ ಇದ್ದಾನೆ ಅಂತಂದರೆ ಅಲ್ಲಿ ದ್ವಾಪರ ಯುಗದಲ್ಲಿ ಮಾತ್ರ ಪರಮಾತ್ಮ ಬಂದ ಅಂತ ತಿಳಿಸ್ಲಿಕ್ಕೆ ಭಾಗವತ ಗ್ರಂಥ ಹೊರಟದ್ದಲ್ಲ. ನಿಮ್ಮಲ್ಲೂ ದೇವರು ಬರಬೇಕು. ಯದ್ರೂಪಂ ಪ್ರಕಟೀಕರೋತಿ ಅಂತ ಏನು ತಿಳಿಸಿದ್ದಾರೆ, ಆ ರೂಪಗಳು ನಮ್ಮಲ್ಲೂ ಪ್ರಕಟ ಆಗಬೇಕು. ಕೃಷ್ಣ ನಮ್ಮಲ್ಲೂ ಬರಬೇಕು ಅಂತಂದರೆ ನಾವು ಯಾರಂತೆ ಉಪಾಸನೆ ಮಾಡಬೇಕಂತೆ? ಶೇಷದೇವರಂತೆ ಮಾಡಬೇಕಂತೆ, ಮಹರುದ್ರ ದೇವರಂತೆ ಮಾಡಬೇಕಂತೆ. ಬ್ರಹ್ಮದೇವರು ಹೇಗೆ ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ತಾವು ಸ್ತೋತ್ರ ಮಾಡಿದ್ದಾರೋ ಅದಕ್ಕಾಗಿ ನಮ್ಮಲ್ಲಿ ಕೊಟ್ಟಂಥ ಕ್ರಮ ಯಾವುದು? ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಮಹಾಭಿಷೇಕ ಕಾಲದಲ್ಲಿ ಯಾವುದು ಹೇಳ್ತೇವೆ? ಇದೇ ಪುರುಷ ಸೂಕ್ತವನ್ನು ಹೇಳ್ತೇವೆ. ಕಾರಣ ಪರಮಾತ್ಮ ಬರಬೇಕಾದ್ರೆ ಯಾವ ಸೂಕ್ತವನ್ನು ಬ್ರಹ್ಮದೇವರು ಹೇಳಿದ್ದಾರೋ ಅದೇ ಸೂಕ್ತವನ್ನು ನಾವು ಹೇಳಬೇಕು ಅನ್ನೋ ಒಂದು ಅಂಶವನ್ನು ಹೇಳ್ತಾ, ಇನ್ನು ಉಳಿದಂತಹ ದೇವತೆಗಳಲ್ಲಿ ತಾವೇನು ಮಾಡಿದ್ದಾರೆ ಅಂತಂದರೆ, ದೇವತೆಗಳಿಗೆ ಒಂದು ಹೆಸರು ಅಸ್ವಪ್ನರು ಅಂತವರ ಹೆಸರು. ದೇವತೆಗಳಿಗೆ ನಿದ್ದೆ ಬರುವಲ್ಲ, ಅವರಿಗೆ ನಿದ್ದೆ ಬರೋಲ್ಲ, ಆದ್ದರಿಂದ ಕನಸು ಬೀಳಲ್ಲ. ನಮಗೆ ಭಾರಿ ಕನಸು ಬೀಳುತ್ತೆ, ಭಾರಿ ನಿದ್ದೆ ಮಾಡ್ತೀವಿ ಅಂತ ಅರ್ಥ. ಯಾಕಾದರೆ ಅದೇ 15 ದಿವಸದಲ್ಲಿ ಒಂದು ದಿವಸ ನಾವು ನಿದ್ದೆ ಮಾಡಬಾರ್ದಂತೆ. ಜಾವದ ಜಾಗರ ಕೃತು 4,000 ಜೀವನಂತರ ಫಲಕ್ಕೆ ಎಣೆಯಿಲ್ಲವೋ ಅಂತ ತಿಳಿಸಿದ್ದಾರೆ. ಒಂದೇ ಜಾವ 4 ತಾಸು ನಾವೇನಾದರೂ ಏಕಾದಶಿ ದಿವಸದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಿದ್ದೇವೆ ಅಂತಂದರೆ ಚಿತ್ರಗುಪ್ತರಿಗೆ ಎಷ್ಟು ಪುಣ್ಯ ಬರಿಬೇಕು ಅಂತ ಗೊತ್ತಿಲ್ಲವಂತೆ. ಇನ್ಫಿನಿಟಿ ಹಾಕಿಬಿಟ್ಬಿಟ್ಟಿರ್ತಾರಂತೆ. ಜೀವನಂತರ ಫಲಕ್ಕೆ ಎಣೆಯಿಲ್ಲವೋ, ಎಷ್ಟು ಫಲ ಕೊಡಬೇಕು ಅಂತ ಗೊತ್ತಿಲ್ವಂತೆ. ಅದನ್ನು ಪರಮಾತ್ಮನೇ ಕೊಡ್ತಕ್ಕಂಥದ್ದಂತೆ ನೋಡಿ. ಆದ್ದರಿಂದ ಹೀಗೆ ಆ ದೇವತೆಗಳು ಹೇಗೆ ಪರಮಾತ್ಮನನ್ನು ಹಗಲು ರಾತ್ರಿ ತಾವು ಸ್ತೋತ್ರವನ್ನು ಮಾಡಿದ್ದಾರೋ ಅದರಂತೆ ನಾವು ಕೂಡ 15 ದಿವಸ ಒಂದು ದಿವಸ ಆದರೂ ಈ ಕ್ರಮದಲ್ಲಿ ಜಾಗರಾದಿಗಳನ್ನು ನಾವು ಮಾಡಿದಾಗ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅನ್ನೋ ಒಂದು ಅಂಶವನ್ನೇ ಇಲ್ಲ ತಿಳಿಸ್ತಾ, ಹೀಗೆ ಸಮಸ್ತವಾದ ದೇವತಾ ವರ್ಗದ ಸ್ತೋತ್ರವನ್ನು ಮಾಡ್ತಾ ಇರೋಣ. ಆ ಒಂದು ಕಾಲಕ್ಕೆ ಪರಮಾತ್ಮ ತಾನು ಪ್ರಕಟನಾಗಿದ್ದಾನಂತೆ. ಪ್ರಕಟನಾದರೂ ಕೂಡ ಎಲ್ರಿಗೂ ದರ್ಶನವನ್ನು ಕೊಡಲಿಲ್ಲ ಪರಮಾತ್ಮ. ಲಕ್ಷ್ಮೀದೇವಿಗೆ ಸಾಕ್ಷಾತ್ ದರ್ಶನ ಕೊಟ್ಟ ಪರಮಾತ್ಮ ನೋಡಿ. ಅದಕ್ಕೆ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು ಅಂದರು ದಾಸರಾಯರು. ಅಂದರೆ ಸದಾಕಾಲ ಪರಮಾತ್ಮನ ದರ್ಶನ ಅದು ಲಕ್ಷ್ಮೀದೇವಿಗೆ ಪ್ರಾಪ್ತವಾಗಿರತಕ್ಕಂಥದ್ದು. ಇಷ್ಟನ್ನು ಹೇಳ್ತಾ ಲಕ್ಷ್ಮೀದೇವಿಗೆ ದರ್ಶನವನ್ನು ಕೊಟ್ಟ ಪರಮಾತ್ಮ ನಾನಾ ವಿಧವಾದ ಒಂದು ಆಜ್ಞೆಯನ್ನು ಮಾಡಿದ್ದಾನಂತೆ. ನೀನು ಮುಂದೆ ದುರ್ಗೆಯಾಗಿ ಬರಬೇಕು, ಅನೇಕ ವಿಧವಾದ ಕಾರ್ಯಾದಿಗಳು ನಡೆಯೋದಿದೆ ಅಂತ ಇಷ್ಟೆಲ್ಲ ಅಂಶವನ್ನು ಪರಮಾತ್ಮ ತಾನಲ್ಲಿ ತಿಳಿಸಿದ್ದಾನಂತೆ. ಇಷ್ಟೆಲ್ಲ ಹೇಳ್ತಾ, ಇಷ್ಟಾದರೆ ಬ್ರಹ್ಮವಾಯುಗಳಿಗೆ ಪರಮಾತ್ಮನ ದರ್ಶನ ಆಗಲಿಲ್ಲ, ಕೇವಲ ಶ್ರವಣ ಮಾಡಿದ್ರಂತೆ. ಗರುಡಶೇಷ ರುದ್ರಾದಿಗಳಿಗೆ ಪರಮಾತ್ಮನ ವಾಕ್ಯ ಶ್ರವಣ ಆಯಿತು, ಅಸ್ಪಷ್ಟತಾ ಶ್ರವಣ ಆಯಿತಂತೆ. ಇಂದ್ರಾದಿಗಳಿಗೆ ಕೇಳಿಸ್ಲೇ ಇಲ್ವಂತೆ. ಈಗಿನ ಟೆಕ್ನಾಲಜಿ ಪ್ರಕಾರ ಹೇಳ, ಪರಮಾತ್ಮ ಲಕ್ಷ್ಮೀದೇವಿಗೆ ವಿಡಿಯೋ ಕಾಲ್ ಮಾಡಿದ್ನಂತೆ. ದರ್ಶನನೂ ಆಯಿತು, ವಾಣಿಯನ್ನು ಶ್ರವಣ ಮಾಡಿ. ಬ್ರಹ್ಮವಾಯುಗಳಿಗೆ ವಿಡಿಯೋ ಕಾಲ್ ಕಾಟ್ ಮಾಡಿಬಿಟ್ಟ, ಬರೀ ವಾಯ್ಸ್ ಕಾಲ್ ಮಾತ್ರ ಕೊಟ್ಟ. ಅವ್ರಿಗೆ ಎಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ರು ಅಂದರೆ ಟವರ್ ಪಕ್ಕನೇ ಕೂತಿದ್ರೆ ಹೆಂಗೆ ಸಿಗ್ನಲ್ ಕ್ಯಾಚ್ ಆಗುತ್ತಲ್ಲ ಹಂಗಿತ್ತಂತೆ.
ಇನ್ನು ಗರುಡಶೇಷ ರುದ್ರಾದಿಗಳಿಗೆ ಹೆಂಗಾಯ್ತಂತೆ, ನೀವು ಗಾಡೀಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಫೋನ್ ಬಂದರೆ ಸ್ವಲ್ಪ ಕೇಳಿಸ್ತಾ ಇರೋ ನಿಮಿಷ ಕೇಳಿಸ್ತಾ ಇಲ್ಲ ನೋಡಿ, ಹಿಂಗಂತ ಇರ್ತೀವಲ್ಲ, ಹಂಗಾಗೋಯ್ತಂತೆ ಯಾರಿಗೆ? ಗರುಡಶೇಷ ರುದ್ರಾದಿಗಳಿಗೆ. ಇನ್ನು ಇಂದ್ರಾದಿಗಳಿಗೆ ನೋ ನೆಟ್ವರ್ಕ್ ಅಂತೆ ನೋಡಿ. ಇದೇ ತಾರತಮ್ಯ, ಹೌದೋ ಇಲ್ಲೋ ನೋಡಿ. ಪ್ರತಿಯೊಂದರಲ್ಲೂ ಕೂಡ ಆಚಾರ ಸಿದ್ಧಾಂತವನ್ನು ನಾವು ಅದ್ಯಾವ ಚಿಂತನೆ ಮಾಡಲಿಕ್ಕೆ ಅವಕಾಶ ಉಂಟು ಅನ್ನೋ ಕ್ರಮದಲ್ಲಿ ಇಷ್ಟ ಆಗ್ತಾ ತರುವಾಯ ಬ್ರಹ್ಮದೇವರಂದ್ರಂತೆ ಯಾರು ಅದ್ಯಾಪಿ ಪರಮಾತ್ಮ ಸ್ತೋತ್ರ ಮಾಡಿದ್ರು, ಸ್ವಾಮಿ ನೀನು ಅವತಾರ ಮಾಡಿ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಅವತಾರ ಮಾಡಲಿ ಎಂದಂತೆ ನೋಡ್ರಿ. ಭಕ್ತ ಪರಾಧೀನ ಪರಮಾತ್ಮ ಬ್ರಹ್ಮದೇವರು ಎಲ್ಲಿ ಹೇಳಿದ್ರು ಅಲ್ಲಿ ನಾನು ಬರ್ತೇನೆ ಎಂದಂತೆ ಸ್ವಾಮಿ ಅಂದಾಗ, ಸ್ವಾಮಿ ನೋಡು ಹಿಂದೆ ಅದಿತಿ ಕಶ್ಯಪರು ವಿಶೇಷವಾಗಿ ನೀನು ಸೇವೆ ಮಾಡಿಬಿಟ್ಟಿದ್ರು, ತಪಸ್ ಮಾಡಿದ್ದಾರೆ ಸ್ವಾಮಿ, ಆದ್ದರಿಂದ ನೀನು ಅವತಾರ ಮಾಡಿ ಬರಬೇಕು, ಅವರೇ ಈಗ ಅದ್ಯಾಪಿ ವಸುದೇವ ದೇವಕಿಯರಾಗಿ ಬಂದಿದ್ದಾರೆ ಅಂತ ಹಿಂಗೆ ತಾವು ಹೇಳಿದ್ರೆ ಆ ಕಾಲ ಪರಮಾತ್ಮ ಆಯ್ತು ನಾ ಬರ್ತೇನೆ ಅಂತ ತಾನು ತಿಳಿಸೋಣ. ಇಷ್ಟೊತ್ತಿಗಾಲಿ ವಸುದೇವ ದೇವಕಿಯರ ವಿವಾಹ ಮಹೋತ್ಸವಾದಿಗಳಲ್ಲಿ ನಡೆದಿರಬೇಕಂತೆ. ಏನು ಭವ್ಯವಾಗಿರ್ತಕ್ಕಂತಹ ಕಂಸ ತಾನು ಅದ್ಧೂರಿಯಿಂದ ಆ ಮದುವೆ ದಿಬ್ಬಣ ತಾನು ಹೊರಟಿರಬೇಕು. ಆ ಕಂಸ ತಾನು ವಸುದೇವ ದೇವಕಿಯರನ್ನ ರಥದಲ್ಲಿ ತಾನು ಕೂಡಿಸಿದ್ದಾನಂತೆ, ತಾನೇ ರಥಿಕನಾಗ್ಬಿಟ್ಟಂತೆ ನೋಡಿ. ಹಿಂಗೆ ಹೋಗೋ ಕಾಲಕ್ಕೆ ಅಶರೀರವಾಣಿ ಆಯ್ತಂತೆ, ಕಂಸ ನೀನು ಯಾರನ್ನು ರಥದಲ್ಲಿ ಕೂಡಿಸ್ಕೊಂಡಿದ್ಯೋ ಅವಳಿಂದ ಜಾತವಾಗ್ತಕ್ಕಂಥ ಅಷ್ಟಮ ಗರ್ಭದ ಕೂಸಿನಿಂದಲೇ ನಿನಗೆ ಮರಣ ಅಂತ ಅಂದ್ಬಿಟ್ರಂತೆ. ಅಂದದ್ದೇ ಖಡ್ಗ ತೆಗೆದೇ ಬಿಟ್ಟ, ಸಂಹಾರ ಮಾಡ್ತೀನಿ ಅಂತ. ಆಗ ವಸುದೇವ ಅನ್ನಂತೆ, ಏನು ದಡ್ಡಿದ್ಯೋ ಕಂಸ ನೀನು, ಇವಳನ್ನು ಸಂಹಾರ ಮಾಡಿದ ಮಾತ್ರಕ್ಕೆ ನೀನು ಮರಣ ಇಲ್ಲ ಅಂತ ಯಾರು ಹೇಳಿದ್ದು? ಎಲ್ಲರನ್ನೂ ನಾಶ ಮಾಡ್ತಕ್ಕಂತಹ ಯಮಧರ್ಮರಾಜನಿಗೂ ಲಯ ಇದೆ ಅಂತಂದ್ರು. ಯಮಧರ್ಮರಾಜ ಯಾರಲ್ಲಿ ಲಯ ಹೊಂದಬೇಕು? ಕಾಮನಲ್ಲಿ ಲಯ ಹೊಂದಬೇಕು. ಕಾಮ ಎಷ್ಟನೇ ಕಕ್ಷ? 8ನೇ ಕಕ್ಷ. ಆ ಕಾಮ ಯಾರಲ್ಲಿ ಲಯ ಹೊಂದಬೇಕು? ವಾಮದೇವನಲ್ಲಿ ಲಯ ಹೊಂದಬೇಕು, ಅಂದರೆ ರುದ್ರದೇವರಲ್ಲಿ ಲಯ ಹೊಂದಬೇಕು. ಈ ವಾಮದೇವ ಯಾರಲ್ಲಿ? ವಾಯುದೇವರಲ್ಲಿ. ವಾಯುದೇವರು ಯಾರಲ್ಲಿ? ಲಕ್ಷ್ಮೀ ದ್ವಾರ ವಾಸುದೇವ ನಾಮಕನಾದ ಪರಮಾತ್ಮನಲ್ಲಿ. ಕೊನೆಗೆ ಉಳಿಯೋನು ಯಾರು? ಏಕೋ ನಾರಾಯಣ ಯದಮಗ್ರಮಾಸೇ ನ ಬ್ರಹ್ಮ ನ ಚ ಶಂಕರ ಅಂತ ಶ್ರುತಿವಾಕ್ಯ ನಮಗೇನು ಹೇಳ್ತಾ ಇದೆ. ಆದರೆ ಪರಮಾತ್ಮ ಮಾತ್ರ ಇರತಕ್ಕಂಥವನು. ತನ್ನಿಮಿತ್ತ ನೋಡು ಅಲ್ಲಿ ಹೇಳಿದ್ದೇನು, ಇವಳಿಂದ ಮರಣ ಅಲ್ಲ, ಇವಳಿಂದ ಹುಟ್ಟತಕ್ಕಂಥ ಮಗು ತಾನೆ, ಎಲ್ಲ ಮಕ್ಕಳನ್ನು ಕೊಟ್ಬಿಡ್ತೀನಿ ಅಂತಂದ. ಆಗ್ಬೋದು ಒಂದು ಕಂಸ ಆ ಕಾಲಕ್ಕೆ. ಸರಿ, ಕಾರಾಗೃಹದಲ್ಲಿ ಅವರನ್ನು ಬಂಧಿತರನ್ನಾಗಿ ಮಾಡಿದ. ಇಷ್ಟು ಪ್ರಕರಣ. ಇದರಿಂದ ತತ್ವಚಿಂತನೆ ಏನು ಅಂತಂದರೆ, ವಸುದೇವ ದೇವಕಿಯರು ಅಂತಂದರೆ ಜೀವರ ಪ್ರತೀಕ. ಅವರು ರಥದಲ್ಲಿ ಆಸೀನರಾಗಿದ್ದಾರೆ ಅಂದರೆ ವಸುದೇವ ದೇವಕಿಯರೆಂಬ ಜೀವರು ಈ ದೇಹವೆಂಬ ರಥದಲ್ಲಿ ತಾವು ಕೂತಿದ್ದಾರೆ ಅಂತ ಅರ್ಥ ಆಯಿತಾ. ಆ ರಥದಲ್ಲಿ 5 ಕುದುರೆಗಳು ಇತ್ತಂತೆ. ಅದರಂತೆ ನಮ್ಮ ಮನಸ್ಸಿನ ಆಂತರಿಕ ಪ್ರಭೇದಗಳೆಷ್ಟು? ಮನಸ್ಸು, ಚಿತ್ತ, ಚೇತನ, ಅಹಂಕಾರಾದಿಗಳನ್ನು ತಗೊಂಡ್ರೆ 5 ಪ್ರಭೇದಗಳು. ಆ ಮನಸ್ಸಿನ ಸಾರಥ್ಯವನ್ನು ವಸುದೇವ ದೇವಕಿಯರೆಂಬ ಜೀವರು ಯಾರ ಕೈಗೆ ಕೊಟ್ರಂತೆ? ಕಂಸನ ಕೈಗೆ ಕೊಟ್ರಂತೆ. ಕಂಸ ಯಾರು? ಕಂಸನೇ ಕಾಲನೇಮಿ ದೈತ್ಯ. ಈ ಕಾಲನೇಮಿ ದೈತ್ಯ ಯಾರು ಅಂತಂದರೆ ದುಷ್ಟ ಕಾಮನೆಗಳಿಗೆ ಅಭಿಮಾನಿ. ಹಾಗಾದರೆ ವಸುದೇವ ದೇವಕಿಯರೆಂಬ ಜೀವರು ಈ ದೇಹವೆಂಬ ರಥದಲ್ಲಿ ಅವರ ಮನಸ್ಸೆಂಬ ಕುದುರೆ, ಆ ಕುದುರೆಯ ಸಾರಥ್ಯವನ್ನು ದುಷ್ಟ ಕಾಮನೆಗಳ ಕೈಗೆ ಕೊಟ್ಟರು. ಅದರ ಪ್ರತಿಫಲ ಬಂಧನಕ್ಕೆ ಒಳಗಾದರು. ಹಾಗಾದರೆ ನಮ್ಮ ಮನಸ್ಸನ್ನು ನಾವು ಯಾರ ಕೈಗೆ ಕೊಡಬೇಕು? ಕಂಸನ ಕೈಗೆ ಅಲ್ಲ, ಕಂಸಾರಿ ಆದ ಕೃಷ್ಣನ ಕೈಗೆ ಕೊಡಬೇಕಂತ ನೋಡಿ. ಹಾಗೆ ತನ್ನ ರಥದ ಸಾರಥ್ಯವನ್ನು ಕೃಷ್ಣನ ಕೈಗೆ ಕೊಟ್ಟವ ಯಾರು? ಅರ್ಜುನ. ಅದರಿಂದ ಏನು ಪ್ರಾಪ್ತಿ ಆಯ್ತು ಅವನಿಗೆ? ಜಯಪ್ರಾಪ್ತಿ. ಅರ್ಜುನಿಗೆ ವಿಜಯ ಅಂತಲೇ ಹೆಸರು ನೋಡ್ರಿ. ಯಾಕೆ ಹೆಸರು ಬಂದಂತೆ? ಈ ಕ್ರಮದಲ್ಲಿ ಪರಮಾತ್ಮ ತಾನು ತಿಳಿಸಿದ, ನಾನು ಬರಬೇಕಾದರೆ ಯದ್ರೂಪಂ, ನನ್ನ ಈ ರೂಪ ಪ್ರಕಟ ಆಗಬೇಕಾದರೆ ನಿಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ನನಗೆ ಅರ್ಪಣೆ ಮಾಡಿ ಆತ್ಮನಿವೇದನಂ ಅನ್ನೋ ಒಂದು ಅಂಶವನ್ನೇ ಪರಮಾತ್ಮ ತಾನಲ್ಲಿ ತಿಳಿಸ್ತಾ. ಇಷ್ಟೊತ್ತಿಗೆ ಮೊದಲನೇ ಕೂಸು ಜನನ ಆಯಿತು. ವಸುದೇವ ತಗೊಂಡು ಹೋಗಿ ಕೊಟ್ಟೇ ಬಿಟ್ಟ. ಕಂಸ ಅಂದ, 8ನೇ ಕೂಸು ತಾನೆ, 7 ಕೂಸು ನೀವು ಇಟ್ಕೊಂಬಿಡ್ರಿ, 8ನೇದು ಕೊಟ್ಬಿಡ್ಬೇಕು ಅಂದೆ. ಮೊದಲನೇದ ಕೊಟ್ಟಿದ್ದೇನೆ, ಹಾಗೆ ತೊಗೊಂಡು ಹೋಗು ಅಂದ. ನಾರದರು ಕೂತಿದ್ರು, ನಕ್ಕರು. ಒಂದು ಸತಿ ಕಂಸನ ಕಡೆ ನೋಡಿ. ಈ ಕಂಸನ ಸ್ವಲ್ಪ ತಲೆ ಬಿಸಿ ಆಯಿತು. ನಾರದ್ರು ಯಾಕೆ ನಗ್ತಿದ್ದೀನಿ? ಏನು ಸುಮ್ಮನೆ ನಕ್ಕನಪ್ಪ ಅಂತಂದು. ನೀವು ಹಂಗೆಲ್ಲ ನಗೋರಲ್ಲ, ಅದೇನು ವಿಷಯ ಹೇಳ್ರಿ? ಅಲ್ಲೂ ಕಂಸ, ಏನು ದಡ್ಡನು ನೀನು? ಈ ದೇವತೆಗಳು ಮೊದಲೇ ಮಾಯಾವಿಗಳು, 1ರಿಂದ 8, 8ರಿಂದ 1 ಅಂತಂದ್ಬಿಟ್ಟು ತಲೆ ಬುಡನೆ ಅರ್ಥ ಆಗಲಿಲ್ಲ ಅವನಿಗೆ.
ಇನ್ನೂ ಏನಾಯ್ತಂತೆ, ವಸುದೇವ ಹೊಸ್ತಲ್ಲಿ ದಾಟೇ ಇಲ್ಲ. ವಸುದೇವ ಅಂದ, ಕಂಸ ಕರೆದ, ಆ ಕೂಸನಲ್ಲೇ ಒಗದೇ ಬಿಟ್ಟ, ಸಂಹಾರ ಮಾಡಿಬಿಟ್ಟಂತೆ. ಹಾಗಾದರೆ ಶಿಶುಹತ್ಯಾ ದೋಷದ ಸಿಂಹಪಾಲು ಯಾರಿಗೆ ಹೋಗ್ಬೇಕೀಗ? ನಾರದರಿಗೆ ಹೋಗಬೇಕು. ಯಾಕೆ? ಅವರಿಂದಲೇ ತಾನು ಈ ಕಾರ್ಯ ಆಯಿತು. ಕಂಸ ಕೊಟ್ಟು ಕಳಿಸೇ ಬಿಟ್ಟಿದ್ದ, ನಾರದರು ಯಾಕೆ ಈ ಕಾರ್ಯ ಮಾಡಿದ್ರು ಅಂದರೆ ನಮ್ಮ ದೇವ್ರು ಅನ್ನಂತೆ, ನಾರದರ ಅಕೌಂಟ್ಗೆ ಪುಣ್ಯ ಹಾಕಪ್ಪ ಅನ್ನಂತೆ. ಏನ್ರಿ ನಿಮ್ಮ ದೇವ್ರ ವ್ಯಾಪಾರ ಅಂತಂದರೆ, ಅಲ್ಲಿ ಯಾಕೆ ನಾರದರು ಆ ಮಾತನ್ನು ಹೇಳಿದ್ರು ಅಂತಂದರೆ, ಅದಕ್ಕೆ ಅದರ ದೊಡ್ಡ ಒಂದು ಕಥಾಭಾಗ ನೋಡಿ. ಕೃಷ್ಣ ಬರೋ ಕಾಲಕ್ಕೆ ಎಷ್ಟು ಕಥಾ ಮಾಡಿ ಬಂದಿದ್ದ ನಮ್ಮ ಸ್ವಾಮಿ. ಅದರಿಂದ 1 2 3 4 5 6 ಮಕ್ಕಳನ್ನು ಹಾಗೆ ಸಂಹಾರ ಮಾಡಿಬಿಟ್ಟ. ಈ 6 ಜನರು ಯಾರು ಅಂತಂದರೆ ಸಾಕ್ಷಾತ್ ಪರಮಾತ್ಮನ ಮರಿಮೊಮ್ಮಕ್ಕಳು. ಏನು ಕಡವ? ಪರಮಾತ್ಮ ಬಂದಿರದ ಬ್ರಹ್ಮದೇವರ ಮಕ್ಕಳೇ ಮರೀಚಿ ಋಷಿಗಳು, ಮರೀಚಿ ಋಷಿಗಳ ಮಕ್ಕಳೇ ಈ 6 ಜನ ಋಷಿಕುಮಾರರು. ಈ 6 ಜನ ಋಷಿಕುಮಾರರು ಕೂಡ ಏನು ಮಾಡಿದ್ರಂತೆ, ದೇವಲ ಋಷಿಗಳು ತಾವು ಅತ್ಯಂತ ದೇಹಕೃಷಿ ಆಗಿತ್ತು, ಅವರನ್ನು ನೋಡಿ ಅಭಾಸ್ಯ ಮಾಡಿಬಿಟ್ರಂತೆ. ನಿಮ್ಮಲ್ಲಿ ಸೋತ್ತಮರನ್ನು ನೋಡಿದಾಗ ಅಭಾಸ್ಯ ಮಾಡ್ತಕ್ಕಂತಹ ಪ್ರವೃತ್ತಿ ಬಂದಿದೆ ಅಂತಂದರೆ ನಿಮ್ಮಲ್ಲಿ ಆಸುರಿ ಭಾವ ಇದೆ ಎಂದ್ರಂತೆ ಆ ಕಾಲಕ್ಕೆ. ಅದರಿಂದ ನೀವು ದೈತ್ಯ ಯೋನಿರು ಹುಟ್ಟ್ರಿ ಅಂತನ್ಬಿಟ್ರು. ಆ 6 ಮಂದಿಯೂ ಕೂಡ ಕಾಲನೇಮಿ ದೈತ್ಯನ ಮಕ್ಕಳಾಗಿ ಹುಟ್ಟಿದ್ರು. ಆಗಿನ ಕಾಲಮಾನ ಯಾರ್ದಾಗಿತ್ತು? ಹಿರಣ್ಯಕಶಿಪುವಿನ ಕಾಲಮಾನ ಆಗಿತ್ತಂತೆ. ಇವರು ಹೋದರು, ಬ್ರಹ್ಮದೇವರನ್ನು ಕುರಿತರು, ತಪಸ್ಸನ್ನು ಮಾಡಿದ್ರು, ಅಭದ್ಯತ ವರವನ್ನು ಪಡೆದುಬಿಟ್ರು. ಈ ವಿಷಯ ಹಿರಣ್ಯಕಶಿಪು ಮುಟ್ತಂತೆ. ಅವನು ಕ್ರುದ್ಧನಾದ, ನನ್ನನ್ನು ಕುರಿತು ತಪಸ್ಸು ಮಾಡಬೇಕಿತ್ತು ಅಂತ. ಪಾಪಿ, ಅವನು ತಪಸ್ಸು ಮಾಡಿದ್ದು ಬ್ರಹ್ಮದೇವರನ್ನು ಕುರಿತೆ. ಆದರೆ ನೋಡ್ರಿ ಆಸುರಿ ಭಾವ ಹೇಗಿರುತ್ತೆ ಅಂತಂದರೆ, ನನ್ನನ್ನು ಮಾಡಬೇಕಾಗಿತ್ತು ಕುರಿತು ಅಂತ ಹೇಳ್ತಾ ಶಾಪ ಕೊಟ್ಬಿಟ್ಟ ಅವರಿಗೆ. ನಿಮ್ಮ ತಂದೆಯಿಂದಲೇ ನಿಮಗೆ ಮರಣ ಬರಲಿ ಅಂತ ಶಾಪ ಕೊಟ್ಬಿಟ್ಟ. ಈಗ 2 ಪ್ರಸಂಗಗಳನ್ನು ಸತ್ಯ ಮಾಡಬೇಕು ಪರಮಾತ್ಮ. ಒಂದು ಬ್ರಹ್ಮದೇವರ ವರ, ಹಿರಣ್ಯಕಶಿಪುವಿನ ಶಾಪ. ಇವೆರಡೂ ಸತ್ಯ ಮಾಡಬೇಕಾದ್ರೆ ಆ ಘಟನಾಘಟಿಯಾದ ಪರಮಾತ್ಮ ತಾನೇ ತತ್ಕಾಲಕ್ಕೆ 6 ಮಂದಿಗೂ ಕೂಡ ಪರಮಾತ್ಮ ತಾನೇನು ಹೇಳಿದಂತೆ ದುರ್ಗಾದೇವಿಗೆ, ನೋಡು ಈ 6 ಋಷಿಕುಮಾರರನ್ನು ಕರ್ಕೊಂಡು ಹೋಗಿ ಒಂದು ಗುಹೆಯಲ್ಲಿ ಮಲಗಿಸ್ಬಿಡು, ಗಾಢವಾದ ನಿದ್ರೆ ಬರಬೇಕು, ಒಂದೊಂದು ಜೀವವನ್ನು ಕರ್ಷಣೆ ಮಾಡಬೇಕು, ದೇಹಕ್ಕೆ ಹಾನಿ ಆಗಬಾರದು. ತಗೊಂಡೋಗಿ ದೇವಕ್ಕೆ ಗರ್ಭದಲ್ಲಿ ಇಡು. ಆ ಕೂಸಿನ ಜನನ ಆಗುತ್ತೆ. ಅದನ್ನು ತೊಗೊಂಡು ವಸುದೇವ ಕೊಡ್ತಾನೆ, ಅದನ್ನು ಕಂಸ ಸಂಹಾರ ಮಾಡ್ತಾನೆ. ಪುನಃ ಆ ದೇಹದಿಂದ ಅದರೊಳಗೆ ಇಟ್ಬಿಡಬೇಕು. ಅದರಿಂದ ಹೇಗಿರ್ಬೇಕು ಕ್ರಮ ಅಂದರೆ, ಮಲಗಿದವನು ಎದ್ದಂತೆ ಹೇಳಬೇಕು. ಇಷ್ಟು ಕಾರ್ಯಕ್ಕೆ ಅನುವು ಮಾಡಿಕೊಟ್ಟವ್ರು ಯಾರು? ನಾರದರು. ಆದ್ದರಿಂದ ನಾರದರು ಏನಾದರೂ ಆ ಮಾತು ಹೇಳಿರಲಿಲ್ಲ ಅಂದಿದ್ದರೆ ಆ ಕಾರ್ಯಪ್ರವೃತ್ತ ಆಗ್ತಿರಲಿಲ್ಲ. ಆದ್ದರಿಂದ ನಾರದರಿಗೆ ಏನಾಯಿತು? ಅವರಿಗೆ ಪುಣ್ಯದ ಫಲವೇ ಪ್ರಾಪ್ತಿ ಆಯಿತು ಅನ್ನುವ ಅಂಶವನ್ನು ಹೇಳ್ತಾ, ಅದರಂತೆ 6 ಜನರು ಮೃತರಾದರಂತೆ. 7ನೇವರು ಪ್ರವೇಶ ಮಾಡಿದ್ದೇ ಶೇಷದೇವರು ಪ್ರವೇಶ ಮಾಡಿದ್ರಂತೆ. ಎಷ್ಟು ಕಾಲ ಅಲ್ಲಿ? 3 ತಿಂಗಳು ಅಂತೆ ನೋಡ್ರಿ ವಾಸ. ಪುನಃ ಪರಮಾತ್ಮ ದುರ್ಗಾದೇವಿಗೆ ಹೇಳಿದ, ನೋಡು ಆ ಕೂಸನ್ನು ಕರ್ಷಣೆ ಮಾಡು, ಸ್ವಲ್ಪ ಹುಷಾರಾಗಿ ಮಾಡು ಅನ್ನಂತೆ ಪರಮಾತ್ಮ. ಯಾಕೆ? ನನ್ನ ಹಾಸಿಗೆ ಡ್ಯಾಮೇಜ್ ಮಾಡಿಬಿಟ್ರೆ ಕಷ್ಟ ಅನ್ನಂತೆ ಪರಮಾತ್ಮ. ಅದೇ ಶೇಷದೇವರು ಪರಮಾತ್ಮನ ಮಂಚ, ಅದರಿಂದ ಸಮ್ಯಕ್ ಕರ್ಷಯತಿ, ಸ್ವಲ್ಪ ಹುಷಾರಾಗಿ ಕರ್ಷಣೆ ಮಾಡಬೇಕು ಅನ್ನಂತೆ. ಅಷ್ಟೇ ಜಾಗರೂಕರಾಗಿ ದುರ್ಗಾದೇವಿ ತಾನು ಕರ್ಷಣೆ ಮಾಡಿದ್ರೆ ಅಂದಿನಿಂದ ಶೇಷದೇವರನ್ನು ಏನಂತ ಕರೆದ್ರಂತೆ? ಸಂಕರ್ಷಣ ಅಂತ ಕರೆದಿದ್ದಾರಂತೆ. ಯಾಕೆಂದರೆ ಸ್ವಲ್ಪವೂ ವಿಕಾರ ಆಗದಂತೆ ದುರ್ಗಾದೇವಿ ಆ ಜೀವನನ್ನು ತಗೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿಡೋಣ. ಅವರೇ ಮುಂದೆ ಯಾರಾಗಿ ಬಂದಿದ್ದಾರೆ? ನಮ್ಮ ಸಾಕ್ಷಾತ್ ಬಲರಾಮ ದೇವರಾಗಿ ಬಂದಿರೋಣ ಅನ್ನೋ ಇಷ್ಟು ಅಂಶವನ್ನು ಹೇಳ್ತಾ, ಇನ್ನು 8ನೇ ಗರ್ಭ ಅದೇ ಸಾಕ್ಷಾತ್ ಜಗಸ್ವಾಮಿಯಾದ ಪರಮಾತ್ಮ. ಇಷ್ಟೊತ್ತಿಗೆ ಕಂಸನಿಗೆ ಭಾರೀ ಲೆಕ್ಕ ತಪ್ಪಿತು. 7ನೇ ಗರ್ಭ ಸ್ರಾವ ಆಗಿದೆ. ಈಗ ಗರ್ಭದ ಲೆಕ್ಕ ತಗೋಬೇಕು, ಮಗುವಿನ ಲೆಕ್ಕ ತಗೋಬೇಕು ಅಂತ ತಲೆ ಭಾರಿ ಕೆಟ್ಟಿತ್ತಂತೆ. ನಮ್ಮ ದೇವರ ಅನ್ನಂತೆ, ನಿಂಗೆ ಅಷ್ಟು ತಲೆ ಕೆಡಿಸೋಲ್ಲ, ನಿಂಗೆ ನಿರ್ಣಯ ಕೊಡ್ತೇನೆ ಈಗ ಅನ್ನಂತೆ. ಹೇಗೆ ನಿರ್ಣಯ ಕೊಟ್ಟ? ಅಷ್ಟಮ ಗರ್ಭದಲ್ಲಿ ಕೃಷ್ಣ ಪ್ರವೇಶ ಮಾಡಿದಾಗ ನಿರ್ಣಯ ಮಾಡೇ ಬಿಟ್ಟನಂತೆ ಯಾರು? ಕಂಸ. ಈ ಕೂಸನನ್ನು ಸಂಹಾರ ಮಾಡ್ತಕ್ಕಂಥದ್ದು ಅಂತನ್ನಂತೆ. ಹೇಗೆ ಗೊತ್ತಾಯ್ತು ಕಂಸನಿಗೆ ಅಂತಂದರೆ, ದೇವಕಿಯ ಮುಖದಲ್ಲಿ ವರ್ಚಸ್ಸು ದ್ವಿಗುಣ ಆಗೋಗಿತ್ತಂತೆ. ಸಾಮಾನ್ಯವಾಗಿ ಕೃಷ್ಣನ ಪೂಜೆ ಮಾಡ್ತಕ್ಕಂತಹ ಅಷ್ಟಮಠದ ಯತಿಗಳ ಮುಖದಲ್ಲೇ ವರ್ಚಸ್ಸು ದ್ವಿಗುಣ ಆಗಿರುತ್ತಂತೆ. ಇನ್ನು ಆ ಕೃಷ್ಣನನ್ನೇ ಉದರದಲ್ಲಿ ಕೂಡಿಸ್ಕೊಂಡಿದ್ದಾಳೆ ನಮ್ಮ ದೇವಕಿ ದೇವಿ, ಇನ್ನೆಷ್ಟು ಮುಖದಲ್ಲಿ ವರ್ಚಸ್ಸು ಇರಬೇಡ. ಆದ್ದರಿಂದ ಇದೇ ಕೂಸನನ್ನು ಸಂಹಾರ ಮಾಡುತ್ತೆ ಅಂತ ಖಡ್ಗ ತೆಗೆದಂತೆ. ಆ ಕಾಲಕ್ಕೆ ತೆಗೆದಿನ್ನೇನು ಸಂಹಾರ ಮಾಡಬೇಕು ಅನ್ನೋ ಕಾಲಕ್ಕೆ ಬೇಡ ಅಂತ ಅನಿಸ್ತಂತೆ. ಗರ್ಭಿಣಿ ಸ್ತ್ರೀ ಇದ್ದಾಳೆ, ಹಿಂಗೆಲ್ಲ ಮಾಡಬಾರ್ದು, ದೋಷಕ್ಕೆ ಕಾರಣ ಅಂತ ಬಂದಂತೆ. ಆಚಾರ್ಯರು ನಿರ್ಣಯ ಕೊಟ್ಟರು, ಕಂಸನಲ್ಲಿ ಒಳ್ಳೆ ಗುಣ ಇದೆ ಅಂತ ಮಾತ್ರ ಅರ್ಥ ಮಾಡಬೇಡಿ, ಜೀವದ್ವಯರ ಆವೇಶ ಅಂತಂದು. ಆ ಕಂಸನಲ್ಲಿ ಕೂತವ್ರು ಯಾರು?
ಭೃಗುಮುನಿಗಳು ಕೂತಿದ್ರಂತೆ. ಅಲ್ರಿ, ಭೃಗುಮುನಿಗಳು ಯಾಕೆ ಅಲ್ಲಿ ಕೂತಿದ್ರು ಅಂತಂದರೆ ಅದಕ್ಕೆ ತಿಳಿಸ್ತಾರೆ. ಹಿಂದೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪರಮಾತ್ಮನ ವಕ್ಷಸ್ಥಳಕ್ಕೆ ತಾಡನ ಮಾಡಿದಾಗ ಮನೆಗೆ ಬ್ರಾಹ್ಮಣ ಬಂದಿದ್ದಾನೆ ಅಂತ ಪಾದ ಪ್ರಕ್ಷಾಲನೆ ಅಂತ ಪರಮಾತ್ಮ ಮಾಡಿದ್ದು. ಅವರ ಆಶ್ರಮಕ್ಕೆ ಹೋಗೋಷ್ಟೊತ್ತಿಗೆ ಪರಮಾತ್ಮ ನೋಟಿಸ್ ಕಳಿಸಿದ್ನಂತೆ. ಯಾಕೆ ಒದ್ಯಪ್ಪ, ಅಸುರ ದೇಹದಲ್ಲಿ ಕೂತ್ಕೋ ಅಂತ ಕಳಿಸ್ಬಿಟ್ಟ ಪರಮಾತ್ಮ. ಪುನಃ ಭೃಗುಮುನಿಗಳು ಬಂದ್ರಂತೆ, ಸ್ವಾಮಿ ಅನುಗ್ರಹ ಮಾಡು, ಹಿಂಗೆ ಯಾಕೆ ಮಾಡ್ತ್ಯಾ ಅಂತಂದರೆ ಅದಕ್ಕೆ ಯಾಕೆ ಚಿಂತೆ ಬೇಡಪ್ಪ, ನಿನ್ನನ್ನು ನಿಮಿತ್ತ ಮಾಡ್ತಾ ನಾನು ಅವತಾರ ಮಾಡ್ತೀನಿ ಹೋಗು ಅಂತ ಪರಮಾತ್ಮ. ಅಕಸ್ಮಾತ್ ಆಗಿ ಭೃಗುಮುನಿಗಳೇನಾರು ಕಂಸನ ದೇಹದಲ್ಲಿ ಕೂತಿರ್ಲಿಲ್ಲ ಅಂತಂದಿದ್ದಿದ್ರೆ ಆಗೇನಾಗಬೇಕಾಯ್ತು, ಆ ಕಾಲಕ್ಕೆ ಕಡಿದು ಬಿಟ್ಟಿರೋನು. ಆಗ ಕೃಷ್ಣಾವತಾರನೇ ಆಗ್ತಿರಲಿಲ್ಲ. ಹಾಗೆ ಕೃಷ್ಣಾವತಾರ ಆದದ್ಯಾರಿಂದಾಗಿ, ಭೃಗುಮುನಿಗಳಿಂದಾಗಿ ಅನ್ನೋ ಒಂದು ಹಿರಿಮೆಯನ್ನು ಕೂಡ ಪರಮಾತ್ಮ ತಾನಲ್ಲಿ ಕೊಟ್ಟಿದ್ದಾನಂತೆ. ಇಷ್ಟನ್ನು ಮಾಡ್ತಾ ಇದರಿಂದಾಗಿ ಮೊದಲನೇ 6 ಮಕ್ಕಳು ತಾವಲ್ಲಿ ಮೃತರಾಗಿದ್ದಾರೆ. 7ನೇವರು ಶೇಷದೇವರು ಬಂದಿದ್ದಾರೆ. 3 ತಿಂಗಳು ವಾಸ ಮಾಡಿದ್ದಾರೆ. ತರುವಾಯ ಕೃಷ್ಣ ಬಂದಿದ್ದಾನೆ. ಏನು ಪರಮಾತ್ಮನ ವ್ಯಾಪಾರ ಇದು, ಜಗತ್ತಿಗೆ ಏನು ಪಾಠ ಹೇಳ್ತಾ ಇದ್ದಾನೆ ಇದರಲ್ಲಿ ಅಂತಂದರೆ, ಪರಮಾತ್ಮ ನಮ್ಮಲ್ಲಿ ಬರಬೇಕಾದ್ರೆ ಮೊದಲಿಗೆ 6 ನಮ್ಮಲ್ಲಿ ಮೃತ ಆಗಬೇಕಂತೆ. ಯಾವುದದು? ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಾದಿಗಳು 6 ನಾವು ಬಿಡಬೇಕಂತೆ. ಅಲ್ಲಿಗೇನಾಯಿತು, ಈ 6 ಕೂಡ ಅಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಅಜ್ಞಾನ ನಮ್ಮಿಂದ ನಾಶ ಆಗಬೇಕು. ಅಷ್ಟಕ್ಕೆ ದೇವರು ಬರುವಲ್ಲ, ನಮ್ಮಲ್ಲಿ ತತ್ವಜ್ಞಾನ ಬರಬೇಕು. ಆ ತತ್ವಜ್ಞಾನ ಬರಬೇಕು ಅಂತಂದರೆ ತತ್ವಜ್ಞಾನಕ್ಕೆ ಅಭಿಮಾನಿಗಳು ಯಾರು? ಶೇಷದೇವರು. ಆ ಶೇಷದೇವರು ಎಷ್ಟು ಕಾಲ ವಾಸ ಮಾಡಿದ್ರು? 3 ತಿಂಗಳಂತೆ. ನಮ್ಮ ದೇವರಂತ ತತ್ವಜ್ಞಾನ ಭಾರೀ ಸಂಪಾದನೆ ಮಾಡಬೇಕು ಅಂತ ಅನ್ಕೋಬೇಡ್ರು, ಸ್ವಲ್ಪ ಸಂಪಾದನೆ ಮಾಡಿ. ಶ್ರೀಮದ್ ಆಚಾರ್ಯ ಸಿದ್ಧಾಂತದಲ್ಲಿ ಒಂದು ಎಳೆಯನ್ನು ನೀವು ತಗೊಂಡ್ರೂ ಕೂಡ ನಾನು ಬರ್ತೇನೆ ಅಂತ ಪರಮಾತ್ಮ ತಾನು ತೋರಿಸ್ತಾ, ಅಲ್ಲಿಂದಾಗಿ ಅಷ್ಟಮ ಗರ್ಭದಲ್ಲಿ ಪರಮಾತ್ಮ ತಾನು ಬಂದಿದ್ದಾನೆ. ಯಾವಾಗ ಪರಮಾತ್ಮ ತಾನು ಪ್ರವೇಶ ಮಾಡಿದ್ನು, ಆಗ ಬ್ರಹ್ಮಾದಿ ಸಮಸ್ತವಾದ ದೇವತಾ ವರ್ಗ ಆ ದೇವಿಕೆ ಗರ್ಭವನ್ನು ತಾವು ಪ್ರವೇಶ ಮಾಡ್ತಾ ಇದ್ದಾರಂತೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಂ ಚ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಪ್ರಪನ್ನಾಹ ಅಂತ ಪರಮಾತ್ಮನನ್ನ ಓತಃಪ್ರೋತವಾಗಿ 18 ಶ್ಲೋಕಗಳಿಂದ ಸ್ತೋತ್ರ ಮಾಡಿರ್ತಕ್ಕಂತಹ ಭಾಗವೇ ಗರ್ಭಸ್ತುತಿ ಅಂತ ತಿಳಿಸುತ್ತೆ. ಗರ್ಭಸ್ತುತಿ ಅಂತಂದರೆ ದೇವಕಿಯ ಗರ್ಭದ ಸ್ತುತಿ ಅಲ್ಲ, ಮತ್ತೇನು? ಪರಮಾತ್ಮನಿಗೆ ಗರ್ಭ ಅಂತ ಹೆಸರು. ಯಾಕೆ ಪರಮಾತ್ಮನಿಗೆ ಗರ್ಭ ಅಂತ ಹೆಸರು ಅಂತಂದರೆ, ನಾವು ನೀವು ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ನಮ್ಮನ್ನು ಹೊರತಾಳಂತೆ. ಕೃಷ್ಣ ದೇವಕಿಯ ಗರ್ಭದಲ್ಲಿದ್ದಾನೆ ಎಂದ ಮಾತ್ರಕ್ಕೆ ಕೃಷ್ಣನನ್ನ ದೇವಕಿ ಹೊತ್ತಿದ್ದಾಳೆ ಅಂತಲ್ಲ, ಗೃಹಾತಿ ಕೃಷ್ಣನೇ ದೇವಕಿಯನ್ನು ಹೊತ್ತಿದ್ದಾನಂತೆ. ಆದ್ದರಿಂದ ಇಡೀ ಬ್ರಹ್ಮಾಂಡವನ್ನು ಹೊತ್ತಿರೋದೇ ಪರಮಾತ್ಮ ಅಂತೆ. ಹೌದು, 14 ಲೋಕಗಳನ್ನು ಹೊತ್ತಿರೋರು ಯಾರು? ಶೇಷದೇವರು. ಶೇಷದೇವರನ್ನು ಯಾರು ಹೊತ್ತಿದ್ದಾರೆ? ವಾಯುಕೂರ್ಮ. ವಾಯುಕೂರ್ಮವನ್ನು ಯಾರು ಹೊತ್ತಿದ್ದಾರೆ? ವಿಷ್ಣುಕೂರ್ಮ. ಅದರಿಂದ ಸರ್ವಾಧಾರ ಯಾರಾದ? ಪರಮಾತ್ಮ ಆದ. ಅದರಿಂದ ಗರ್ಭಶಬ್ದವಾಚ್ಯ ಪರಮಾತ್ಮನೇ. ಆದ್ದರಿಂದ ಅವನ ಸ್ತುತಿ, ಗರ್ಭಶಬ್ದವಾಚ್ಯನಾದ ಪರಮಾತ್ಮನ ಸ್ತುತಿಯೇ ಗರ್ಭಸ್ತುತಿ ಅನ್ನೋ ಒಂದು ಅಂಶವನ್ನು ಕೂಡ ಹೇಳ್ತಾ, ಹೀಗೆ ಸಮಸ್ತವಾದ ದೇವತಾ ವರ್ಗ ಆ ಗರ್ಭವನ್ನು ಪ್ರವೇಶ ಮಾಡಿ ಯಾಕೆ ಸ್ತೋತ್ರ ಮಾಡಿದ್ರು ಅಂತಂದರೆ, ಯಾವ ಅವಸ್ಥಾ ಅತ್ಯಂತ ದುಃಖಪ್ರದನೋ ನರಕಕ್ಕೆ ಸಾದೃಶ್ಯ ಅಂತ ಶಾಸ್ತ್ರ ತಿಳಿಸುತ್ತೆ. ಯಾವುದು? ಗರ್ಭಾವಸ್ಥೆ. ಕಾರಣ ಮಲಚೀಲದ ಪಕ್ಕದಲ್ಲಿ ಗರ್ಭಕೋಶ ಅಂತೆ, ಅದರ ದುರ್ವಾಸನೆ ಬಡಿತಾ ಇರಬೇಕು. ಇನ್ನು ಗರ್ಭಿಣಿ ಸ್ತ್ರೀಗೆ ಬೇಕಾದ ಬಯಕೆಗಳಾಗ್ತಾ ಇರುತ್ತಲ್ಲ, ಆ ಬಯಕೆಗಳು ಹೇಗೆ ಪ್ರಾಪ್ತಿ ಆಗುತ್ತೆ? ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ಗೋಪಿಕಾಂಬಾ ಬಗ್ಗೆ, ಇನ್ನೇನು ನಾಳೆ ರಾಯರ ಅವತಾರ ಮಾಡ್ತಾರೆ, ರಾಯರ ವರ್ಧಂತಿ ಅಲ್ವಾ, ಆ ಗರ್ಭಿಣಿ ಆಗಿರ್ತಕ್ಕಂತಹ ಕಾಲಕ್ಕೆ ಏನು ಅಪೇಕ್ಷೆ ಆಗೋದಂತೆ ಅಂತಂದರೆ, ಕೆಮ್ಮಣ್ಣು ತಿನ್ನಬೇಕು ಅಂತ ಅಪೇಕ್ಷೆ ಆಗೋದಂತೆ. ಯಾಕೆಂದರೆ ಒಳಗಡೆ ಕೂತಿರೋದು ಭಿಕ್ಷು, ಸನ್ಯಾಸಿ ಅಲ್ವಾ, ಅದಕ್ಕೆ ವಸ್ತ್ರ ಬೇಕು ಅಂತ ಒಳಗಡೆ ಕೂಸು ಅಪೇಕ್ಷೆ ಪಡ್ತಾ ಇತ್ತಂತೆ ನೋಡ್ರಿ. ಇನ್ನು ಅದನ್ನು ವರ್ಣನೆ ಮಾಡ್ತಾರೆ. ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಅನ್ಸೋದಂತೆ. ಯಾಕೆ? ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರು ಅಂತಲ್ಲ, ಕೂತಿರೋರು ಯಾರು? ಭಿಕ್ಷುಗಳು. ಆದ್ದರಿಂದ ಅವ್ರ ಮನೇಲಿ ಊಟ ಮಾಡಬಾರ್ದು, ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ಸ್ವೀಕಾರ ಮಾಡಬೇಕು. ಇದು ಯಾರ ಧರ್ಮ? ಯತಿ ಧರ್ಮ. ಅದನ್ನು ಕೂಸಾಗಿರೋ ಕಾಲಕ್ಕೆ ಮಗುವಿನ ಸಂಸ್ಕಾರಕ್ಕೆ ಅನುಗುಣವಾಗಿ ತಾಯಿಯಾದವಳ, ಗರ್ಭಿಣಿಯಾದವಳ ಬಯಕೆ ಆದವಳು ಅನ್ನೋದನ್ನೇ ನಾರಾಯಣಾಚಾರ್ಯರು ಇದೇ ರಾಘವೇಂದ್ರ ವಿಜಯದಲ್ಲಿ ತಾವೇನು ತಿಳಿಸ್ತಾರೆ, ಅದಕ್ಕೆ ಅನುಸಾರಿಯಾಗಿ ಇಲ್ಲೂ ಕೂಡ ಆ ದೇವಿಕೆಯ ಗರ್ಭ ಅರ್ಥಾತ್ ಯಾಕೆ ವಿಷಯ ಹೇಳ್ತಾ ಇದ್ದೇವೆ, ಅತ್ಯಂತ ಪಾಪಿಷ್ಟ ಜೀವರಾಶಿ ಆಗಿದ್ದ ಅಂತಂದರೆ ಆ ಗರ್ಭಿಣಿ ಸ್ತ್ರೀಗೆ ಏನೇನೋ ಬೈಕೆಗಳು ಬಂದ್ಬಿಡುತ್ತಂತೆ. ಆ ಬೈಕೆಗಳು ಮೆಣಸಿನ್ಕಾಯಿ ತಿನ್ನಬೇಕು ಅಂತ ಅನ್ಸತ್ತಂತೆ, ಅದನ್ನೇ ತಿನ್ನೋದು, ಅದೇ ಆಹಾರವಾಗಿ ಹೋಗೋದು. ಈ ಹೊರಟಾದ ಕೈಯಲ್ಲಿ ಮೆಣಸಿನ್ಕಾಯಿ ಹೆಚ್ಚಿದ್ರೇ ಹುಣಸೆ ನೀರಲ್ಲಿ ಅದರಲ್ಲಿ ಅಂತ ಅಂತಾ ಇರ್ತೇವೆ. ಇನ್ನು ಮಗುವಿಗೆ ಇನ್ನಷ್ಟು ದುಃಖ ಆಗಬೇಡ ನೋಡಿ, 2 ಕೈಯನ್ನು ಮೊಣಕಾಲ ಕೆಳಗಡೆ ಸೇರಿಸ್ಬಿಟ್ಟಿರ್ತಾನಂತೆ ಪರಮಾತ್ಮ, ತಲೆಯನ್ನು ಬಗ್ಗಿಸ್ಬಿಟ್ಟಿರ್ತಾನಂತೆ. ತಾಯಿ ಉಸಿರಾಟದಲ್ಲಿ ಉಸಿರಾಟ, ತಾಯಿ ತಿಂದಂಥ ಆಹಾರ ಅದಕ್ಕೆ ಆಹಾರ, ಇಷ್ಟು ಪರಾಧೀನ ಅವಸ್ಥೆ ಯಾವುದದು? ಗರ್ಭಾವಸ್ಥೆ ಅಂತ ತಿಳಿಸ್ತಾರಂತೆ ನೋಡಿ.
ಅಂತಹ ಅವಸ್ಥಾಲಿದ್ದರೂ ಕೂಡ ಪರಮಾತ್ಮ ಅಲ್ಲಿ ಹೇಗಿದ್ದಾನೆ? ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಂ ಚ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಪ್ರಪನ್ನಾಹ. ಸ್ವಾಮಿ, ಕಿಂಚಿತ್ತೂ ನಿನಗೆ ದೋಷಾದಿಗಳು ಇಲ್ಲವೋ? ಸತ್ತು ನಿರ್ದುಷ್ಟವಾದ ಅತೀತಿ ಆನಂದ ಉದ್ದಿಷ್ಟ ಯಾಯಾಪನೆ ಜ್ಞಾನಾದಿಗಳು ನಿನ್ನಲ್ಲಿ ನಿರ್ದುಷ್ಟವಾದ ಜ್ಞಾನ ಆನಂದಾದಿಗಳ ಎಲ್ಲ ಅವಸ್ಥೆಯಲ್ಲೂ ಇರ್ತಕ್ಕಂಥದ್ದು ನಿನ್ನಲ್ಲಿ ಅಂತ ಸ್ತೋತ್ರವನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ಆ ಕ್ರಮದಲ್ಲಿ ಪರಮಾತ್ಮನನ್ನು ಆ ಬ್ರಹ್ಮಾದಿ ದೇವತೆಗಳು ತಾವಲ್ಲಿ ಸ್ತೋತ್ರವನ್ನು ನಡೆಸಿದ್ದಾರಂತೆ. ಅದರಂತೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ರಾತ್ರಿ ಕಾಲದಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡೋಣ. ಹೀಗೆ ಪರಮಾತ್ಮ ತಾನು ಅದ್ಯಾಪಿ ರಾತ್ರಿ ಕಾಲದಲ್ಲಿ ಅವತಾರವನ್ನು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಅದ್ಭುತವಾದ ರೂಪವನ್ನು ಪರಮಾತ್ಮ ತಾನಲ್ಲಿ ಅಭಿವ್ಯಕ್ತ ಮಾಡಿದ್ದಾನಂತೆ. ಹೇಗೆ ಬಂದ ಪರಮಾತ್ಮ? ಶಿಶುರೂಪದಲ್ಲಿ ಬರಲೇ ಇಲ್ವಂತೆ. ತಮದ್ಭುತಂ, ಅದ್ಭುತವಾದ ರೂಪವನ್ನು ಪ್ರಕಟ ಮಾಡ್ದ. ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪರವಂಟ ನ್ಯಾಯ ಕೋವಿದರು ಪುಟ್ಟಿದ ನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು ಶೋಭಾನೇ ರಾಜರಿದ ಕಿತ್ತಿಯನ್ನು ಹಾಕೋದು. ಪರಮಾತ್ಮ ತಾನು ಬರುವ ಕಾಲಕ್ಕೆ ವಿಶ್ವರೂಪವನ್ನು ಧಾರಣೆ ಮಾಡಿಬಿಟ್ಟಂತೆ. ಯಾಕೆ ಹಿಂಗೆ ಬಂದ? ಸತ್ಯಧರ್ಮ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಯಾಕೆ ಅಂತಂದರೆ ತನ್ನ ತಂದೆಯಾದ ವಸುದೇವ ಅನೃತ ಸುಳ್ಳಾಡ್ದ ಅಂತ ಆಗಬಾರ್ದಪ್ಪ, ಅದಕ್ಕೋಸ್ಕರ ನಮ್ಮ ದೇವರು ಹಂಗೆ ಬಂದ. ಅಲ್ರಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ದೇವರು ವಿಶ್ವರೂಪದಿಂದ ಬರೋಕ್ಕೂ ಅವನ ತಂದೆ ವಸುದೇವ ಅವನು ಸುಳ್ಳಾಡಿಲ್ಲ ಅಂತ ಅನ್ನೋದಕ್ಕೂ ಏನು ಸಂಬಂಧ ಹಚ್ತೀರಿ ಅಂತಂದರೆ, ವಸುದೇವ ಮಾತು ಕೊಟ್ಟಿದ್ನಲ್ಲ ಕಂಸನಿಗೆ, ಹುಟ್ಟೋ ಮಕ್ಕಳನ್ನೆಲ್ಲ ಕೊಡ್ತೀನಿ ಎಂದಿದ್ದ. ಈಗ ಮಕ್ಕಳನ್ನ ಕೊಡಲಿಲ್ಲ ಅಂತಂದರೆ ಅವನು ಸುಳ್ಳಾಡ್ದಂಗೆ ಆಗತ್ತೆ. ಅದಕ್ಕೆ ನಮ್ಮ ದೇವರನ್ನಂತೆ, ನೀನು ಏನಂತ ಮಾತು ಕೊಟ್ಟಿದ್ದೆ? ಹುಟ್ಟೋ ಮಗುನೆಲ್ಲ ಕೊಡ್ತೇನೆ ಎಂದೆ. ನಾನು ಮಗುವಾಗಿ ಬರೋಲ್ಲ ಅನ್ನಂತೆ ಪರಮಾತ್ಮ. ನಾನು ವಿಶ್ವರೂಪದಿಂದ ಬರ್ತೇನೆ ಅಂತ ಪರಮಾತ್ಮ ಏನು ಮಾಡ್ದ? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಪರಮಾತ್ಮ ತಾನು ಅಂಬುಜೇಕ್ಷಣಂ, ಇದೊಂದು ಶಬ್ದಕ್ಕೆ ಎಷ್ಟು ವ್ಯಾಖ್ಯಾನ ಮಾಡ್ತಾರೆ ಸತ್ಯಧರ್ಮ ತೀರ್ಥರು ಅಂತಂದರೆ ಸುಮಾರು ಒಂದು 10 ಕ್ರಮದಲ್ಲಿ ಅರ್ಥ ಮಾಡಿದ್ದಾರೆ ಇದಕ್ಕೆ. ಅಂಬುಜ ಈ ಕ್ಷಣ, ನಮಗೆ ಸ್ಥೂಲವಾದ ಅರ್ಥ ಗೊತ್ತು. ಅಂಬುಜೇಕ್ಷಣ ಅಂತಂದರೆ ತಾವರೆ ಅದ್ಯಾಪಿ ದಳದಂತೆ ಪರಮಾತ್ಮನ ಕಣ್ಣುಗಳು ಅಂತ ನಾವಿಷ್ಟನ್ನು ಅರ್ಥ ಮಾಡ್ತೀವಿ. ಹಂಗಲ್ಲ ಅಂತಂದರು. ಯಾರು ಸ್ತೋತ್ರ ಮಾಡಿದ್ರೋ ಅವ್ರಿಗೋಸ್ಕರ ಪರಮಾತ್ಮ ಬಂದ ಅಂತ ಶಬ್ದವನ್ನು ಹಾಕ್ತಾರಲ್ಲಿ. ಅಂಬುಜ ಶಬ್ದಾರ್ಥ ಏನು ಅಂದರೆ ಭೂಮಿ ಅಂತ ಅರ್ಥ. ಅಂಬುಜ ಅಂದರೆ ಭೂಮಿ ಅಂತ ಹೆಂಗ್ರಿ ಅರ್ಥ ಮಾಡ್ತೀರ ನೀವು ಅಂತಂದರೆ, ಸೃಷ್ಟಿ ಪ್ರಕರಣ ನೋಡ್ರಿ ಅಂತಂದ್ರು ಅರ್ಥ ಆಗುತ್ತೆ ನಮಗೆ. ಯಾವ ತತ್ವ ಆದಮೇಲೆ ತಾನು ಹುಟ್ಟಿದ್ದು ಅನ್ನೋದನ್ನು ನಾವು ಚಿಂತನೆ ಮಾಡಿದರೆ, ಈ ಪಂಚಭೂತಗಳಲ್ಲಿ ಮೊದಲಿಗೆ ಬಂದದ್ದು ಯಾವುದು? ಆಕಾಶಾತ್ ಅಸೃಜದ್ವಾಯಂ ವಾಯುಸ್ತೇಜೋ ವಿಜೀಜನತ್ ತೇಜಸಃ ಸಲಿಲಂ ತಸ್ಮಾತ್ ಪೃಥ್ವೀಂ ಅಸೃಜತ್ ವಿಭು. ಆಯಿತಾ? ಮೊದಲಿಗೆ ಬಂದದ್ದು ಯಾವುದು? ಆಕಾಶ ತತ್ವ. ಆಕಾಶ ತತ್ವದಿಂದ ಬಂದದ್ದು ಯಾವುದು? ಗಾಳಿ. ವಾಯುತತ್ವ. ವಾಯುತತ್ವದಿಂದ ಬಂದದ್ದು ಯಾವುದು? ತೇಜ. ಆಯಿತಾ? ಅಗ್ನಿ. ಅಗ್ನಿಯಿಂದ ಬಂದದ್ದು ಯಾವುದು? ನಮಗೆ ಇದು ನೀರು. ಆಯಿತಾ? ಅಗ್ನಿಯಿಂದ ಅದ್ಯಾಪಿ ನೀರು ಹುಟ್ಟಿತು. ಅದಕ್ಕೆ ನೀರು ಒಳಗಡೆ ಏನಿದೆ? ಕರೆಂಟ್ ಇದೆ. ಯಾಕೆಂದರೆ ಆ ತತ್ವದಿಂದ ಬಂದದ್ದು. ಇನ್ನೊಂದು ವಿಷಯ ಗೊತ್ತಾ? ಧರ್ಮ ಮಾಡ್ಕೋಬೇಡಿ ಅದನ್ನು. ಆಯಿತಾ? ಒಂದು ದಿವಸ ವೈಶ್ವದೇವ ಮಾಡಲಿಕ್ಕಾಗಿಲ್ಲ. ಆಗೇನು ಮಾಡಬೇಕು ಅಂತಂದರೆ ನೀರಲ್ಲೇ ಹೋಮಿಸ್ಬಿಡ್ಬೋದು. ಯಾವುದನ್ನು? ವೈಶ್ವದೇವನ ನೀರನ್ನೆಲ್ಲೂ ಆಪತ್ಕಾಲದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಯಾಕೆ? ನೀರಿನಲ್ಲೇ ಅಗ್ನಿ ಅಂತರ್ಗತನಾಗಿದ್ದಾನೆ. ಹೀಗೆ ಆ ಕ್ರಮದಲ್ಲಿ ಅದಕ್ಕೆ ಅಗ್ನಿಯಿಂದಾಗಿ ನಮಗೇನಾಯಿತು? ಅದ್ಯಾಪಿ ನೀರಿನ ತತ್ವ ಬಂತು. ನೀರಿನಿಂದ ಯಾವುದು ಹುಟ್ಟಿತು? ಪೃಥ್ವಿ ತತ್ವ. ಅಂಬುಜ ಅಂದರೆ ಏನಾಯಿತು? ಅಂಬು ಅಂದರೆ ನೀರು, ಜ ಅಂದರೆ ಜನಿ ಪ್ರಾದುರ್ಭಾವಿ. ಹಾಗಾದರೆ ನೀರಿನಿಂದಾಗಿ ಹುಟ್ಟಿದ್ಯಾವುದು? ಪೃಥ್ವಿ. ಈಗ ಪ್ರಾರ್ಥನೆ ಮಾಡಿದ್ಯಾರು? ಭೂದೇವಿ. ಆದ್ದರಿಂದ ಭೂದೇವಿ ಈ ಕ್ಷಣ ಭೂದೇವಿ ನೋಡ್ಲಿಕ್ಕೋಸ್ಕರ ಪರಮಾತ್ಮ ತಾನು ಬಂದಂತೆ ನೋಡಿ. ಅಂಬುಜ ಅನ್ನೋ ಒಂದು ಶಬ್ದವನ್ನೇ ಅಲ್ಲಿ ಸತ್ಯಧರ್ಮ ತೀರ್ಥ ವ್ಯಾಖ್ಯಾನವನ್ನು ಮಾಡ್ತಾ ಪೃಥ್ವಿ ತತ್ವ ಅದೇ ಭೂದೇವಿ ತಾನು ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರಿಂದಾಗಿ ಅವಳಿಗಾಗಿ ಪರಮಾತ್ಮ ತಾನು ಬಂದ ಅನ್ನೋ ಒಂದು ಅಂಶವನ್ನು ಕೂಡ ಇದಕ್ಕೆ ಸುಮಾರು ಅರ್ಥ ಕೊಟ್ಟಿದ್ದಾರೆ. ಈಗ ಸಮಯ ಇಲ್ಲ. ಹೀಗೆ ಇಷ್ಟು ಅಂಶವನ್ನು ಹೇಳ್ತಾ ಅಂಬುಜೆ ಕ್ಷಣಂ ಆ ಪರಮಾತ್ಮ ತಾನು ಅವತಾರವನ್ನು ಮಾಡೋಣ. ಇಷ್ಟೆಲ್ಲ ಮಾಡ್ತಾ ಏತತ್ ಕಾಲಕ್ಕೆ ಆ ವಸುದೇವ ದೇವಿಕೆಯವರು ಪರಮಾತ್ಮ ಸ್ತೋತ್ರ ಮಾಡಿದ್ರು. ಸ್ವಾಮಿ ನಿನ್ನ ರೂಪವನ್ನು ಉಪಸಂಹಾರ ಮಾಡು ಅಂತ ಹೇಳಿದ್ರೆ ಶಿಶುರೂಪವನ್ನು ಧಾರಣೆ ಮಾಡ್ದ. ಯಾವಾಗ ಶಿಶುರೂಪವನ್ನು ಪರಮಾತ್ಮ ಧಾರಣೆ ಮಾಡಿದ್ನೋ ಇಷ್ಟೊತ್ತಿಗೆ ಅಲ್ಲೇ ಅನೇಕ ವಿಧ ಸರಪಳಿ ಎಲ್ಲ ಹಾಕ್ಬಿಟ್ಟಿದ್ರು ಕೈಗೆ. ಎಲ್ಲ ಬಂಧಿತನಾಗಿದ್ದ. ಮರುಕ್ಷಣಕ್ಕೆ ಅದರಿಂದ
ತಾನು ಅದ್ಯಾಪಿ ಮುಕ್ತಿಯನ್ನು ಹೊಂದಿದ್ದಾನಂತೆ. ಅಂದರೆ ಇದರ ಅರ್ಥ ಪರಮಾತ್ಮನನ್ನು ಹಿಡಿದ್ರೆ ಬಂಧನದಿಂದ ನಾವು ಮುಕ್ತರಾಗ್ತೇವೆ, ಅದು ಬಿಟ್ಟು ಬೇರೆ ಯಾವುದನ್ನು ಹಿಡಿದ್ರೂ ಕೂಡ ಬಂಧನಕ್ಕೆ ಒಳಗಾಗ್ತೇವೆ ಅನ್ನೋ ಒಂದು ಅಂಶವನ್ನು ಹೇಳ್ತಾ ಇದಕ್ಕೆ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಸುಮಾರು ನಾನಾ ಪ್ರಕಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಇಷ್ಟೊತ್ತಿಗೆ ಯಾಕೆ ರಾತ್ರಿ ಕಾಲದಲ್ಲಿ ಪರಮಾತ್ಮ ಬಂದ? ನಾ ಕಂಸ ಭೀತ್ಯ, ಕಂಸನಿಗೆ ಹೆದರ್ಕೊಂಡು ಅಂತ ಅನ್ಕೋಬೇಡಿ ಅಂದರು ವಾದಿರಾಜರು. ಯಾಕೆ ಅಂತಂದರೆ ಕೃಷ್ಣ ಅದ್ಯಾಪಿ ಕಂಸನಿಗೆ ಹೆದರ್ಕೊಂಡು ರಾತ್ರಿ ಬಂದದ್ದಲ್ಲ, ವಂಶದವರಿಗೆ ಗೌರವ ಕೊಡಬೇಕು ಅಂತ ರಾತ್ರಿ ಕಾಲದಲ್ಲಿ ಬಂದಂತ. ಯಾಕೆ ಕೃಷ್ಣ ಯಾರ ವಂಶ? ಚಂದ್ರವಂಶ, ಹೌದಾ? ಅದಕ್ಕೆ ರಾತ್ರಿ ಕಾಲದಲ್ಲಿ ಚಂದ್ರ ರಾತ್ರಿ ಕಾಲದಲ್ಲಿ ಇರ್ತಾನಂತೆ, ಅದಕ್ಕೆ ರಾತ್ರಿ ಕಾಲದಲ್ಲಿ ಬಂದಂತೆ. ರಾಮದೇವರು ಅವತಾರ ಮಾಡಿದ್ದು ಬೆಳಗ್ಗೆ, ಯಾಕೆ? ಸೂರ್ಯವಂಶ. ನೋಡ್ರಿ, ಹೀಗೆ ವಂಶಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋ ಒಂದು ಸಿದ್ಧಾಂತವನ್ನು ಕೂಡ ಪರಮಾತ್ಮ ತಾನಲ್ಲಿ ತಿಳಿಸ್ತಾ ಇಷ್ಟೊತ್ತಿಗೆ ಚಂದ್ರ ನನ್ನ ವಂಶಕ್ಕೆ ಹುಟ್ಟಿದ್ದಾನೆ ಅಂತ ಇಣಕ್ಕೆ ನೋಡ್ತಾ ಇದ್ದಂತೆ ಕೃಷ್ಣನನ್ನು. ಆಗ ನಮ್ಮ ದೇವರು ಏನು ಮಾಡ್ದ? ಒಂದಾವರ್ತಿ ಚಂದ್ರನ ಕಡೆ ನೋಡ್ತಾ ಮಂದಹಾಸವನ್ನು ಬೀರದ್ದಂತೆ ನಮ್ಮ ದೇವರು. ಆ ಮಂದಹಾಸವನ್ನು ಯಾಕೆ ಕೊಟ್ಟ ಪರಮಾತ್ಮ ಅಂತಂದರೆ, ಹಿಂದೆ ನಿನಗೆ ಮಾತು ಕೊಟ್ಟಿದ್ನಲ್ಲಪ್ಪ, ಆ ಮಾತನ್ನು ಇವತ್ತು ಸತ್ಯ ಮಾಡಿದ್ದೇನೆ ಎನ್ನಂತೆ ಪರಮಾತ್ಮ. ಹಿಂದೆ ಯಾವಾಗ ಪರಮಾತ್ಮ ಮಾತು ಕೊಟ್ಟಿದ್ದ? ರಾಮಾವತಾರದಲ್ಲಿ ಕೊಟ್ಟಿದ್ದಂತೆ. ನೋಡ್ರಿ ನಮ್ಮ ದೇವರು ಏನು ಪ್ರಸಂಗ ಅಂತಂದರೆ, ಯಾವಾಗ ರಾಮದೇವರು ಸೂರ್ಯವಂಶದಲ್ಲಿ ಬಂದರೋ ಸೂರ್ಯನಿಗೆ ಭಾರೀ ಮಹತ್ವ ಬಂದ್ಬಿಡುತ್ತಂತೆ, ಚಂದ್ರನ್ ಕೇಳೋರೇ ಇಲ್ಲವಂತೆ, ಹಂಗಾಗೋಯ್ತಂತೆ. ಇಬ್ಬರದು ಒಂದೇ ಕ್ವಾಲಿಫಿಕೇಶನ್ ಬೇರೆ. ಏನು? ಸಮಕಕ್ಷ 12ನೇ ಕಕ್ಷದಲ್ಲಿ ಬರ್ತಕ್ಕಂಥವ್ರು ಯಾರು? ಸೂರ್ಯ, ಚಂದ್ರ, ಶತರೂಪಾದೇವಿ, ಯಮಧರ್ಮರಾಜ. ನಿನ್ನೆ ಇದನ್ನು ತಿಳಿಸಿದ್ವಿ ಅಲ್ಲಿ, ಹೌದಾ? ಅದರಂತೆ ಸಮಕಕ್ಷದಲ್ಲಿ ಕೂತಿದ್ದೇನೆ, ಆದರೆ ಸೂರ್ಯನಿಗೆ ಮಾತ್ರ ಭಾರಿ ಮಹತ್ವ ಅಂತೆ. ಯಾಕೆಂದರೆ ಜಗಸ್ವಾಮಿ ಆದ ಪರಮಾತ್ಮ ಸೂರ್ಯ ವಂಶದಲ್ಲಿ ಬಂದಿದ್ದಾನಲ್ಲ. ಈಗ ಲೋಕದಲ್ಲಿ ನಾವು ನೋಡ್ತೇವಲ್ಲ, ರಾಮದೇವರ ಅರ್ಚಕರಾದ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ತಾಯಿ ಬಂದಿದ್ದಾರೆ ಅಂದ್ರೇ ಪ್ರತ್ಯೇಕ ಸ್ಥಾನ, ಪ್ರತ್ಯೇಕ ಪಂಕ್ತಿ. ಹಿಂಗಿರ್ಬೇಕಾದ್ರೆ ಇನ್ನು ಜಗಸ್ವಾಮಿನೇ ಅವರ ವಂಶದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂದರೆ ಇನ್ನು ಸೂರ್ಯನಿಗೆ ಇನ್ನಷ್ಟು ಒಂದು ಮಹತ್ವ ಸಿಕ್ಕಿರಬೇಡ. ಆಗ ಚಂದ್ರ ಸಭೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಂಡಂತೆ, ನನ್ನನ್ನು ಕೇಳೋರೇ ಇಲ್ವಲ್ಲ ಅಂತ ಅಂದ್ಬಿಟ್ಟಂತೆ. ಅಂದಾಗ ರಾಮದೇವ್ರು ಅಂದ್ರಂತೆ, ಆ ಕೂಸನ್ನು ಯಾಕೆ ಬಿಟ್ಟರು? ಚಂದ್ರನ ಯಾಕೆ ಬಿಟ್ರಿ? ನಂಗೆ ಚಂದ್ರನೂ ಬೇಕು ಅಂದಂತೆ ನಮ್ಮ ಸ್ವಾಮಿ. ಅದಕ್ಕೆ ರಾಮಾವತಾರದ ನಮ್ಮ ದೇವ್ರು ಏನು ಮಾಡ್ದ? ಒಂದೇ ಒಂದು ಬಾಲಲ್ಲಿ ತೋರಿಸಿದ್ವಿ. ಯಾವುದದು? ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅವನು ಯಾಕೆ ಬಿಟ್ರು? ಅವನು ನಾನು ಬೇಕಪ್ಪ ಅಂತ ಹೇಳ್ತಾ ಪರಮಾತ್ಮ ತಾನೇನು ಮಾಡ್ದ? ತಾನು ಕನ್ನಡಿಯಳು ಪ್ರತಿಬಿಂಬ ನೋಡಿದ, ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಅಂತ ಇಷ್ಟೆಲ್ಲ ಪರಮಾತ್ಮ ತಾನು ಕಾರ್ಯವನ್ನು ಮಾಡಿಬಿಟ್ರೆ ಎಲ್ಲ ದೇವತಾ ಸಭೆಯಲ್ಲೂ ಇದೇ ಮಾತಂತೆ. ನೋಡ್ರಿ, ರಾಮದೇವರು ಚಂದ್ರನಿಗೆ ಇಷ್ಟು ಮಹತ್ವ ಕೊಟ್ಬಿಟ್ಟಿದ್ದಾರೆ ಅಂತ ಸೂರ್ಯನ ಪಕ್ಕ ಕರ್ಕೊಂಡು ಹೋಗಿ ಕೂಡಿಸಿದ್ರಂತೆ ಚಂದ್ರನನ್ನು. ಇಷ್ಟು ಮಾಡಿದ್ರೂ ರಾಮದೇವರು ಸಮಾಧಾನ ಆಗಲೇ ಇಲ್ವಂತೆ. ತನ್ನ ಹೆಸರು ಜೊತೆಗೆ ಸೇರಿಸ್ಕೊಂಡ್ಬಿಟ್ನಂತೆ, ರಾಮಚಂದ್ರ ಆಗ್ಬಿಟ್ಟ ಪರಮಾತ್ಮ. ಇದೆಲ್ಲರೂ ನೋಡಿದ್ದೇವೆ ನಾವು. ಪಕ್ಕದ ಮನೆಯವರು ಸರ್ನೇಮ್ ಇಟ್ಕೊಂಡ ನಮ್ಮ ದೇವರು. ರಾಮಸೂರ್ಯ ಆಗಬೇಕಿತ್ತು, ರಾಮಚಂದ್ರ ಆಗ್ಬಿಟ್ಟಂತೆ. ನೋಡ್ರಿ ಪರಮಾತ್ಮ ಅದರಲ್ಲೂ ಕೂಡ ಮತ್ತಷ್ಟು ವೈಶಿಷ್ಟ್ಯವಂತ. ಚಂದ್ರ ರಾಮ ಆಗಲಿಲ್ಲ, ರಾಮಚಂದ್ರ ಆದ. ಉತ್ತರಾರ್ಧದಲ್ಲಿ ಹೆಸರು, ಪೂರ್ವಾರ್ಧದಲ್ಲ. ಅಂದ್ರೆ ಏನರ್ಥ? ಮುಂದೆ ನಿನ್ನ ವಂಶದಲ್ಲಿ ಬರ್ತೀನಿ ಅಂತ ಪರಮಾತ್ಮ ಅಂದಿದ್ನಂತೆ. ನೋಡಪ್ಪ, ನಿನ್ನ ವಂಶದಲ್ಲಿ ಬಂದಿದ್ದೇನೆ ಅಂತ ಒಂದು ಮಂದಹಾಸವನ್ನು ಬೀರದ ಪರಮಾತ್ಮ. ಇಷ್ಟು ಅಂಶವನ್ನು ತಿಳಿಸ್ತಾ ಇದ್ದಾರಂತೆ. ಆ ಚಂದ್ರ ಕೃಷ್ಣನ ಮಂದಹಾಸವನ್ನು ನೋಡ್ತಾ ಸ್ವಲ್ಪ ಆನಂದನೂ ಆಯ್ತಂತೆ, ದುಃಖನೂ ಆಯ್ತಂತೆ. ದುಃಖ ಯಾಕೆ ಅಂತ ರಾಜರ ವರ್ಣನೆಯಲ್ಲಿ ನೋಡಬೇಕು ವಾದಿರಾಜರು. ಏನಿಲ್ಲ, ಇಲ್ಲಿ ತನಕ ಎಲ್ಲ ಸೌಂದರ್ಯ ಪದಾರ್ಥಗಳಿಗೂ ಚಂದ್ರನನ್ನೇ ಉಪಮಾ ಕೊಡ್ತಾ ಇದ್ದಂತೆ. ಅದ್ಯಾಪಿ ಮನೆಯಲ್ಲಿ ಏನಾದ್ರು ಮಗು ಹುಟ್ಟಿದೆ ಅಂತಂದರೆ ಎಲ್ಲರೂ ಬಂದು ನೋಡೋಕ್ಕಾಗಿರೋಲ್ಲ. ಒಂದಷ್ಟು ಜನ ಹೆಣ್ಮಕ್ಳು ಬಂದು ನೋಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಅವ್ರ ಮನೆ ಗಂಡಸರಿಗೆ ಮಗು ಹೇಗಿದೆ ನೋಡಲಿಕ್ಕೆ ಅಂತಾರಂತೆ. ಅಂದಾಗ ಕೃಷ್ಣ ಹುಟ್ಟೋ ಪೂರ್ವದಲ್ಲಿ ಏನಂತ ಇದ್ರಂತೆ? ಮಗುನ ಪೂರ್ಣಚಂದ್ರ ಇದ್ದಂಗೆ ಇದ್ದಾನೆ ಅಂತ ಅನ್ನೋರಂತೆ. ಚಂದ್ರ ಅನ್ಕೊಂಡಂತೆ ಇನ್ನು ಮುಂದಕ್ಕೆ ನನ್ನ ಹೆಸರು ತಗೊಳ್ಳಲ್ಲ, ಮಗು ಹೇಗಿದೆ ಅಂತಂದರೆ ಕೃಷ್ಣ ಇದ್ದಂಗಿದ್ದಾನೆ ಅಂತಾರೆ ಹೊರತಾಗಿ ನನ್ನ ಹೆಸರು ಹೇಳೋಲ್ವಲ್ಲ ಅಂತ ಏನಾದಂತೆ ಅಷ್ಟಮಿ ಚಂದ್ರ ಆಗ್ಬಿಟ್ಟಂತೆ. ನೋಡಿ, ಯಾಕೆ ಅಷ್ಟಮಿ ಚಂದ್ರ ಅಂದರೆ ಏನರ್ಥ? ಅರ್ಧ ಚಂದ್ರ. ಇನ್ನು ಅರ್ಧ ಆದರೂ ಯಾಕೆ ಉಳ್ದ? ನೋಡ್ರಿ, ರಾಜರು ಯುಕ್ತ ಮಲ್ಲಿಕಾಚಾರ್ಯರು ಸಾಮಾನ್ಯ ಅಲ್ಲ, ನನ್ನ ವಂಶದಲ್ಲಿ ಬಂದಿದ್ದಲ್ವಾ ಅಂತ ಸಮಾಧಾನ ಮಾಡಿಕೊಂಡಂತೆ. ಅದಕ್ಕಿನ್ನು ಅರ್ಧ ಚಂದ್ರ ಉಳಿದಿದ್ದಾನಂತೆ. ನೋಡ್ರಿ, ಹೀಗೆ ಈ ಎರಡೂ ಅಂಶಗಳನ್ನು ಕೂಡ ವಿದ್ಯಾಪ್ರಸನ್ನ ತೀರ್ಥರು ಒಂದು ದೇವನಾಮದಲ್ಲಿ ಇದನ್ನು ತಾವು ಶೇಖರಣೆ ಮಾಡ್ತಾರೆ. ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾಯಿವನ ನೋಡಿ ಬಹಳ ನಾಚುವ,
ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಮಂದಮಲಯ ಮಾರುತ ತಲೆಯ ನಾಡುವ ಬಾರೆ ಸಖಿ ಹೋಗಿ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನುತ ಇವನ ನೋಡಿ ಬಹಳ ನಾಚುವ. ಹೀಗೆ ಪರಮಾತ್ಮನ ಮಂದಹಾಸದ ಮುಂದೆ ದೇವತೆಗಳು ಕೂಡ ನಾಚಬೇಕಂತೆ. ಅಂತಹ ಸಾಕ್ಷಾತ್ ಮನ್ಮಥ ಪರಮಾತ್ಮ ಆ ರೂಪವನ್ನು ನೋಡ್ತಾ ಹೀಗೆ ನಾನಾ ಪ್ರಕಾರವಾಗಿ ಅಲ್ಲಿ ರಾಜರು ಅದರ ವರ್ಣನೆ ಮಾಡ್ತಾರೆ. ರಾತ್ರಿ ಕಾಲದಲ್ಲಿ ಹಾಗಿತ್ತು, ಕೃಷ್ಣ ತಾನು ಹೊರಟಿದ್ದಾನಂತೆ. ಹೊರಟಾಗ ನೀತೋ ವಸುದೇವೇನ ಸ್ವತತೇನ ಸ ಗೋಕುಲಂ ಸುವಸುದೇವೇನ ನೀತೋ ವಸುದೇವೇನ ಸ್ವತತೇನ ಸುಗೋಕುಲಂ ಸುವಸುದೇವೇನ. ಯಮಕ ಭಾರತ ಶ್ರೀಮದ್ ಆಚಾರ್ಯ ವರ್ಣನೆ ಮಾಡ್ತಾರಲ್ಲಿ. ನೀತೋ ಹೊರಟಂತೆ ವಸುದೇವ ಕೃಷ್ಣನ್ ಕರ್ಕೊಂಡು. ಆಚಾರ ಶಬ್ದಕ್ಕೆ ನೋಡ್ರಿ ಏನು ಕ್ರಮ ಅಲ್ಲಿ ಅಂತಂದರೆ ನರಹರಿತಿದ್ರು ವ್ಯಾಖ್ಯಾನ ಮಾಡಿದ್ರು ಇದಕ್ಕೆ, ಯಾವುದು ಯಮಕ ಭಾರತಕ್ಕೆ. ಅದನ್ನು ತಿಳಿಸ್ತಾರೆ. ನೀತೋ ವಸುದೇವೇನ, ಈ ವಸುದೇವ ಈ ವಾಸುದೇವನನ್ನ ಸುವಸುದೇವನ ಮನೆ ಕರ್ಕೊಂಡು ಹೋದ. ಏನರ್ಥ ಆಯ್ತಪ್ಪ? ವಸುದೇವ ಸರಿ, ವಾಸುದೇವ ಹೌದು, ನಂದಗೋಪನ ಮನೆ ಕರ್ಕೊಂಡು ಹೋದ ಹಂಗನ್ಬೇಕಿತ್ತು ನಿಮ್ಮ ಆಚಾರ್ಯರು. ಅವ್ರೇನು ಮಾಡಿದ್ರು ಅದನ್ನ, ಈ ವಸುದೇವ ವಾಸುದೇವನನ್ನ ಸುವಸುದೇವನ ಮನೆ ಕರ್ಕೊಂಡು ಹೋದ. ನೋಡಿ ಹಿಂಗೆ ವ್ಯಾಖ್ಯಾನ ಮಾಡಿಬಿಟ್ಟು ಏನರ್ಥ ಅಂದರೆ, ಇವನ ಹೆಸರಿಗೆ ಮಾತ್ರ ವಸುದೇವ. ಯಾರು? ಈ ನಮ್ಮ ಕಶ್ಯಪರು ಈಗ ಬಂದಾಗ ಹೆಸರಿಟ್ಕೊಂಡಿದ್ದಾರೆ. ಸುವಸುದೇವ ಅಂತಂದರೆ ನಂದಗೋಪ ಯಾರು ಅಂತಂದರೆ ಮೂಲದಲ್ಲಿ ಆತ ವಸು, ಅಷ್ಟವಸುಗಳಲ್ಲಿ ಬರ್ತಕ್ಕಂಥ ದ್ರೋಣನಾಮಕನಾದಂಥ ವಸು ಆತ. ಆದ್ದರಿಂದ ಸುವಸುದೇವ ಅಂದರೆ ಇಲ್ಲಿ ಹೆಸರಿಗೆ ಇವನು ನಂದಗೋಪ, ಆದರೆ ಇವನ ಮೂಲ ರೂಪ ಯಾವುದು ಅಂತಂದರೆ ಇವ ಅಷ್ಟವಸುಗಳಲ್ಲಿ ಇರ್ತಕ್ಕಂಥವ. ಆದ್ದರಿಂದ ಈ ವಸುದೇವ ವಾಸುದೇವನನ್ನ ಸುವಸುದೇವನ ಮನೆಗೆ ಕರ್ಕೊಂಡು ಹೊರಟ ಅಂತ ತಿಳಿಸಿದ್ರು. ಇದಕ್ಕೆ ರಾಜರು ಇನ್ನೊಂದು ವ್ಯಾಖ್ಯಾನ ಮಾಡಿದ್ರು ರುಕ್ಮಿಣೀಶ ವಿಜಯದಲ್ಲಿ. ಭಾರಿ ಚಂದ ದಶಮಸ್ಕಂದ ಭಾಗವತ. ಅದರಲ್ಲಿ ಹೇಳ್ತಾ ಅಲ್ಲಿ ಸುವಸುದೇವ ಅಂದರೆ ಇಷ್ಟೇ ಅಂತ ಅರ್ಥ ಅಲ್ಲ, ಇನ್ನೊಂದು ಅರ್ಥ ಇದೆ ಅಂತಂದರು. ವಸು ಅಂದರೆ ಏನು? ಸಂಪತ್ತು. ಆ ಸಂಪತ್ತು ಸಮೀಚೀನವಾದ ಸಮಸ್ತವಾದ ಸಂಪತ್ತಿಗೆ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ಈ ವಸುದೇವ ಹೆಸರಿಗೆ ಮಾತ್ರ ವಸು, ಆದರೆ ಸುವಸು ಯಾರು? ಲಕ್ಷ್ಮೀದೇವಿ. ಅಷ್ಟದಿ ನಂದ ಕಲತ್ರ ಜಾತ. ಅಲ್ಲಿ ನಂದಗೋಪನ ಮನೆಯಲ್ಲಿ ಲಕ್ಷ್ಮೀದೇವಿ ಹುಟ್ಟುಬಿಟ್ಟಿದ್ದಾಳಂತೆ. ಅವಳು ಯಾರು? ಸುವಸುದೇವ ಅಂತೆ ಅವಳು. ಯಾಕೆಂದರೆ ನಿಜವಾಗಲೂ ಸಂಪತ್ತಿಗೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ಈ ವಸುದೇವ ಕೃಷ್ಣನ್ ಕರ್ಕೊಂಡು ತಾನು ಆ ವಸುದೇವನ ಮನೆಗೆ ಅಂದರೆ ಲಕ್ಷ್ಮೀದೇವಿ ಇರ್ತಕ್ಕಂತಹ ಸ್ಥಳಕ್ಕೆ ಕರ್ಕೊಂಡು ಹೊರಟಿದ್ದಾರೆ. ಹಾಗಾದರೆ ದೇವರು ಯಾಕೆ ಹೊರಟ ಅಂತಂದರೆ ಅದಕ್ಕೆ ರಾಜರು ತಿಳಿಸಿದ್ರು. ನಾ ಕಂಸ ಭೀತ್ಯ, ಪರಮಾತ್ಮ ಕಂಸನಿಗೆ ಹೆದರು ಅದ್ಯಾಪಿ ಜಾತಃ ಕಂಸ ಪದಾರ್ಥಾಯ. ಕೃಷ್ಣ ಹುಟ್ಟಿದ್ದೇ ಕಂಸನನ್ನು ಕೊಲ್ಲಿಕ್ಕಾಗಿ, ಆದರೂ ಪರಮಾತ್ಮ ಕೊಲ್ಲಿಲ್ವಂತೆ, ಹೊರಟಂತೆ. ಯಾಕೆ ಹೊರಟ ನಿಮ್ಮ ದೇವರು? ಬಂದಿರೋ ಕೆಲಸ ಮುಗಿಸ್ಬೇಕೋ ಬೇಡವೋ ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಭಾರಿ ತರ್ಕ ವಿಷಯ ಇದು. ಏನಂತಂದರೆ ಸಂಹಾರ ಅಂದರೆ ಏನು ಅಂತ ಅರ್ಥ ಮಾಡಿದ್ರಿ ಎಂದರು ಆಚಾರ್ಯರು. ಕೊಲ್ಲೋದು ಸಂಹಾರ ಅರ್ಥ ಅಲ್ಲ. ದುಷ್ಟ ಜೀವಗಳಿಗೆ ದುಃಖವನ್ನು ಕೊಡೋದೇ ಸಂಹಾರ ಅಂತ. ಇಲ್ಲ ಅಂದರೆ ಈ ಶರೀರ ಹೋಗುತ್ತೆ, ಜೀವ ಅನಾದಿನಿತ್ಯನಾದ ಜೀವನನ್ನ ಸಂಹಾರ ಮಾಡೋದು ಅಂದ್ರೆ ಏನರ್ಥ? ಅವನಿಗೆ ದುಃಖ ಕೊಡೋದೇ ಸಂಹಾರ, ಸಜ್ಜನರಿಗೆ ಆನಂದ ಕೊಡೋದೇ ಸೃಷ್ಟಿ ಶಬ್ದಾರ್ಥ. ನೋಡಿ, ಇಷ್ಟು ಕ್ರಮವನ್ನು ಆಚಾರ್ಯ ನಿರ್ವಚನ ಮಾಡ್ತಾರೆ ನಮಗೆ ಎಲ್ಲಿ ಯಮಕ ಭಾರತದಲ್ಲಿ ತಿಳಿಸ್ತಾರೆ. ಹೀಗೆ ಆ ಕ್ರಮದಿಂದಾಗಿ ಈಗ ಕಂಸನನ್ನು ಸಂಹಾರ ಮಾಡಿದರೆ ಒಂದೇ ಕ್ಷಣಕ್ಕೆ ಅವನು ಮೃತನಾಗೋಗ್ತಾ ಇದ್ದಂತೆ, ದುಃಖ ಕೊಟ್ಟಂತೆ ಆಗ್ತಾ ಇರಲಿಲ್ವಂತೆ. ಈಗೇನಾಯಿತು? ಮುಂದೆ ಎಲ್ಲ ಪೂತನ ಬರಬೇಕು, ಷಡಾಸುರ ಬರಬೇಕು, ದ್ರೋಣಾವರ್ತ ಬರಬೇಕು, ಅವ್ರನ್ನೆಲ್ಲ ಪರಮಾತ್ಮ ತಾನು ಸಂಹಾರ ಮಾಡ್ತಿರಬೇಕು. ಅಲ್ಲಿ ಕಂಸನಿಗೆ ದುಃಖ ಆಗ್ತಿರ್ಬೇಕು. ಎಲ್ಲ ಒನ್ ವೇ ಟ್ರಾಫಿಕ್ ಆಗೋಯಿತು. ಎಲ್ಲ ಅಲ್ಲಿಂದ ಮಥುರಾಯಿಂದ ಇಲ್ಲಿ ಬರಬೇಕೆ ಹೊರತಾಗಿ ಪುನಃ ಇಲ್ಲಿಂದ ರಿಟರ್ನ್ ಯಾರು ಹೋಗ್ತಲೇ ಇರಲಿಲ್ಲ. ಭಾರೀ ಚಿಂತೆಗೀಡಾಗಿ ಬಿದ್ದಂತೆ. ಅಂದರೆ ಏನಾಯಿತು? ಕಂಸನನ್ನು ಸಂಹಾರ ಮಾಡೋದೇ ದುಃಖವನ್ನು ಕೊಡೋದು, ಇದೇ ಪರಮಾತ್ಮ ತಾನಲ್ಲಿ ಮಾಡಿದ್ದಾನೆ ಅಂತ ಇಷ್ಟು ಅಂಶವನ್ನು ಹೇಳ್ತಾ ಅಲ್ಲಿ
ಮತ್ತೊಂದು ಅಂಶವನ್ನು ತಿಳಿಸ್ತಾರೆ. ತಮ್ಮ ರುಕ್ಮಿಣೀಶ ವಿಜಯದಲ್ಲಿ ರಾಜರು ಇದನ್ನು ತಾವು ಹೇಳ್ತಾ, ತನ್ನ ಮನೋರಮಳಾದಂತಹ ಲಕ್ಷ್ಮೀದೇವಿಯನ್ನು ನೋಡಲಿಕ್ಕಾಗಿ ಪರಮಾತ್ಮ ತಾನು ಹೊರಟ ಅಂತಂದರೆ ಮನೋ ಇಂಗಿತ ಅನ್ನೋ ಒಂದು ಮನೋ ಶಬ್ದಾರ್ಥ ಏನಾಯಿತು, ವಾಸನಾಮಯ ಅಂತ ಅದಕ್ಕೆ ಅರ್ಥವನ್ನು ತಗೊಂಡ್ರು. ಹಿಂದಿನ ಜನ್ಮದ ವಾಸನೆ ಇನ್ನೂ ಬಿಟ್ಟೇ ಇಲ್ಲ ಈ ಕೃಷ್ಣನಿಗೆ ಅಂದರು ವಾದಿರಾಜರು. ಯಾಕೆ ಅಂತಂದರೆ ಹಿಂದೆ ರಾಮಾವತಾರದಲ್ಲಿ ಏನು ಮಾಡಿದ್ದ, ಹೆಂಡತಿನ ಹುಡ್ಕೊಂಡು ಹೋಗಿದ್ದ. ಈಗಲೂ ಅದೇ ಬುದ್ಧಿ ಪುನಃ ಹೆಂಡತಿನ ಹುಡ್ಕೊಂಡೆ ಹೊರಟಿದ್ದಾನೆ ಅಂತ ಅಂದ್ಬಿಟ್ರು ವಾದಿರಾಜರು. ನೋಡಿ ಏನು ಯುಕ್ತಿ ಚಾತುರ್ಯ ಪ್ರಯೋಗ ಮಾಡ್ತಾನೆ ಮಹಾನುಭಾವರು. ಈಗ ಆ ಕ್ರಮದಲ್ಲಿ ಪರಮಾತ್ಮ ತಾನು ಯಾಕೆ ಅಲ್ರಿ ಹುಟ್ಟಿದ ಕೂಸು ಅದು ಹೆಂಗ್ರಿ ಅಂತಂದರೆ ಸಂಸ್ಕಾರ ಅದು. ಈಗ ಹುಟ್ಟಿದ 5 ವರ್ಷದ ಹುಡುಗರೇ ನೋಡ್ರಿ, ನಾವೆಲ್ಲ ಪತ್ರಿಕೆ ಈಗೆಲ್ಲ ನೋಡ್ತಾ ಇರ್ತೀವಿ, ಯೂಟ್ಯೂಬಲ್ಲೆಲ್ಲ ಎಲ್ಲ ರಾಗ ಹೇಳ್ತಾ ಇರ್ತಾರಂತೆ, ಇವೆಲ್ಲ ಮಾಡ್ತಾರೆ. ಹಂಗಾರೆ ಇದೆಲ್ಲ ಹ್ಯಾಕೆ ಸಾಧ್ಯ ಅಂತಂದರೆ ಸಂಸ್ಕಾರ ಬಲದಿಂದ ಅಂತೆ. ಅದರಿಂದ ಈ ರಾಮನೇ ಈಗ ಕೃಷ್ಣನಾಗಿ ಬಂದ್ಬಿಟ್ಟಿದ್ದಾನೆ. ಆಗೇನು ಮಾಡಿದ್ದ, ಅಡವಿಯೆಲ್ಲ ಸುತ್ತಕೊಂಡಿದ್ದ. ರಾಮದೇವರ ಅಯನ ತಿರುಗಿದ್ದ. ಅಯನ ಅಂದರೆ ತಿರ್ಗೋದೆ ರಾಮದೇವರದು. ಆದ್ದರಿಂದ ಇಲ್ಲೂ ಅದೇ ಕೆಲಸ ಮಾಡಿದೆ ಮಗು ಅಂತ ಹೀಗೆ ರಾಜರು ತಾವು ಉತ್ತರವನ್ನು ಕೊಡ್ತಾ, ಸರಿ ಆ ರಾತ್ರಿ ಅಹೋರಾತ್ರಿ ನೀತೋ ವಸುದೇವೇನ ಪರಮಾತ್ಮನನ್ನು ಕರ್ಕೊಂಡು ವಸುದೇವ ತಾನು ಹೊರಟಿದ್ರೆ ಏನ ಶೇಷದೇವರು ಛತ್ರಿ ರೂಪದಲ್ಲಿ ಬಂದ್ಬಿಟ್ರಂತೆ ಪರಮಾತ್ಮನಿಗೆ. ತಮ್ಮ ಹೆಡೆಗಳನ್ನೆಲ್ಲ ಬಿಟ್ಕೊಂಡು ಬಂದಿದ್ದಾರೆ. ಯಾಕೆ ಬಂದರು ಅಂತಂದರೆ, ಮುಂದೆ ನಾನು ಅಣ್ಣನಾಗಿ ಬರ್ತಾ ಇದ್ದೇನೆ, ಈ ಕೃಷ್ಣನು ಮಾತಿಗೆ ಮುಂಚೆ ಹೋಗೋದು ನಮಸ್ಕಾರ ಮಾಡೋದಂತೆ. ಶೇಷದೇವರು ಅಂದ್ರಂತೆ, ನಿನ್ನ ನಮಸ್ಕಾರ ತಗೊಂಡು ನಾನು ಯಾವ ನರಕಕ್ಕೆ ಬೀಳೋ ಸ್ವಾಮಿ, ನೋಡು ಮೊದಲಿಗೆ ನಾವು ಕೊರೋನಾ ಬರಬಾರ್ದು ಅಂತ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಡಿವಿ ನೋಡ್ರಿ, ಹಾಗೆ ಅದೇ ಕ್ರಮದಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ತಗೊಂಡು ನೋಡಿ ಈಗಲೇ ನೀನು ಸೇವೆ ಮಾಡಿಬಿಡ್ತೇನೆ, ಮುಂದೆ ಬರ್ತಕ್ಕಂಥ ದೋಷಾದಿಗಳನ್ನೆಲ್ಲ ಪರಿಹಾರ ಮಾಡು ಅಂತ ಶೇಷದೇವರು ಹೆಡೆಯಾಗಿ ತಾವು ಬಂದ್ಬಿಟ್ರಂತೆ. ಹಿಂಗೆ ಬರ್ತಾ ಇದ್ರೆ ಇನ್ನೆಲ್ಲ ಅಪ್ಸರಾಸ್ತ್ರೀಯರೆಲ್ಲ ನರ್ತನಾದಿಗಳು ಮಾಡ್ತಾ ಇದ್ರಂತೆ ಆ ಕಾಲಕ್ಕೆ. ಯಾಕೆ ನರ್ತನ ಮಾಡಿದ್ರು ಅಂದರೆ, ಮುಂದೆ ಕೃಷ್ಣನೇ ತಾನು ನರ್ತನ ಮಾಡ್ತಾನಂತೆ. ಎಲ್ಲಿ, ಕಾಳಿಂಗ ಮರ್ಧನ ಆ ರೂಪ ಮಾಡಬೇಕಾದ್ರೆ ತಾಲಂಗತ ಯಾರು, ರುದ್ರದೇವರು, ನಟಶೇಖರ ಅಂತ ಮಹಾರುದ್ರದೇವರು ಪರಮಾತ್ಮ ತಾನು ನಾಟ್ಯವನ್ನು ಮಾಡಬೇಕಾದ್ರೆ ಬ್ರಹ್ಮದೇವರು ಮೃದಂಗ ಬಾರಿಸ್ತಾ ಇದ್ರಂತೆ. ಸಾಕ್ಷಾತ್ತಾಗಿ ಮುಖ್ಯ ಪ್ರಾಣದೇವರು ಗಾಯನ ಮಾಡ್ತಾ ಇದ್ರಂತೆ. ನಮ್ಮ ರುದ್ರದೇವರು ತಾಲಂಗತ ತಾಳ ಹಾಕ್ತಾ ಕೂತಿದ್ರಂತೆ. ನೋಡ್ರಿ, ಯಾರು ನಟಶೇಖರ ಅಂತ ಕರೆಸ್ಕೊಂಡಿದ್ದಾರೋ ಅಂತಹ ರುದ್ರದೇವರು ತಾವು ತಾಳ ಹಾಕ್ತಾರೆ ಅಂತಂದರೆ ಅಪ್ಸರಾಸ್ತ್ರೀಯರಂದ್ರಂತೆ ಕೃಷ್ಣನ ನೃತ್ಯ ನೋಡಿದ ಮೇಲೆ ನಮ್ಮನ್ನು ಕೇಳೋರೇ ಇರೋಲ್ಲ ಅಂತ ಈಗ ತೆಪ್ಪೆಗೆ ಮಲಗಿದ್ದಾನೆ ಈ ಕೃಷ್ಣ, ಈಗಲೇ ನಾಟ್ಯ ಮಾಡ್ತೇವೆ ಅಂತ ಅವರು ನರ್ತನಾದಿಗಳನ್ನು ಮಾಡ್ತಾ ಇದ್ದಾರಂತೆ. ಎಲ್ಲ ರಾಜರು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಹಿಂಗೆ ಮಾಡ್ತಾ ಇದ್ದರೆ ತತ್ಕಾಲಕ್ಕೆ ಧೋ ಅಂತ ಮಳೆ ಬರ್ತಾ ಇದೆಯಂತೆ ಯಮುನಾ ತೀರ. ನಮ್ಮ ದೇವರು ಯಾವ ಕಾಲಕ್ಕೆ ಹೊರಟರೂ ಕೂಡ ಅದು ಉತ್ಸವನೇ. ಹೌದಲ್ಲ, ವಾದಿರಾಜರು ಒಂದು ಕಡೆ ಹೇಳ್ತಾರಲ್ಲ, ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಹೀಗೆ ರಾತ್ರಿ ಕಾಲದಲ್ಲೂ ಕೂಡ ನಮ್ಮ ದೇವರು ತಾನು ಹೊರಟಿದ್ರೆ ಅದು ಕೂಡ ಒಂದು ಉತ್ಸವ ರೂಪವಾಗಿರತಕ್ಕಂತಹ ಒಂದು ಕ್ರಮ. ಇನ್ನು ಮುಂದೆ ಯಮುನಾ ನದಿ, ಆ ಯಮುನಾ ನದಿ ಬಂದಾಗ ಭೋರ್ಗರಿತಾ ಇದ್ಲಂತೆ. ಬಂದು ಅಲ್ಲಿ ಮೇಲಕ್ಕೆ ಅಪ್ಪಳಿಸ್ತಂತೆ. ಅಪ್ಪಳಿಸಿದಾಗ ನೋಡಿತು ಪಾದ ಪ್ರಕ್ಷಾಳನೆ ಮಾಡಲು ಬಂದಿರುವ ಸಾಕ್ಷಾತ್ ರಾಮಚಂದ್ರ. ಹಿಂಗೆ ನಿರ್ಣಯ ಮಾಡಿಬಿಟ್ಟು ಅಷ್ಟು ಮಾತ್ರ ಅಲ್ಲ, ಜಾಗ ಕೊಟ್ಬಿಟ್ಲಂತೆ. ರಾಮದೇವರು ಅಂತ ಹ್ಯಾಕೆ ಚಿಂತನೆ ಮಾಡಿದ್ಲು, ದಾರಿ ಯಾಕೆ ಕೊಟ್ಲು ನೋಡಿ, 2 ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಿದ್ರು, ಮತ್ತೇನಿಲ್ಲ, ಇದು ಬಂದಿರೋನು ರಾಮಚಂದ್ರ ಅಂತ ಹೇಗೆ ನಿರ್ಣಯ ಮಾಡಿದ್ದು ಅಂತಂದರೆ, ರಾಮಕೃಷ್ಣ ವೇದವ್ಯಾಸ ಶ್ಯಾಮಲವರ್ಣ, ಅದರಿಂದ ಬಂದಿರತಕ್ಕಂಥ ರಾಮಚಂದ್ರ ಅಂತ ನಿರ್ಣಯ. ಸರಿ, ರಾಮದೇವರೇ ಬಂದಿರಲಿ, ನಮ್ಮದೇನು ಪೂರ್ವಪಕ್ಷ ಇಲ್ಲ, ಜಾಗ ಯಾಕೆ ಬಿಟ್ಲು, ನಮ್ಮ ಯಜಮಾನರನ್ನೇ ಬಿಡಲಿಲ್ಲ, ನನ್ನ ಕಥೆ ಏನು ಅಂತಂದು ಯಮುನಾಥೆ. ಯಾವುದು, ನಿಬದ್ಧ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಾಮಸೇತು ನಿರ್ಮಾಣ ಆಗಬೇಕಾದ್ರೆ ರಾಮದೇವರು ಹೋದ್ರಂತೆ ಸಮುದ್ರ ತೀರಕ್ಕೆ. ಭೋರ್ಗರಿತಾ ಇದ್ನಂತೆ ಸಮುದ್ರ ರಾಜ. ರಾಮದೇವರು ಅಂದ್ರಂತೆ, ಕೂಸು ಏನೋ ಸ್ವಲ್ಪ ಗಲಾಟೆ ಮಾಡ್ತಿದೆ, ಹಠ ಮಾಡ್ತಿದೆ, ಹಾಗೆಲ್ಲ ನಾವು ಈಗಲೇ ಕೋಪ ಮಾಡಬಾರ್ದು ಅಂತ ದರ್ಬೆ ಹಾಸ್ಕೊಂಡು ಮಲಗ್ಬಿಟ್ನಂತೆ ರಾಮದೇವರು. ಅದೇ ದರ್ಭಶಯನ ಆದದ್ದು ಪರಮ. 3 ದಿವಸಗಳಾದವಂತೆ. 4ನೇ ದಿವಸವೂ ಕೂಡ ಭೋರ್ಗರಿತಾ ಇದ್ರೆ ಸುಮ್ಮನೆ ಹುಬ್ಬಿನ ಚಲನೆ ಮಾಡಿದ್ನಂತೆ ನೋಡ್ರಿ ಪರಮಾತ್ಮ. ಇಡೀ ಸಮುದ್ರವೇ ಹಿಂಗೆ ಹೋಗ್ತಕ್ಕಂಥ ಪ್ರಸಂಗ ಬಂತು. ನಮ್ಮ ಯಜಮಾನರನ್ನೇ ಬಿಡಲಿಲ್ಲ, ಇನ್ನು ನನ್ನ ಕಥೆ ಏನು ಅಂತ ಯಮುನಾದೇವಿ ತಾನು ಜಾಗವನ್ನು ಬಿಡೋಣ. ಹಿಂಗೆ ಬಿಟ್ಟಂತಹ ಕಾಲಕ್ಕೆ ಮುಂದೆ ಅಲ್ಲಿ ನಂದಗೋಪನ ಮನೆಗೆ ಪರಮಾತ್ಮನನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ಪುತ್ಥಳಿ ಬೊಂಬೆ ಸಾಕ್ಷಾ ಲಕ್ಷ್ಮೀದೇವಿ, ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತ ಸೃಜಾ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಲಕ್ಷ್ಮೀದೇವಿ ಒಳ್ಳೆ ಹಿರಣ್ಯವರ್ಣ, ಘೃತ ಪ್ರತೀಕ. ಉಪನಿಷತ್ತು ಏನಂತ ಹೇಳುತ್ತೆ ಲಕ್ಷ್ಮೀದೇವಿ ಬಗ್ಗೆ, ಘೃತ ಪ್ರತೀಕ ಅಂತ ತಿಳಿಸಿದ್ದಾರೆ. ತುಪ್ಪದ ಬಣ್ಣ ಅಂತ ಲಕ್ಷ್ಮೀದೇವಿ, ಅಂಗಡಿಯಿಂದ ತಂದಿದ್ದಲ್ಲ, ಅದು ಹಳದಿ ಬಣ್ಣ ಇರುತ್ತೆ. ಆ ತುಪ್ಪ ನೋಡಿದಾಗ ಲಕ್ಷ್ಮೀದೇವಿ ಹೀಗೆ ಇರ್ತಾಳೆ, ಅಲ್ಲ, ಅದು ಹಂಗಲ್ಲ. ಅದು ಹೇಗಿರುತ್ತಂತೆ, ಮನೆಯಲ್ಲೇ ಕಾಸಿರಬೇಕಂತೆ. ಅದು ಯಾವ ಹಾಲು, ನಮ್ಮ ದೇಸಿ ಆಕಳಿನ ಹಾಲಾಗಿರಬೇಕು. ನಾವು ಯಾವ್ದ್ರ ಮೇಲೆ ಕಾಯಿಸಿರಬೇಕು, ಅಗ್ಗಿಸಿಗೆ ಮೇಲೆ ಕಾಯಿಸಿರಬೇಕು. ಯಾಕಾಚಾರ್ಯ, ನಾವು ಅದನ್ನು ಗ್ಯಾಸ್ ಮೇಲೆ ಕಾಯಿಸಿದ್ರೆ ಕಾಯಲ್ವ, ಬಿಸಿ ಆಗುತ್ತೆ. ಬಿಸಿ ಆಗೋದಕ್ಕೂ ಕಾಯೋದಕ್ಕೂ ವ್ಯತ್ಯಾಸ. ಏನು ವ್ಯತ್ಯಾಸ ಇದೆ? ಅದರ ಮೇಲೂ ನೀವು ಕಾಫಿ ಮಾಡ್ಕೊಂಡು ಕುಡೀರಿ, ಇದ್ರ ಮೇಲೂ ಮಾಡ್ಕೊಂಡು ಕುಡೀರಿ, ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ, ಅದೇ ವ್ಯತ್ಯಾಸ.
ಅದರಂತೆ ಅದನ್ನು ಚೆನ್ನಾಗಿ ಕಾಸಿದಾಗ ಯಾವ ಬಣ್ಣ ಇರುತ್ತದು ಬಂಗಾರದ ಬಣ್ಣ ಇರುತ್ತಂತೆ. ಅದರಂತೆ ಲಕ್ಷ್ಮೀದೇವಿ ನೋಡಿದಂತೆ ವಸುದೇವ ಫಳ 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 ಹೊಳಿತಾ ಇದ್ದಾಳೆ ಲಕ್ಷ್ಮೀದೇವಿ. ಈ ಕಡೆ ತನ್ನ ಕೂಸನ್ನು ನೋಡಿದಂತೆ ಪರಮಾತ್ಮ, ಸ್ವಲ್ಪ ಕಪ್ಪು ಬೇರೆ ಕೃಷ್ಣ ನೋಡಿದಂತೆ, ಇದೇ ನಮ್ಮ ಕೂಸು ಸ್ವಲ್ಪ ಬಣ್ಣ ಕಡಿಮೆ ಆಗೋಗಿದೆಯಲ್ಲ ಅಂತ ಅನ್ಕೊಂಡಂತೆ ಮನಸ್ಸಿಗೆ. ಎರಡನ್ನು ನೋಡ್ತಾ ಬಣ್ಣ ಕಡಿಮೆ ನೋಡ್ಲಿಕ್ಕೆ ನನ್ನ ಕೂಸೆ ಚಂದ ಅನ್ನಂತೆ ಆ ಕಾಲಕ್ಕೆ. ಸಾಕ್ಷಾತ್ ಮನ್ಮಥ ಪರಮಾತ್ಮ ಹೀಗೆ ಇಷ್ಟೆಲ್ಲ ವ್ಯಾಪಾರ ಆದರೆ ನಡೆಸ್ತಾ ಪರಮಾತ್ಮ ತಾನು ನಡಿತಾ ಲಕ್ಷ್ಮೀದೇವಿ ತಾನು ಕರ್ಕೊಂಡು ಬಂದಿದ್ದಾನಂತೆ. ಪುನಃ ಬಂದಾಗ ತಾನು ಬಂಧಿತನಾದ ಅಂದ್ರೆ ಏನರ್ಥ ಅಂದರೆ ಕೇವಲ ಲಕ್ಷ್ಮೀ ತತ್ವವನ್ನು ಹಿಡಿದ್ರೂ ಕೂಡ ಪುನಃ ಬಂಧನಕ್ಕೆ ಒಳಗಾಗ್ತೇವೆ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯದಿಂದ ತಿಳಿಸ್ತಾರೆ ನಮಗೆ. ವಿಷ್ಣುನ ಸಹಿತ ಧ್ಯಾತ, ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಜೊತೆಯಾಗಿ ನಮಸ್ಕಾರ ಮಾಡಬೇಕಪ್ಪ, ಇಲ್ಲ ಅಂದರೆ ಶ್ರಮಯೇವ ಹಿ ಕೇವಲಂ ಅಂತ ಪರಮಾತ್ಮ ತಿಳಿಸಿದ್ದಾರೆ. ಯಾರು ಶ್ರೀಮದ್ ಆಚಾರ್ಯ ತಿಳಿಸಿದ್ದಾರೆ. ಶ್ರಮ ಜಾಸ್ತಿ ಅಂತ ಕೃಷ್ಣ ತಾನು ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನೇ ಆಚಾರ್ಯ ತಾವಲ್ಲಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥದ್ದು. ಹೇಗೆ ನಿಮ್ಮ ಭಾಗ್ಯ ದೊಡ್ಡಾದೋ ನಮ್ಮ ಭಾಗ್ಯ ದೊಡ್ಡಾದೋ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣ. ಅದರಿಂದ ಅಂತಹ ಪರಮಾತ್ಮನನ್ನು ನಾವು ಬಿಟ್ಟಿದ್ದರಿಂದ ಏನಾಯಿತು, ಪುನಃ ತಾನು ಬಂಧನಕ್ಕೆ ಒಳಗಾದ. ಆ ಕಾಲಕ್ಕೆ ದುರ್ಗಾದೇವಿ ತಾನು ಬಂದಂತೆ ಕಂಸನ ಕೈ ಜಾರಿ ಹೊರಟೇ ಬಿಟ್ಲಂತೆ. ಹೊರಟಾಗ ಎಲ್ಲಿ ಹೋಗಿ ಸೇರಿದ್ದಾಳಂತೆ, ತಮ್ಮ ಯಜಮಾನ ಕ್ಷೇತ್ರದಲ್ಲಿ ಕೂತ್ಲಂತೆ. ಯಾವುದದು? ಪರಶುರಾಮ ಕ್ಷೇತ್ರ. ಅದೇ ಕುಂಜಾರುಗಿರಿ. ಅದು ಕುಂಜಾರು ಅಂತ ಯಾಕೆ ಆದದ್ದು ಅಂದರೆ ಕಂಸನ ಕೈ ಜಾರಿ ಹೋದ್ಲಂತೆ, ಅದಕ್ಕೆ ಅದನ್ನು ಕುಂಜಾರು ಅಂತ ಕರೆ. ಅಲ್ಲೇ ಯಾಕೆ ಕೂತ್ಲು ಅಂತಂದರೆ ಒಂದಾಗ ಅವ್ರ ಯಜಮಾನ ಕ್ಷೇತ್ರ ಹೌದು, ಮತ್ತಷ್ಟೇ ಅಲ್ಲ ಮುಂದೆ ನನ್ನ ಕೂಸಿಲಿ ಹುಟ್ಟತ್ತೆ ಅಂತ ಬಂದ್ಬಿಟ್ರಂತೆ. ಯಾರು? ಮಧ್ವರಾಯರು. ಹೌದೋ ಇಲ್ವೋ? ಯೋಷಾಣಃ ಎಲ್ಲಿ ಬಡಿತಾ ಸೂಕ್ತ ಹೇಳುತ್ತೆ ಈ ಮಾತನ್ನು. ದೇವತಾ ಸ್ತ್ರೀಯರಿಂದ ಮಾತ್ರ ಬರ್ತಕ್ಕಂಥವ್ರು ಯಾರು? ಮುಖ್ಯ ಪ್ರಾಣದೇವರು. ಆದ್ದರಿಂದ ನೀವ್ಯಾರು ನನ್ನ ಕೂಸನ್ನು ನೋಡ್ಕೊಳ್ಲಿಕ್ಕೆ ಆಗೋಲ್ವೋ, ನಾನೇ ಬರ್ತೇನೆ ಅಂತ ದುರ್ಗಾದೇವಿ ಏನು ಮಾಡಲಂತೆ. ನೋಡಿ ಎಷ್ಟು ಅಲ್ಲೂ ಕೂಡ ತಾರತಮ್ಯ ಇದೆ ಅಂತಂದರೆ, ಆ ಪರಶುರಾಮ ದೇವರ ಒಂದು ಮಂದಿರ ಇದೆ ನೋಡಿ, ಅದು ದುರ್ಗಾ ಬೆಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿದೆ. ಅದಾದಮೇಲೆ ದುರ್ಗಾ ಬೆಟ್ಟ, ಅದಾದಮೇಲೆ ಪಾಜಕ ಕ್ಷೇತ್ರ ಕೆಳಭಾಗದಲ್ಲಿ. ಅಲ್ಲೂ ಕೂಡ ಆಚಾರ್ಯ ಬರೋ ಕಾಲಕ್ಕೂ ಕೂಡ ಅಲ್ಲಿ ತಾರತಮ್ಯವನ್ನು ತೋರಿಸಿ ತಾವು ಬಂದಿದ್ದಾರೆ ನೋಡಿ. ಇಷ್ಟು ಅಂಶವನ್ನು ನಮಗೆ ತಿಳಿಸ್ತಾ ಏನು ಮುಂದೆ ಪರಮಾತ್ಮನ ಬಾಲಲೀಲೆ ಆದಿಗಳನ್ನು ತಾನು ತೋರಿಸಿರ್ತಕ್ಕಂಥದ್ದು ಎಷ್ಟು ಕ್ರಮದಲ್ಲಿ ಪರಮಾತ್ಮ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ದೇವರು ತೋರಿಸಿದ್ದೇ ತಾನು ನವನೀತ ಮದಃ. ಹೌದು, ಬೆಣ್ಣೆಯನ್ನು ಕದ್ದ ಪರಮಾತ್ಮ. ಇದೇ ಒಂದು ದೊಡ್ಡ ಕಥಾ. ಸಾಹಿತ್ಯದಲ್ಲಿ ಹೃದಯ ಭಾಗ ಯಾವುದು ಅಂದರೆ ಕೃಷ್ಣ ಬೆಣ್ಣೆ ಕದ್ದ ನೋಡಿ. ಇದೇ ಒಂದು ದೊಡ್ಡ ಕಥಾ ಭಾಗ. ನಮ್ಮ ಇದನ್ನು ಆಚಾರ್ಯ ತಿಳಿಸಿದ್ರು. ಅಲ್ಲಿ ನವನೀತ ಮದಃ, ಮತಿಹರ್ಷೆ. ಯಾಕೆ ಕದ್ದ ಪರಮಾತ್ಮ ಅಂದರೆ ಸಜ್ಜನರಿಗೆ ಆನಂದ ಕೊಡಬೇಕು ಅಂತ ಕದ್ದ ನಮ್ಮ ದೇವು. ಬಾಂಡಂಭಿನತ್ತಿ ಮಡಿಕೆ ಕುಡಿಕೆನೆಲ್ಲ ಒಡೆದ್ನಲ್ಲ ನಿಮ್ಮ ದೇವು, ಯಾಕೆ ಹೊಡೆದ ಅಂತಂದರೆ ಅದಕ್ಕೆ ಕೃಷ್ಣನೇ ಉತ್ತರ ಕೊಟ್ಟ. ಕಂಪ್ಲೇಂಟ್ ಹೋಯ್ತಂತೆ, ಅಮ್ಮ ಯಶೋಧ ಅಂತಂದು. ಏನು ವಿಷಯ? ಅಲ್ಲ ಹಾಲು ಮೊಸರು ಅಂದರು. ಯಾಕೆ ಅದಕ್ಕೆ ಬಡತನ ಬಂದಿದ್ಯಾ? ಬೇಕಾದ ಆಕಳು ಕೊಡಿಸ್ಬಿಡ್ತೇನೆ ಅಂತಂದ್ಲು ಆ ಕಾಲಕ್ಕೆ. ಅಂದರೆ ಹಾಗಂದಂತೆ ಅದಕ್ಕೇನು ಬಡತನ ಇಲ್ಲಮ್ಮ, ನೋಡಿ ನಿಮ್ಮ ಹುಡುಗ ಬರ್ತಾನೆ, ಹಾಲು ಮೊಸರು ಬೆಣ್ಣೆ ಬೇಕಾದ ತಿನ್ಕೊಂಡು ಹೋಗಲಿ, ದೇವರು ಬೇಕಾದಂಗೆ ಕೊಟ್ಟಿದ್ದಾನೆ ಕಣಿ. ಬಾಂಡಂಬಿನತ್ತಿ ಮಡಕೆ ಕುಡಿಕೆ ಹೊಡಿತಾನಲ್ಲಿ ನಿನ್ನ ಮಗ, ಬೇಕಾ ಶಿಕ್ಷೆ ಕೊಡ್ರಿ ಎಂದ್ಲು. ಯಶೋಧಾಯಿ ಸ್ವಲ್ಪ ಕೋಪ ಬಂದ್ಬಿಡ್ತು, ನನ್ನ ಕೂಸು ಬಗ್ಗೆ ಹೇಳ್ತಾರೆ ಇವರು ಅಂತ. ಅವಳಿಗಿನ್ನೂ ಪರಿಚಯ ಮಾಡಿಸೋದಿಲ್ಲ ದೇವರು. ಸರಿ, ಹಿಂಗಾದಾಗ ಅಲ್ಲಮ್ಮ ನಿನ್ನ ಮಗನಿಗೆ ನಾವು ಹೊಡೆಯಂಗಿದ್ದಿದ್ರೆ ನಾವ್ಯಾಕೆ ನಿನ್ನ ಹತ್ರ ಬರ್ತಿದ್ವಿ, ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡೇ ಇಲ್ವೇನೋ ಒಂಥರ ನಿಂತುಬಿಟ್ಟಿರ್ತಾನೆ, ಬೈಯೋಕ್ಕೆ ಮನಸ್ಸು ಬರೋಲ್ಲ ನಿನ್ನ ಮಗನಿಗೆ. ಕೊಂಡು ಹೋಗಲಿ ಬೆಣ್ಣೆ ಪಾಲು ದಧಿ ಭಾಂಡಗಳ ದುಂಡು ನಗು ಮೊಗ ಚೆಲುವ ನಿನ್ನ ಮಗನು. ಕೊಂಡು ಹೋಗಲಿ ಬೆಣ್ಣೆ ಬೇಕಾದ ತಗೊಳ್ಳಿ, ಆದರೆ ಪಾಲು ದಧಿ ಭಾಂಡಗಳ ಯಾಕೆ ಹೊಡಿತಾನೆ? ಬಯೋಣು ಅಂತ ಹೋದರೆ ದುಂಡು ನಗು ಮೊಗ ಚೆಲುವ ನಿನ್ನ ಮಗನು. ನೋಡಿ ಕಿಂಚು ಸಾದೃಶ್ಯ ನಮ್ಮ ಮನೆ ಮಕ್ಕಳಲ್ಲೂ ಇವೆಲ್ಲ ತೋರಿಸ್ಬಿಟ್ಟಿರ್ತಾನೆ ಪರಮಾತ್ಮ. ಏನೋ ಒಂದು ಗಲಾಟೆ ಎಲ್ಲ ಚೀಟೆ ಮಾಡಿಬಿಟ್ಟಿರ್ತಾರೆ, ಏನು ಮಾಡಿಲ್ವ ಅಂತ ಕೂತ್ಬಿಟ್ಟಿರ್ತೀವಿ, ಏನು ಹೊಡಿಯೋದ ಬಡಿಯೋದ ಆ ಕಾಲಕ್ಕೆ. ಹೌದು, ಹೀಗೆ ಪರಮಾತ್ಮನ ಪ್ರತಿಬಿಂಬರಾದ ಜೀವರಲ್ಲೇ ಇಷ್ಟು ವ್ಯಾಪಾರ ಇದೆ ಅಂದರೆ ಇನ್ನು ಸಾಕ್ಷಾತ್ ಪರಮಾತ್ಮ ಇನ್ನೆಂತಹ ವ್ಯಾಪಾರವಂತ ಅನ್ನೋದು ತೋರಿಸಬೇಡ. ಎಷ್ಟೊಂದು ಕೃಷ್ಣ ಬಂದ, ಕೃಷ್ಣ ಅವ್ರ ಮನೆಗೆ ಹೋಗಿದ್ದೆ ಅಂತ ಅಲ್ಲೋ ಅಂದ್ಲು. ತುಂಬ ಫೋರ್ಸ್ ಮಾಡಿದ್ರು ಅದಕ್ಕೆ ಹೋಗಿದ್ದೆ ಅಂತ. ನೋಡ್ರಿ ಏನರ್ಥ, ನೀವು ಕರೀಲಿಲ್ಲ ಅಂದರೆ ನಾನು ಬರೋಲ್ಲ ಅಂದು ಪರಮಾತ್ಮ ಆ ಕಾಲಕ್ಕೆ. ಹೌದಪ್ಪ ಅದೆಲ್ಲ ಸರಿ ಕಣೋ, ಆದರೆ ಅದೇನು ಹಾಲು ಮೊಸರು ಅದು ಕೊಟ್ಟರು ತೊಗೊಂಡು ಏನು ಇವಾಗ ಅಂದ ನಮ್ಮ ಸ್ವಾಮಿ. ಅದಕ್ಕೇನಿಲ್ವೋ ಬಾಂಡಂಭಿನತ್ತಿ ಯಾಕೆ ಹೊಡಿತೀವನಲ್ಲ ಅಂತಂದರೆ ಆಗ ನಮ್ಮ ದೇವರನ್ನಂತೆ, ಅಮ್ಮ ನಾನು ಇರೋದೇ ಹೊಡಿಲಿಕ್ಕೆ ಅಂದ್ಬಿಟ್ಟ ಪರಮಾತ್ಮ. ನೋಡಿ ಏನು ಪರಮಾತ್ಮ ಉತ್ತರ ಆ ಕಾಲಕ್ಕೆ ನಾನು ಕೊಟ್ಟಿದ್ದಾನೆ. ಏನಿದ್ರ ಆಂತರ್ಯ ಅಂತಂದರೆ ಬೆಣ್ಣೆ ಬರೋದು ಯಾವಾಗ? ಮಥನ ಮಾಡಿದಾಗ.
ಹೌದಾ? ವೇದಾಂತ ಮಹಾಚಲಂ ಹಿ ಪರಿತಃ ಸದ್ಬ್ರಹ್ಮಸೂತ್ರ ಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈ. ಹೀಗೆ ನಮ್ಮ ಮನಸ್ಸನ್ನು ಚೆನ್ನಾಗಿ ಮಥನ ಮಾಡಬೇಕಂತೆ. ಮೊದಲು ಬರ್ತಕ್ಕಂಥದ್ದೇ ಸಂಶಯವೆಂಬ ವಿಷ. ಆ ವಿಷವನ್ನೆಲ್ಲ ಯಾರು ಕೈ ಕೊಡಬೇಕು? ಯಾರು ಪಾನ ಮಾಡಿದ್ರು? ವಾಯುದೇವರು, ತರುವಾಯ ಮಹರುದ್ರ ದೇವರು ಅಂದರೆ ಗುರುಗಳು ಕೊಟ್ಬಿಡ್ಬೇಕಂತೆ ಬಂದಿರತಕ್ಕಂಥ ಸಂಶಯವನ್ನು. ಅವರು ಅದನ್ನು ಪರಿಹಾರ ಮಾಡ್ತಾರೆ. ಅದಾದಮೇಲೆ ಪುನಃ ನಾವು ಮಥನ ಮಾಡಬೇಕಂತೆ. ಮಥನ ಮಾಡಿದಾಗ ಅನೇಕ ಭೋಗ ಪದಾರ್ಥಗಳು ಬಂದ್ಬಿಡುತ್ತಂತೆ. ಅದರಂತೆ ಜೀವನದಲ್ಲಿ ಸೌಖ್ಯವಾಗಿ ಪರಮಾತ್ಮ ಇಟ್ಟಿದ್ದಾನೆ ಅಂದರೆ ಭೋಗ ಪದಾರ್ಥ ಅಂತೆ. ಅಷ್ಟಕ್ಕೆ ಸಂತೃಪ್ತಿಯನ್ನು ಹೊಂದಿದ್ರೆ ಫಲ ಇಲ್ಲ ಅಂತಂದು ಪುನಃ ಇನ್ನಷ್ಟು ಮಥನ ಮಾಡಬೇಕಂತೆ. ಎಲ್ಲಿ ತಿಂಗ ಮಥನ ಮಾಡಬೇಕು ಅಂತಂದರೆ ಅಲ್ಲಿ ಅಮೃತ ಬರುವ ತನಕ ಮಥನ ಮಾಡಬೇಕಂತೆ. ಅಂದರೆ ಬೆಣ್ಣೆ ಬರುವ ತನಕ ನಾವು ಮಥನ ಮಾಡಬೇಕು. ಅಂದರೆ ನಮ್ಮ ಆ ಎಲ್ಲ ಸಮಗ್ರವಾದ ಸಾಧನಾ ಪಕ್ವತಾ ಸ್ಥಾನದಲ್ಲಿರ್ತಕ್ಕಂಥದ್ದೇ ಆ ನವನೀತ. ಆ ಭಕ್ತಿ ಎಂಬ ನವನೀತವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ ಅಂತಂದರೆ ನಮಗೂ ಮೋಕ್ಷಕ್ಕೂ ಪ್ರತಿಬಂಧಕವಾಗಿರ್ತಕ್ಕಂಥದ್ದೇ ಲಿಂಗ ಶರೀರವೆಂಬ ಆವರ್ಕ. ಆ ಮಡಿಕೆಯನ್ನು ಒಡೆಯೋನೇ ನಾನು ಅನ್ನೋದನ್ನು ಪರಮಾತ್ಮ ತಾನಲ್ಲಿ ವಿಶೇಷವಾಗಿ ತಿಳಿಸಿರ್ತಕ್ಕಂಥದ್ದು. ಇಷ್ಟನ್ನು ಆಗ್ತಾ ವೃಧೇ ಗೋಕುಲ ಮಧ್ಯಾದ್ಯೋ ದೇವೋ, ಇದನ್ನು ಆಚಾರ್ಯ ತಿಳಿಸ್ತಾರೆ. ವೃಧೇ ಗೋಕುಲ ಮಧ್ಯ. ಕೃಷ್ಣ ಬೆಳೆದ ಅಂತ. ಕೃಷ್ಣ ಬೆಳೆದ್ನ? ಕೃಷ್ಣ ಬೆಳೆದ ಅಂದರೆ ನಮ್ಮಂತೆ ಆಗೋಯ್ತು. ಜಾಯತೆ ಕ್ಷೀಯತೆ ವಿಪರಿಣಿಮತೆ ನೋಡಿ, ಇಷ್ಟೆಲ್ಲ ಆಗೋಯ್ತು. ಒಂದು ದಿವಸ ದೇವರು ಹುಟ್ಟದ, ಬೆಳೆದ, ಕುಗ್ಗದ, ಸತ್ತ, ಹಿಂಗಂದು. ಹಾಗಾದ್ರೆ ವೃಧೇ ಕೃಷ್ಣ ಬೆಳೆದ ಅಂತ ಹೇಗಂದ್ರು ಅಂತಂದರೆ ಗೋಕುಲ ಮಧ್ಯ ಶಬ್ದ ಹಾಕಿದ್ರಲ್ಲಿ ಕೃಷ್ಣ ಬೆಳೆದಿದ್ದಲ್ವೋ. ಗೋ ಅಂದರೆ ಏನು? ಜ್ಞಾನ. ಕೃಷ್ಣನ ಪರವಾದ ಜ್ಞಾನ ಬೆಳೀತಂತೆ ನಮ್ಮಲ್ಲಿ, ಹೊರತಾಗಿ ಕೃಷ್ಣ ಬೆಳೆದದ್ದಲ್ಲ. ಹಾಗಾದ್ರೆ ಕೃಷ್ಣ ತೊಟ್ಲಲ್ಲಿದ್ದ ಅನ್ನೋದು ನಮ್ಮ ಕಣ್ಣಿಗೆ ಗೋಚರ ಆಗ್ತಿತ್ತಂತೆ. ಅಂದರೆ ಏನರ್ಥ? ಈಗ ನೀವು ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ. ನೀವು ತಿರುಪತಿಗೆ ಹೊರಟಿದ್ದೀರಿ, ಆಯಿತಾ? ನೀವು ಅದ್ಯಾಪ ಕೇಳಿ ತಿರುಪತಿಯಲ್ಲಿ ಹೇಳಿದ್ರಿ, ಕಪಿಲ ತೀರ್ಥದ ಸ್ನಾನ ಮಾಡಿದ್ರಿ. ಕಪಿಲ ತೀರ್ಥದ ಸ್ನಾನ ಮಾಡಿ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡೋ ಕಾಲಕ್ಕೆ ಗಾಳಿ ಗೋಪುರಕ್ಕೆ ನಮಸ್ಕಾರ ಮಾಡಿ. ಗಾಳಿ ಗೋಪುರಕ್ಕೆ ನಮಸ್ಕಾರ ಮಾಡಿದಾಗ ಶಂಖಚಕ್ರ ನಾಮ ಕಾಣುತ್ತೆ. ಎಷ್ಟು ಕಾಣಿಸುತ್ತೆ ನಿಮಗೆ? ಇಷ್ಟಿಷ್ಟೆಲ್ಲ ಕಾಣುತ್ತೆ ನಿಮಗೆ. ಅದೇ ನೀವು ಅದು ಹತ್ತಿರ ಹೋಗಿ ಏನಾಯಿತು? ಇಷ್ಟು ಅಗಲ ಇರುತ್ತೆ. ಈಗ ಬೆಳೆದದ್ದು ಶಂಖಚಕ್ರ ನಾಮನೋ ನೀವು ಅದರ ಹತ್ತಿರ ಹೋಗಿದ್ದು? ಹೌದೋ ಇಲ್ಲೋ? ಅಂದರೆ ಪರಮಾತ್ಮನಿಂದ ನಾವು ದೂರ ಉಳಿದ್ರೆ ದೇವರು ನಮಗೆ ಚಿಕ್ಕವನಾಗಿ ಕಾಣ್ತಾನಂತೆ, ಬಾಲಕೃಷ್ಣನಂತೆ ಕಾಣಿಸ್ತಾ ಇರ್ತಾನಂತೆ. ವೃಧೇ ನಾವು ದೇವರ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿದಷ್ಟು ದೇವರ ಹತ್ತಿರ ಹೋದಷ್ಟು ಏನಾಗುತ್ತೆ? ದೇವರು ಇಷ್ಟು ಸರ್ವೋತ್ತಮ ಅಂತ ನಮಗೆ ತೋರುತ್ತಂತೆ. ಇದೇ ಆಚಾರ್ಯ ತಾವು ಯಮಕ ಭಾರತದಲ್ಲಿ ತಿಳಿಸಿದ್ದು. ವೃಧೇ ಗೋಕುಲ ಮಧ್ಯ. ಯಾವುದ್ರ ಮಧ್ಯೆ ಬೆಳೆದ ಪರಮಾತ್ಮ ಅಂದರೆ ಜ್ಞಾನ ಬೆಳೀತಂತೆ ಅಲ್ಲಿರ್ತಕ್ಕಂಥವರಿಗೆ ಅನ್ನೋ ಒಂದು ಅಂಶವನ್ನು ಕೂಡ ತಾನಲ್ಲಿ ತಿಳಿಸಿದ. ತತ್ರ ಚ ಪೂತನಿಕಾಯ ವಧಮಕರೋತ್ಯನ್ ನಿಜಾ ಪೂತನಿಕಾಯ. ತತ್ರ ಚ ಪೂತನಿಕಾಯ ವಧಮಕರೋತ್ಯನ್ ನಿಜಾ ಪೂತನಿಕಾಯ ಧ್ಯಾಯೇತಂ ಪರಮಾನಂದಂ. ಹೀಗೆ ಆಚಾರ್ಯರು ಯಮಕ ಭಾರತದಲ್ಲಿ ಹೇಳ್ತಾ ಪರಮಾತ್ಮ ಬೆಳೆದಿಲ್ಲ, ಅವನು ಏಕಪ್ರಕಾರವಾಗಿದ್ದಾನೆ ಅಂತ ನಿಮಗೆ ಅದ್ರ ಬಗ್ಗೆ ಏನೋ ಸಂಶಯ ಇದೆಯೇನು? ಹಾಗಾದ್ರೆ ಹುಟ್ಟಿದ 7ನೇ ದಿವಸಕ್ಕೆ ಪರಮಾತ್ಮ ಏನು ಮಾಡ್ದ? ತತ್ರ ಚ ಪೂತನ ಕಾಯ. ಅದನ್ನು ತಾನು ವಧಮಕರೋ ಸಂಹಾರ ಮಾಡಿದ ಪರಮಾತ್ಮ. ಅಲ್ರಿ, ಒಬ್ಬ ಹೆಣ್ಮಕ್ಳನ್ನು ಸಂಹಾರ ಮಾಡಿದ್ದಾನ ನಿಮ್ಮ ದೇವರು ಅಂತಂದರೆ ಅದಕ್ಕೆ ತಿಳಿಸರು ತನ್ನಿಜಾಹ ಪೂತನಿಕಾಯ. ಮೊದಲಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದೇ ಹೆಣ್ಮಗಳದಂತೆ. ಯಾರು? ತನ್ನಿಜಾಹ. ಆ ಪೂತನ ಅನ್ನೋಳಲ್ಲಿ ಜೀವದ್ವಯರ ಆವೇಶ, ಅದರಲ್ಲಿ ಇರ್ತಕ್ಕಂಥವಳು ಯಾರು? ಊರ್ವಶಿ. ಅವಳಿಗೆ ಅನುಗ್ರಹ ಮಾಡ್ದ. ತರುವಾಯ ಆ ಪೂತನ ಅವಳೇ ತಾಟಕ, ಅವಳನ್ನು ಸಂಹಾರ ಮಾಡಿದ್ದಾನೆ ಅನ್ನೋ ಒಂದು ಅಂಶವನ್ನು ಕೂಡ ನಮಗಿಲ್ಲಿ ವಿಶೇಷವಾಗಿ ತಿಳಿಸ್ತಾ ಹೀಗೆ ಪರಮಾತ್ಮನ ನಾನಾ ವಿಧವಾದಂತಹ ಲೀಲಾ ವಿನೋದವನ್ನೆಲ್ಲ ತಿಳಿಸಿದ್ದಾರಂತೆ. ಪ್ರಾಪ್ತ ವಯಸ್ಸಿಗೆ ಪರಮಾತ್ಮ ತಾನು ಬಂದಿರತಕ್ಕಂತಹ ಕಾಲಕ್ಕೆ ರುಕ್ಮಿಣೀ ದೇವಿ ತಾನ ಪತ್ರವನ್ನು ಬರೆಯೋಣ. ಅದೇ ನಮಗೆ ದಶಮಸ್ಕಂದದಲ್ಲಿ ರುಕ್ಮಿಣೀ ಪತ್ರ ಅನ್ನೋ ದೊಡ್ಡ ಅದು. ಅದನ್ನು ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ಮೊದಲಿಗೆ ತಾನು ಸಂಬೋಧನೆ ಮಾಡಿದ್ದೇನಂತ ಪರಮಾತ್ಮನನ್ನು ಭುವನ ಸುಂದರ ಅಂದ್ಲಂತೆ. ನೋಡಿ, ಟೂ ಅಡ್ರೆಸ್ ಆಗಿರಬೇಕು, ಇನ್ನೊಬ್ಬರಿಗೆ ತಲುಪಾರ್ದಂತೆ. ಇದನ್ನು ವ್ಯಾಸರಾಜರು ಹಿಡಿದ್ರು. ಹನುಮಪ್ಪನ ಸ್ತೋತ್ರ ಮಾಡಬೇಕಾದ್ರೆ ನಮಾಮಿ ದೂತಂ ಅಂದರು. ದೂತ ಅಂದರೆ ಯಾರಿಗೆ ಹೋಗ್ಬೇಕದು? ಹನುಮಂತ ದೇವರಿಗೆ ಹೋಗ್ಬೇಕಂತೆ. ನೋಡ್ರಿ, ಅದನ್ನೆಲ್ಲ ಜಗತ್ತಿಗೆ ಪಾಠ ಮಾಡಿದವಳು ಯಾರು? ಲಕ್ಷ್ಮೀದೇವಿ ಮಾಡಿದ್ಲಂತೆ. ನೋಡಿ, ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ಹೇ ಭುವನ ಸುಂದರ ಅಂತ ಪರಮಾತ್ಮನ ಸಂಬೋಧನೆಯನ್ನು ಮಾಡ್ತಾ ಆ ಒಂದು ಪತ್ರವನ್ನು ದ್ವಿಜಶ್ರೇಷ್ಠರಾದ
ಸಾಕ್ಷಾತ್ತಾಗಿ ಭಾವಿ ಸಮೀರರಾದ ಲಾತವ್ಯ ಮುನಿಯರು ಅವರೇ ಮುಂದೆ ನಮ್ಮ ವಾದಿರಾಜ ಸ್ವಾಮಿಗಳು. ಆ ವಾದಿರಾಜರ ಹಿಂದೆ ಅದ್ಯಾಪಿ ಅವರ ಮೂಲ ರೂಪ ಲಾತವ್ಯರು, ಹಿಂದೆ ದ್ವಿಜಶ್ರೇಷ್ಠನಾದಂತಹ ಬ್ರಾಹ್ಮಣ ರೂಪವನ್ನು ತಾವು ಧಾರಣೆ ಮಾಡಿ ಅಲ್ಲಿ ಬಂದಿರತಕ್ಕಂತಹ ಕಾಲಕ್ಕೆ ರುಕ್ಮಿಣಿ ದೇವಿ ಆ ಪತ್ರವನ್ನು ತಗೊಂಡು ಹೋಗಿ ಆ ಬ್ರಾಹ್ಮಣನ ಕೈ ಕೊಡೋಣ. ಆ ಪತ್ರವನ್ನು ಸಾಕ್ಷಾತ್ ಕೃಷ್ಣನಿಗೆ ನಮ್ಮ ಆ ಬ್ರಾಹ್ಮಣರು ತಾವು ಅದನ್ನು ಕೊಟ್ಟಿರೋಣ. ಕೊಟ್ಟ ಕೃಷ್ಣ ಅನ್ನಂತೆ ನೀವೇ ಓದ್ರಿ ಅನ್ನಂತೆ. ನೋಡಿ, ರುಕ್ಮಿಣಿ ದೇವಿ ಬರೆದಿರ್ತಕ್ಕಂತಹ ಪತ್ರವನ್ನು ಸ್ವಯಂ ಆ ಬ್ರಾಹ್ಮಣರು ತಾವೇನು ಓದಿದ್ದಾರೋ ಅದರ ಸಾರವೇ ಮುಂದಿನ ಜನ್ಮದಲ್ಲಿ ಅವರು ವಾದಿರಾಜರಾಗಿ ಬಂದು ನಮಗೆ ಕೊಟ್ಟಿರ್ತಕ್ಕಂತಹ ಗ್ರಂಥ ಯಾವುದದು? ಅದು ರುಕ್ಮಿಣೀಶ ವಿಜಯ ಅನ್ನೋ ಗ್ರಂಥವನ್ನು ತಾವು ಕೊಟ್ಟಿದ್ದಾರಂತೆ. ಕೊನೆಯದಾಗೂ ರಾಜರದಲ್ಲಿ ಹೇಳ್ತಾರೆ, ಪತ್ರ ಎಲ್ಲ ಓದಿದ ಮೇಲೆ ಕೃಷ್ಣ ಏನು ಮಾಡಿದ್ನಂತೆ, ಆ ಬ್ರಾಹ್ಮಣನ ಕೈ ಹಿಡ್ಕೊಂಡು ರಥ ಹತ್ತಿಸ್ಕೊಂಡಂತೆ. ಅದಕ್ಕೆ ರಾಜರು ಉಲ್ಲೇಖ ಮಾಡ್ತಾರೆ, ಪತ್ರ ಓದ್ದೋನ್ ಕೈಯೇ ಬಿಡಲಿಲ್ಲ, ಇನ್ನು ಪತ್ರ ಬರೆದೋಳ್ ಕೈ ಬಿಡ್ತಾನ ಪರಮಾತ್ಮ ಅಂತ ತಾವು ಹಿಂಗೆ ಅಲ್ಲಿ ಯುಕ್ತಿಯನ್ನು ಪ್ರಯೋಗ ಮಾಡ್ತಾ ಆ ಕ್ರಮದಲ್ಲಿ ಮತ್ತೇನೇನು ಬರ್ತಿದ್ಲು ಲಕ್ಷ್ಮೀದೇವಿ ನಮ್ಮ ರುಕ್ಮಿಣಿ ದೇವಿ ಅಂತಂದರೆ ಸ್ವಾಮಿ ಬೇರೆ ಇನ್ಯಾರನ್ನೂ ಲಗ್ನ ಮಾಡ್ಕೊಳ್ಳಿಕ್ಕಾಗಲ್ವೋ? ಕಾರಣ ಶಂಭು ಪುತ್ರ ಸಮಃ, ಬ್ರಹ್ಮದೇವರ ಮಗ ಹುಟ್ಟಿದ್ದಾನು, ಅವನು ಲಗ್ನ ಮಾಡ್ಕೊಳ್ಳಿಕ್ಕ. ಶಶಿಹಿ ಸೋದರ, ಚಂದ್ರನನಿಗೆ ತಮ್ಮ ಅಂದ್ಲಂತೆ. ತಮ್ಮ ಹೇಗಾದ? ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಬಂದ ಮೇಲೆ ಯಾರು ಬಂದದ್ದು? ಚಂದ್ರ ಬಂದಂತೆ. ಆದರೆ ಚಂದ್ರ ಏನಾದ? ಲಕ್ಷ್ಮೀದೇವಿಗೆ ತಮ್ಮನಾದ. ಹೌದಾ? ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಾಲಾಂಗಿನಿಯೇ ಸಾಮ ಗಾಯನ ಪ್ರಿಯಳೇ. ಅದರಲ್ಲಿ ವಿಜಯದಾಸರು ತಾನೇ ಅದು. ಆ ವಿಜಯದಾಸರು ತಾವು ಅದನ್ನು ಹೇಳ್ತಾರೆ ಸೋಮ ಸೋದರಿಯೇ ಅಂತ ತಿಳಿಸ್ತಾರೆ. ಅದರಿಂದ ಸೋಮ ಅಂದರೆ ಚಂದ್ರ, ಆ ಚಂದ್ರನಿಗೆ ಸೋದರಿ ಆಗಿರ್ತಕ್ಕಂಥವಳು ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ಅಲ್ಲಿ ರುಕ್ಮಿಣಿ ದೇವಿ ತಾನು ತಿಳಿಸ್ತಾ ಇದ್ದಾಳಂತೆ, ಚಂದ್ರ ನನಗೆ ಸೋದರ ಆಗಿಬಿಟ್ಟಿದ್ದಾನೆ. ಜನಕಃ ಯಾರು? ಸಮುದ್ರ ರಾಜ. ಯಾಕೆ? ನಾನು ಸಮುದ್ರದ ಮಧ್ಯದಿಂದ ನಾನು ಬಂದಿದ್ದೇನೆ, ಜನಕ ನನಗೆ ಸಮುದ್ರ ರಾಜ ಆಗ್ಬಿಟ್ಟಿದ್ದಾನೆ. ಆದ್ದರಿಂದ ಇಡೀ ಜಗತ್ತಿಗೆ ನಾನು ಮಾತಾಚ ಕಮಲಾದೇವಿ. ಆದರೆ ನಿನ್ನನ್ನು ಮಾತ್ರ ಲಗ್ನ ಮಾಡ್ಕೊಳ್ಳಿಕ್ಕಾಗುತ್ತು. ಕಾರಣ ಬಲ್ಲವರು ಎನ್ನ ನಿತ್ಯ ಮುತ್ತೈದೆ ಎಂದು ಭಜಿಸುವರು ಶೋಭಾನಿ ಎಂದಂತೆ. ಸ್ವಾಮಿ, ನಿತ್ಯ ಸೌಮಂಗಲ್ಯತ್ವ ನನಗೆ ಪ್ರಾಪ್ತಿಯಾಗಿದೆ ಅಂತಂದರೆ ತ್ವಂ ಏವ, ನೀನು ಮಾತ್ರ ಅಚ್ಯುತ ಶಬ್ದವಾಚ್ಯನು, ನಿನಗೆ ಮಾತ್ರ ನಾಶ ಇಲ್ಲ ಸ್ವಾಮಿ. ಉಳಿದವರು ಎಲ್ಲರೂ ಕೂಡ ಒಂದೇ ದಿವಸ ದೇಹವನ್ನು ಬಿಡ್ತಕ್ಕಂಥ ಪ್ರಸಂಗವೇ ಆಗಿದೆ. ಎಲ್ಲರೂ ಕೂಡ ಕ್ಷರ ಪುರುಷರೇ, ನೀನು ಮಾತ್ರ ಅಕ್ಷರ ಪುರುಷ. ಆದ್ದರಿಂದ ನಿನ್ನನ್ನು ಮಾತ್ರ ನಾನು ಲಗ್ನ ಮಾಡ್ಕೋಬೇಕು ಅಂತ ಲಕ್ಷ್ಮೀದೇವಿ ತಾನು ಅಷ್ಟು ಅಂಶವನ್ನು ಹೇಳ್ತಾ ಕೊನೆಯದಾಗಿ ಒಂದು ನೋಟ್ ಹಾಕಿದ್ಲು ಅಂತ. ನಾವು ಬರೀಬೇಕಾದ್ರೆ ನೋಟ್ ಅಂತ ಹಾಕಿರ್ತೀವಲ್ಲ, ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ನೋಡ್ರಿ ಅಂತ. ಅಂದರೆ ಲಕ್ಷ್ಮೀದೇವಿ ಅಂದಂತೆ, ನೋಡು ಈಗ ನಿನಗೆ 16,108 ಮಂದಿ ಇದ್ದಾರೆ ಅಂತ ನನ್ನನ್ನು ಬಿಟ್ಟರೆ ಪ್ರಳಯ ಕಾಲದಲ್ಲಿ ಯಾರೂ ಇರೋಲ್ಲ, ಆಗ ನಾನು ಮಾತ್ರ ಇರ್ತೇನೆ. ಜಾಗ್ರತೆ, ಹರ್ಷತ್ಗಳು ನಂಬ್ಕೊಂಡು ವರ್ಷತ್ಗಳು ಕಳ್ಕೋಬೇಡ ಅನ್ಲಂತೆ ಲಕ್ಷ್ಮೀದೇವಿ. ಹಾಕರ್ ಮಂದಸ್ಮಿತಾನನ ಪರಮಾತ್ಮ ಮಂದಹಾಸವನ್ನು ಬೀರ್ತಾ ತಾನು ಆ ಕಾಲಕ್ಕೆ ರಥಾರೂಢನಾಗೋಣ ಹಾಗೆ ಮೂಲ ಮಾಧವವನ ಅನ್ನೋ ಸುಂದರವಾದ ವನ ಪ್ರವೇಶ ಮಾಡು ಪೂರ್ವದಲ್ಲಿ ವಿದರ್ಭ ನಗರಕ್ಕೆ ಪರಮಾತ್ಮ ತಾನು ಹೊರಟಿದ್ದಾನಂತೆ. ಅಲ್ಲಿ ಹೋದರೆ ಸಮಸ್ತವಾದ ವಿದರ್ಭ ನಗರದ ಎಲ್ಲ ನಗರವಾಸಿಗಳೆಲ್ಲರೂ ಕೂಡ ಕೃಷ್ಣನ ಬೆಳೆಗೆ ಧಾವಿಸಿ ಬರ್ತಾ ಇದ್ದಾರಂತೆ. ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಕೃಷ್ಣನನ್ನು ತಾವು ಶ್ಲಾಘನೆ ಮಾಡ್ತಾ ಇದ್ದಾರಂತೆ. ಇವನು ಬಂದಿರೋ ಅದ್ಯಾಪಿ ಮನ್ಮಥ ಇರ್ಬೋದು ಅಂದ್ರಂತೆ ಒಬ್ಬರು. ಅದಕ್ಕೆ ಇನ್ನೊಬ್ರು ಅಂದ್ರಂತೆ, ಮನ್ಮಥ ಅಲ್ರಿ ಅವನು ಅಂದ್ರಂತೆ. ಮನ್ಮಥ ಅಲ್ಲ ಅಂತ ಹೇಗೆ ಹೇಳ್ತೀರಿ ಅಂದರು. ಮನ್ಮಥ ಶ್ವೇತವರ್ಣ, ಇವನು ಶ್ಯಾಮಲ ವರ್ಣ. ಆದರೆ ಬಂದಿರೋನು ಮನ್ಮಥ ಅಲ್ಲ. ಇನ್ನೊಬ್ಬರು ಅಂದ್ರೆ ಚಂದ್ರ ಬಂದಿರ್ಬೋದು ಅಂದರೆ ಕಲಂಕರಹಿತ. ನೋಡ್ರಿ ಆ ಮುಖಾನ ಏನಾದ್ರು ಸ್ವಲ್ಪ ದೋಷ ಕಾಣಿಸ್ತಿದ್ಯಾ? ಪೂರ್ಣಚಂದ್ರನಲ್ಲಿ ಮಧ್ಯದಲ್ಲಿ ಒಂದು ದೋಷ ಕಾಣುತ್ತೆ, ಇವನ ಮುಖದಲ್ಲಿ ಯಾವ ದೋಷ ಇಲ್ಲ. ಆದರೆ ನೀವು ಚಂದ್ರ ಅಲ್ಲ ಅಂದ್ರೆ ಹಾಗೂ ಸೂರ್ಯ ಬಂದಿರ್ಬೋದಲ್ಲ ಅಂದ್ರೆ ಇನ್ನೊಬ್ರು ದೃಗಾಕಿಲೋಚನ. ಮಧ್ಯಾಹ್ನ ಸೂರ್ಯ ನೋಡ್ಲಿಕ್ಕಾಗುತ್ತಾ? ಕಣ್ಣು ಮುಚ್ಚಬೇಕಾಗತ್ತೆ. ಎಷ್ಟು ಪ್ರಸನ್ನ ವಕ್ತರಂ. ಆ ಮುಖ ನೋಡ್ತಾ ಇದ್ರೆ ಇವನು ಸೂರ್ಯ ಅಲ್ಲ, ಚಂದ್ರ ಅಲ್ಲ, ಮನ್ಮಥ ಅಲ್ಲ, ಮತ್ತಾರು ಬಂದಿದ್ದಾನೆ? ಅದ್ವಿತೀಯನಾದ ಪುರಾಣ ಪುರುಷನಾದ ಜಗಸ್ವಾಮಿಯಾದ ಪರಮಾತ್ಮ ಬಂದಿದ್ದಾನೆ ಅಂತ ತಾವು ಆ ಕಾಲಕ್ಕೆ ಎಲ್ಲರೂ ಕೂಡ ನಿರ್ಣಯವನ್ನು ಮಾಡ್ತಾ ಇವನಿಗೆ ಅನುರೂಪಣಾದ ಕನ್ಯಾ ಅಂತಂದರೆ ಸಾಕ್ಷಾತ್ ಆಗಿ ನಮ್ಮ ರುಕ್ಮಿಣಿ ದೇವಿ ಅಂತ ತಾವೆಲ್ಲರೂ ಕೂಡ ಆ ಕಾಲ ಸಂಕಲ್ಪವನ್ನು ಮಾಡ್ತಾ ಇದ್ದಾರಂತೆ. ಕೇವಲ ಸಂಕಲ್ಪ ಮಾಡಿ ಬಿಟ್ಟಿದ್ದು ಮಾತ್ರ ಅಲ್ಲ, ಆ ಕಾಲಕ್ಕೆ ಶಿವ ಪಾರ್ವತಿಯರ ಆರಾಧನೆಯನ್ನು ಮಾಡಿದ್ರಂತೆ. ನೋಡಿ, ಅಂದರೆ ಮನೆಯಲ್ಲಿ ವಿವಾಹಾದಿಗಳು ವಿಳಂಬ ಆಗಿದ್ದರೆ ಮಹಾರುದ್ರದೇವರು ಪಾರ್ವತೀ ದೇವಿಯನ್ನು ಉಪಾಸನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಮದುವೆ ದಿವಸದಲ್ಲೂ ಕೂಡ ಯಾರು ಪೂಜೆ ಮಾಡೋದು? ಗೌರಿ ಪೂಜೆ. ಯಾಕೆ? ಅನ್ಯೋನ್ಯ ದಾಂಪತ್ಯಕ್ಕಾಗಿ ಅನ್ನೋ ಒಂದು ಅಂಶವನ್ನು ತಿಳಿಸಿದ್ದಾರೆ. ಹೌದಾ? ಇಲ್ರಿ ಎಲ್ಲ ಗೌರಿ ಪೂಜೆ ಎಲ್ಲ ಮಾಡಿಸಿದ್ವಪ್ಪ, ಅದ್ಯಾಕೋ ಗಂಡ ಹೆಂಡತಿಗೆ ಭಾರಿ ಜಗಳ ಅಂದರೆ ಅದಕ್ಕೆ ನಾವೊಂದು ಮತ್ತೇನಿಲ್ಲ, ನಮ್ಮ ಗೌರಿ ಪೂಜೆ ಮಾಡಬೇಕಾದ್ರೆ ಗೌರಿನೇ ನೋಡ್ತಿರ್ಬೇಕು, ಫೋಟೋಗ್ರಾಫರ್ ಕಡೆ ನೋಡ್ತಿರೋ ಜಗಳ ಆಗ್ತಿದ್ದೀನಿ. ಹೌದೋ ಇಲ್ಲ? ಇಲ್ಲಿ ಪೂಜೆ ಮಾಡ್ತಿರೋದು ಹಿಂಗೆ ತಿರ್ಕೊಂಡು ನೋಡ್ತಿರೋದು. ಏನು ಪೂಜೆ ಮಾಡೋ ಕ್ರಮ?
ಪ್ರಯಾಗ್ರಾಜಿಗೆ ಹೋಗಿ ಸ್ನಾನ ಮಾಡೋ ಕಾಲಕ್ಕೆ ಒಂದೊಂದು ಮುಳುಗುಗೂ ಒಂದೊಂದು ಫೋಟೋ ತಗೊಂತ ಹಿಂಗೆಲ್ಲ ಮಾಡೋದಲ್ಲ. ಹೌದಾ ಇಲ್ವೋ? ರಾಯರ ಉತ್ಸವ ನಡೀತಾ ಇರುತ್ತೆ, ಮಂತ್ರಾಲಯಕ್ಕೆ ಹೋದ್ರೂ ಒಂದೊಂದನ್ನು ಹಿಂಗೆ ಇಟ್ಕೊಂಡು ನೋಡ್ತಾ ಕೂತಿರೋದು. ಹಂಗೆ ಮಾಡ್ತಕ್ಕಂಥದ್ದಲ್ಲ. ಅದು ಏನೋ ಒಂದು ಫೋಟೋ ತೆಕ್ಕೊಳ್ಳೋಣ ಖುಷಿಗೆ, ಅದು ಬೇಡ ಅಂತ ನಾವು ಯಾರು ಅನ್ನೋಲ್ಲ. ಹೌದೋ ಇಲ್ಲೋ? ಆದರೆ ಅದೇ ಒಂದು ವೃತ್ತಿ ಧರ್ಮ ಆಗೋದ್ರೆ ಆ ವೃತ್ತಿಯವ್ರಿಗೆ ನಾವು ಮೋಸ ಮಾಡ್ತಂಕ ಆಗ್ತದೋ ಇಲ್ಲೋ? ಹೌದೋ ಇಲ್ಲೋ? ಹಾಗೆ ಆ ಕ್ರಮದಲ್ಲಿ ಅಲ್ಲಿ ಏಕಚಿತ್ತ, ಅದಕ್ಕೆ ಸಾವಧಾನ ಮನದಿಂದಾಗಿ ಆ ಕಾರ್ಯಾದಿಗಳಾಗಬೇಕು ಅನ್ನೋ ಒಂದು ಅಂಶವನ್ನು ಕೂಡ ತಿಳಿಸಿದ್ದಾರಂತೆ. ಇಷ್ಟೊತ್ತಿಗೆ ರುಕ್ಮಿಣಿ ದೇವಿ ತಾನು ಕೈಯಲ್ಲಿ ಎಂದೆಂದು ಬಾಡಾದ ಅರವಿಂದ ಮಾಲೆಯ ಆ ಹೂಮಾಲಿಕೆಯನ್ನು ಹಿಡ್ಕೊಂಡು ಬಂದಿದ್ದಾಳಂತೆ. ಎಂದೆಂದೂ ಬಾಡಾದ ಅರವಿಂದ ಮಾಲೆ ಅಂದರೆ ಅದ್ಯಾದ್ರೂ ಹೂವದು, ಬಾಡದೆ ಇರೋದು ಅಂದರೆ ನಿಮ್ಮ ಕಣ್ಣಿಗೆ ಬರೋದು ಪ್ಲಾಸ್ಟಿಕ್ ಹೂವು ನೋಡಿ, ಇದೊಂದೇ ನಮಗೆ ಕಾಣಿಸೋದು. ಆದರೆ ಯಾವ ಹೂಮಾಲಿಕೆ ಹಿಡಿದಿದ್ಲಂತೆ ಆ ಹೂವಿಗೆ ಎಂದಿಗೂ ಕೂಡ ಬಾಡುವಿಕೆ ಅನ್ನೋ ಒಂದು ದೋಷನೇ ಇಲ್ವಂತೆ. ಅದು ಯಾವುದದು ಅಂದರೆ ಪರಮಾತ್ಮನ ಗುಣಗಳನ್ನೇ ತಾನು ಹಾರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ಲಂತೆ. ಅದಕ್ಕೆ ನಮ್ಮ ರಾಯರು ಏನು ಮಾಡಿದ್ರು, ಸುಮಾರು ಹಾರಗಳನ್ನು ಕೊಟ್ಟಿದ್ದಾರೆ. ರಾಮಚಾರಿತ್ರ ಮಂಜರಿ, ಕೃಷ್ಣ ಮಂಜರಿ ಅಂದರೆ ಏನು, ಹಾರ ಅಂತ ಅರ್ಥ. ಹಿಂದಿನ ಕಾಲದವರು ಚಿತ್ರಮಂಜರಿ ಅಂದರೆ ಗೊತ್ತಿತ್ತು, ಹೌದು. ರಾಮಚಾರಿತ್ರ ಮಂಜರಿನೇ ಗೊತ್ತಿಲ್ಲ ನಮಗೆ, ಹೌದಾ ಇಲ್ಲೋ? ಆದ್ದರಿಂದ ಮಂಜರಿ ಅಂದರೆ ಹಾರ ಅಂತ. ಯಾವ ಹಾರ? ರಾಮದೇವರ ಚರಿತ್ರೆ ಎಂಬ ಹಾರ ಅಂತೆ ನೋಡಿ. ಅದರಂತೆ ಕೃಷ್ಣ ಚಾರಿತ್ರ ಮಂಜರಿ, ಕೃಷ್ಣನ ಚರಿತ್ರೆ ಎಂಬ ಹಾರ, ತತ್ವಮಂಜರಿ, ಮಂತ್ರಾರ್ಥ ಮಂಜರಿ, ಹೀಗೆ ಅನೇಕ ಹಾರಗಳನ್ನು ರಾಯರು ಕೋಣಿಸಿದ್ದಾರಂತೆ. ಪ್ರಾಯಶಃ ಅದನ್ನೇ ತಗೊಂಡ್ಲೋ ಏನೋ ನಮ್ಮ ಲಕ್ಷ್ಮೀದೇವಿ, ಯಾರು ಗೊತ್ತು. ಎಂದೆಂದು ಬಾಡಾದ ಅಂತ ಯಾವುದದು ಹಾರ ಅಂತಂದರೆ ಪರಮಾತ್ಮನ ಗುಣಗಳನ್ನು ತಾನು ಪೋಣಿಸ್ತಾ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆ ಕಾಲಕ್ಕೆ ಪರಮಾತ್ಮನ ರೂಪವನ್ನು ನೋಡಿದ್ರೆ ಲಕ್ಷ್ಮೀದೇವಿ ನಾಚಿದ್ಲಂತೆ. ಆ ಕಾಲಕ್ಕೆ ಸಾಕ್ಷಾತ್ ಮನ್ಮಥ ಬಗೆ ನೂತನವ ಕಾಣುತ್ತಾ ಹೊಸದಾಗಿ ಪರಮಾತ್ಮ ಕಾಣಿಸ್ತಾ ಇದ್ದಾನಂತೆ. ಅಂತಹ ಸದಾಕಾಲ ಸಾರ್ವತ್ರಿಕವಾಗಿ ಲಕ್ಷ್ಮೀದೇವಿ ಪರಮಾತ್ಮನ ಒಟ್ಟಿಗಿದ್ರೂ ಕೂಡ ಹೊಸದಾಗಿ ಪರಮಾತ್ಮ ತಾನು ಕಂಡಿದ್ದಾನಂತೆ. ಇಷ್ಟು ಅಂಶವನ್ನು ಅಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇನ್ನು ಮುಂದೆ ತಾನು ವ್ರತಾರೂಢನಾಗಿದ್ದಾಳಂತೆ. ಪರಮಾತ್ಮನ ಆಲಿಂಗನಾದಿಗಳನ್ನು ಮಾಡೋಣ, ಮುಂದೆ ರುಕ್ಮಿಯ ಮೊದಲ ಪ್ರಭೃತಿಗಳಲ್ಲಿ ಬರೋಣ, ಬಂದಾಗ ಅವರನ್ನೆಲ್ಲ ಇನ್ನೇನು ಪರಮಾತ್ಮ ಸಂಹಾರ ಮಾಡಬೇಕು ಅಂತ ಚಕ್ರಪಾಣಿ ಆದಂತೆ ರುಕ್ಮಿಣಿ ದೇವಿ ಅಂದ್ಲಂತೆ, ಸ್ವಾಮಿ ಸಂಹಾರ ಮಾಡಬೇಡು ಅಣ್ಣ ಅನ್ನಂತೆ. ಅಣ್ಣ ಆದ್ರೇನು ಅಂದ, ಮೈಲ್ಗೆ ಬರುತ್ತೋ? ಒಬ್ಬೊಬ್ರು ಆಚಾರ ಒಂದೊಂದು ಹೇಳ್ತಾರೆ ಸ್ವಾಮಿ. ಒಬ್ರು 27 ದಿವಸ ಅಂತಾರೆ, ಒಬ್ರು 3 ತಿಂಗಳು ಅಂತಾರೆ, ಒಬ್ರು ಗೋದಾನ ಆಗೋ ತನಕ ಇಲ್ಲ ಅಂತಾರೆ. ಇನ್ನು ಗೋದಾನ ಆದ್ಮೇಲೆ ನೀರೋದು ಇನ್ನು 3-4 ತಿಂಗಳು, ಅದನ್ನು ಕಳ್ಕೊಂಬಿಡ್ರಿ ಅಂತಾರೆ. 1 ವರ್ಷ ಮುಂದೆ ಹೋಗುತ್ತೆ. ಆಮೇಲೆ ಅದಕ್ಕೆ ಸುಮ್ಮನೆ ಅವನನ್ನು ಬರೀ ನಿಗ್ರಹ ಮಾಡು, ಸಂಹಾರ ಮಾಡಬೇಡ ಅನ್ನುತ್ತೆ. ಅದರಂತೆ ಪರಮಾತ್ಮ ಕಾಲಕ್ಕೆ ಅವನ ಕಿರೀಟಾದಿಗಳನ್ನು ತೆಗೆಯೋಣ, ಹೆಂಗೆ ಮಾಡ್ತಾ ಅಲ್ಲಿಂದ ಮುಂದೆ ಮೂಲವಾದವನ ಅನ್ನೋ ಒಂದು ಸುಂದರವಾದ ವನ ಪ್ರವೇಶವನ್ನು ಮಾಡಬೇಕು. ಪರಮಾತ್ಮ ಇನ್ನೇನು ರುಕ್ಮಿಣಿ ದೇವಿಗೆ ತಾನು ಗಾಂಧರ್ವ ರೀತಿಯ ಹೂನಾರ ಹಾಕಬೇಕು ಅನ್ನೋ ಕಾಲಕ್ಕೆ ಋಷಿಮುನಿಗಳೆಲ್ಲ ಬಂದ್ರಂತೆ. ಅಲ್ಲೋ ಸ್ವಾಮಿ, ನೀನು ಪಣ್ಣಿ ಲಗ್ನ ಮಾಡ್ಕೊಳ್ಳಿಕ್ಕೆ 12 ವರ್ಷ ನಾವು ವಿದ್ಯಾಪೀಠದಲ್ಲಿ ಓದಿದ್ದು. ಸ್ವಲ್ಪ ಇರು, ನಾವು ಮಂತ್ರ ಹೇಳ್ತೇವೆ, ಕೃಷ್ಣಾರ್ಪಣೆ ಮಾಡಬೇಕೋ ಬೇಡವೋ, ಓದಿದ ಮಂತ್ರವನ್ನು ಕೃಷ್ಣಾರ್ಪಣೆ ಮಾಡ್ತೇವಿರೋ, ನಿನಗೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾ ಆ ಕಾಲಕ್ಕೆ ಸಮಸ್ತವಾದ ದೇವತಾ ವೃಂದ ಎಲ್ಲರೂ ಕೂಡ ಬಂದಿದ್ದಾರಂತೆ. ನಮ್ಮಲ್ಲಿ ಮುಹೂರ್ತ ಅಂದರೆ ಯಾವ್ದು ಮುಹೂರ್ತ? ಜೀರಿಗೆ ಬೆಲ್ಲ ಹಾಕ್ತಕ್ಕಂಥದ್ದೇ, ಅಂತರ್ಪಟವನ್ನು ಹಿಡಿದಿರ್ತಕ್ಕಂಥದ್ದೇ ಆ ಒಂದು ವಿಶಿಷ್ಟವಾದಂಥ ಒಂದು ಮುಹೂರ್ತ, ಆ ಒಂದು ಗಳಿಗೆ. ಆ ಕಾಲಕ್ಕೆ ಎಲ್ಲ ದೇವತೆಗಳು ಕೂಡ ಪರಮಾತ್ಮಂತ ಅವರು ಸ್ತೋತ್ರ ಮಾಡ್ತಾ ಇರೋಣ. ಅದನ್ನೇ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಚಂದ್ರ ವಿಭೂಷಣ ಸುರಗರೋ ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸ್ವತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾಧರಿರ್ಮಂಗಲಂ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಈ ಕ್ರಮದಲ್ಲಿ ಆ ಲಕ್ಷ್ಮೀನಾರಾಯಣರ ಅಥವಾ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯ ಆ ಒಂದು ಅಂತರ್ಪಟದ ಆ ಒಂದು ಪ್ರಸಂಗಾದಿಗಳು ಮುಗಿಯೋಣ. ಇದು ಆದ ನಂತರದಲ್ಲಿ ಮಾಂಗಲ್ಯ ಜಗಸ್ವಾಮಿ ಆದ ಮಾಂಗಲ್ಯ ಮೂರ್ತಿ ಆದ ಪರಮಾತ್ಮ ತಾನು ಮಾಂಗಲ್ಯ ಧಾರಣೆಯನ್ನು ಮಾಡ್ತಕ್ಕಂತಹ ಆ ಒಂದು ಘಟ್ಟ, ಅಲ್ಲೂ ಕೂಡ ಪರಮಾತ್ಮ ಅಂದ. ಎಲ್ಲರೂ ಕೂಡ ವೇದಿಕೆ ಮೇಲೆ ಕರೀಲಿಲ್ವಂತೆ. ನೀವು ಬನ್ನಿರಿ ಎಂದಂತೆ ನಮ್ಮ ದೇವರು. ಯಾಕೆಂದರೆ ಎಲ್ಲರನ್ನೂ ಕರ್ಕೊಂಬಂದು ಕೂಡಿಸೋದಲ್ವೋ ಅದು. ಎಲ್ಲ ಸೂಟು ಬೂಟು ಹಾಕೊಂಡ್ಬಿಟ್ಟಿರ್ತಾರೆ, ಅವರೂ ವೇದಿಕೆ ಹತ್ತು ಬಿಡ್ತಾರೆ. ಹಂಗಲ್ಲ ಅಲ್ಲ ಅಂದ ನಮ್ಮ ದೇವರು. ಆ ಕಾಲಕ್ಕೆ ಒಂದೇ ಶ್ರೋತ್ರಿಯ ಬ್ರಾಹ್ಮಣರು ಅಧ್ಯಾಪಿ ಹೆಣ್ಮಕ್ಳು ಕೂತಿರಬೇಕಲ್ಲಿ. ಅವರ ವಿಶೇಷವಾಗಲ್ಲಿ ಪುರುಷರು ಆ ಕಾಲಕ್ಕೆ ಶ್ರೀ ಸೂಕ್ತ, ಅಮೃಣಿ ಸೂಕ್ತ, ಅದರಂತೆ ಭಾಗವತದ ದಶಮಸ್ಕಂದಾದಿಗಳನ್ನು ಪಾರಾಯಣ ಮಾಡಬೇಕು. ಹೆಣ್ಮಕ್ಳು ಆ ಕಾಲಕ್ಕೆ ಲಕ್ಷ್ಮೀ ಶೋಭಾನಪದ ಇದೇ ಮೊದಲಾದದ್ದನ್ನು ಪಾರಾಯಣ ಮಾಡಬೇಕು. ಅದನ್ನು ಮಾಡ್ತಾ ಮಾಂಗಲ್ಯವನ್ನು ಸ್ಪರ್ಶ ಮಾಡಬೇಕು. ಈ ಕ್ರಮ ಹಂಗಲ್ವೇ ಇಲ್ಲ ನಮ್ಮಲ್ಲಿ. ಮಾಂಗಲ್ಯ ಮುಟ್ಟಿಸ್ತಗೊಂಬನ್ನಿ ಅಂದರೆ ಬಲೂನ್ ಮಾರು ಅಂತ ಅನ್ಕೊ ಹೊಟ್ಟೋಗಿರ್ತದೆ ನೋಡಿ. ಆದ್ರಿಂದ ಹಂಗಲ್ಲ ಕ್ರಮ ಅಂದ ಪರಮಾತ್ಮ. ಅವ್ರು ಯಾರು ಫೋನಲ್ಲಿ ಯಾರು ಬೈತಾ ಇದ್ರು, ಬೈತಾ ಅದೇನು ಮಾಂಗಲ್ಯ ಮುಟ್ಬಿಡ್ತಾರೋ ನೋಡ್ರಿ. ಹಿಂಗೆಲ್ಲ ಕ್ರಮ ಈ ಬಂದವ್ರ ಕೈಲೆಲ್ಲ ಮುಟ್ಟಿಸ್ಬೇಕು ಅಂತ ಅದಕ್ಕೆ ಅದು ಶಾಸ್ತ್ರಕ್ಕೆ ಅಂತಿರೋದು. ಹೌದು ಇಲ್ವೋ? ಏನು ಶಾಸ್ತ್ರಕ್ಕೆ ಮಾಡ್ಬಿಟ್ಟು ಬಾಬಾ ಅಂದರೆ ಏನು ಸ್ವಲ್ಪ ಮಾಡ್ರಿ ಅಂತ ಅರ್ಥ.
ಶಾಸ್ತ್ರ ಪಾಠ ಅಂದ್ರೆ ಏನು, ಸ್ವಲ್ಪ ಪಾಠ ಅಂತಲೇ ಹೌದೋ ಇಲ್ಲೋ. ಹೀಗೆ ಆ ಕ್ರಮದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಮಂಗಲ್ಯವನ್ನು ತಗೊಂಡು ಪರಮಾತ್ಮ ಸ್ವಾಮಿ ಆ ಪರಮಾತ್ಮ ತಾನೇನು ಮಾಡಿದ್ದಾನಂತೆ ಅದನ್ನು ತಗೊಂಡು ಆ ರುಕ್ಮಿಣಿ ದೇವಿಗೆ ತಾನು ಅದನ್ನು ಬಂಧನವನ್ನು ಮಾಡೋಣ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಗಂಧೇ ಪುತ್ರಾಂಶಮೇ ಸಂಜೀವ ಜಗದತ್ತರಂ ಸುಲಗ್ನ ಸಾವಧಾನ ಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಈ ಒಂದು ಕ್ರಮದಲ್ಲಿ ಇಷ್ಟು ದಿವಸ ಗರುಡ ಪುರಾಣದ ಚಿಂತನೆಯನ್ನು ಮಾಡ್ತಾ ಇದ್ದವರು ಒಂದಲ್ಲ ಒಂದು ದಿವಸ ಹೋಗ್ತಕ್ಕಂಥದ್ದಂತೂ ಸತ್ಯ. ಅದರಿಂದ ಓದೋರು ಅವಿಯೋಗದಿಂದ ದುಃಖವೂ ಸತ್ಯ. ಆದರೆ ಆ ದುಃಖದ ಪರಿಹಾರಕ್ಕಾಗಿ ನಮಗೆ ಸರ್ವಕಾಲಿಕವಾಗಿರ್ತಕ್ಕಂಥ ಒಂದು ಔಷಧಿ ಯಾವುದು? ಹರಿನಾಮಸ್ಮರಣೆ. ಹೌದು ಇಲ್ಲೋ? ಅದರಿಂದ ಆರು ಸಂಗಡ ಬಾಹೋರಿಲ್ಲ, ನಾರಾಯಣನ ನಾಮ ನಿರಬಾಹೋದಲ್ಲದೆ. ನಮ್ಮೊಟ್ಟಿಗೆ ಸದಾಕಾಲ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಆ ಹರಿನಾಮ ಸ್ಮರಣೆ, ಆ ಪರಮಾತ್ಮ ನಾಮಸ್ಮರಣೆ ಒಂದು ನಾವು ಹಿಡಿದಿತ್ತು ಅಂತಂದರೆ ನಿಶ್ಚಿತವಾಗೂ ಕೂಡ ಈ ದುಃಖಕ್ಕೆ ಉಪಶಮನ ಯಾವುದು ಅಂತಂದರೆ ಅದು ಪರಮಾತ್ಮನ ನಾಮಸ್ಮರಣೆ. ಅದಂತೂ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಸದಾಕಾಲ ನಡೀತಕ್ಕಂಥದ್ದಾಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಅವರನ್ನು ಕುರಿತು ವಿಶೇಷವಾಗಿ ಈ ಒಂದು ಎಲ್ಲ ಶಾಸ್ತ್ರೋಕ್ತ ವಿಧಿಯಿಂದಾಗಿ ಮಾಡಿರ್ತಕ್ಕಂತಹ ಆ ಒಂದು ಪಿತೃಕಾರ್ಯ, ಅದರಲ್ಲೂ ಕೂಡ ವಿಶೇಷವಾಗಿ ನರಸಿಂಹದೇವರ ಸನ್ನಿಧಾನ, ಯತಿಗಳ ಸನ್ನಿಧಾನ, ಆ ಕ್ಷೇತ್ರಕ್ಕೆ ಹೋಗಿ ನಾವು ಕಾರ್ಯಾದಿಗಳನ್ನು ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾಗಿ ಆಗ್ತಕ್ಕಂತಹ ಒಂದು ಪ್ರಕ್ರಿಯಾದಿಗಳಲ್ಲ. ಅದು ಜೀವನ ಯೋಗ್ಯತೆ ಇರಬೇಕು. ಮಾಡ್ತಕ್ಕಂತಹ ಯೋಗ್ಯತಾ ಪರಮಾತ್ಮ ನಮ್ಮಲ್ಲೂ ಕೊಟ್ಟಿರಬೇಕು. ಅವರನ್ನು ಕೊಟ್ಟಾಗ ಮಾತ್ರ ಆಗ್ತಕ್ಕಂತಹ ಒಂದು ಕಾರ್ಯವೇ ಆ ಒಂದು ಪಿತೃಯಜ್ಞ ಅಂತ ಕರೆದಿದ್ದಾರೆ. ಅಂತಹ ಪಿತೃಯಜ್ಞದಲ್ಲಿ ನೀವೆಲ್ಲ ಏನು ಭಾಗಿಗಳಾಗಿ ಇದನ್ನು ಅತಿ ಶ್ರದ್ಧಾ ಭಕ್ತಿಯಿಂದ ಏನು ಮಾಡಿದ್ದೀರಿ, ಇದರಿಂದಾಗಿ ಇಡೀ ವಂಶಕ್ಕೆ ಪಿತೃದೇವತೆಗಳು ಅನುಗ್ರಹವನ್ನು ಮಾಡಿರುತ್ತಾರೆ. ತಮ್ಮೆಲ್ಲರಿಗೂ ಕೂಡ ಹರಿವಾಯು ಗುರುಗಳು ಆ ಒಂದು ಅವರ ವಿಯೋಗದ ದುಃಖವನ್ನು ಕೂಡ ಪರಿಹಾರ ಆಗಲಿ. ಮತ್ತು ವಿಶೇಷವಾಗಿ ಆ ಸಾಧನಾ ಒಂದು ಕ್ರಮದಲ್ಲಿ ತಾವೆಲ್ಲ ಏನಿದ್ದೀರಿ ಅದನ್ನು ಪರಮಾತ್ಮ ಮುಂದೆ ನಡೆಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಕುಲದೇವತಾ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ವಿನಮ್ರತೆಯಿಂದ ನಾವು ಸಮರ್ಪಣೆಯನ್ನು ಮಾಡೋಣ ಎಂಬಲಿಗೆ ಅಭಿಪ್ರಾಯ ಸಂಪೂರ್ಣಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.